ಹಲೋ ಗೆಳೆಯರೆ, ತಮ್ಮೆಲ್ಲರಿಗೆ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ನಮ್ಮ ಲಾ ಎಕ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾವು ನಮ್ಮ ಲಾ ಎಕ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲಿನ ಮೊದಲನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ಯೂಟ್ಯೂಬ್ ಚಾನಲ್ ನಾವು ಸ್ಟಾರ್ಟ್ ಮಾಡೋದಕ್ಕೂ ಮುನ್ನ ಲಾ ಎಕ್ಸಲೆನ್ಸ್ IAS ಇಲ್ಲಿ ಬೆಂಗಳೂರಲ್ಲಿ ಸ್ಥಾಪನೆಗೊಂಡಾಗ ಮನದಲ್ಲಿ ಮೊದಲು ಇದ್ದ ಪ್ರಶ್ನೆ, ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪ್ರಿಪೇರ್ ಮಾಡ್ತಾ ಇರುವಂತಹ ಅಥವಾ ಅಭ್ಯಾಸ ಮಾಡುತ್ತಿರುವಂತಹ ವಿವಿಧ ಪರೀಕ್ಷೆಗಳಿಗೋಸ್ಕರ ಏನಾದರೂ ಒಂದು ಸಪೋರ್ಟ್ ಹಾಗೂ ಗೈಡೆನ್ಸನ್ನು ಕೊಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಡೈರೆಕ್ಟರ್ ಆಗಿರುವಂತಹ ಗೀತಾ ಮೇಡಮ್ ಅವರು ಸ್ಟೆಪ್ ತಗೊಂಡು ಈ ನಮ್ಮ ಲಾ ಎಕ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲನ್ನು ಸ್ಥಾಪನೆ ಮಾಡಿದರು. ಹಾಗೆ ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಡೆಯುತ್ತಿರುವಂತಹ ವಿವಿಧ ಕಾರ್ಯಕ್ರಮಗಳು, ನಮ್ಮ ಲಾ ಎಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಪೇಪರ್ ಅಥವಾ ಸುದ್ದಿ ವಿಶ್ಲೇಷಣೆ ಆಗಿರ್ಬೋದು, ಹಾಗೆ ಬೇರೆ ಬೇರೆ ವಿಷಯಗಳ ಮೇಲೆ ಕನ್ನಡದಲ್ಲಿ ತಮ್ಮೆಲ್ಲರಿಗೂ ಜ್ಞಾನವನ್ನು ರೀಚ್ ಮಾಡಲು ಗೀತಾ ಮೇಡಮ್ ಅವರ ಆಗಿರುವಂತಹ ಡೈರೆಕ್ಟರ್ ಲಾ ಎಕ್ಸಲೆನ್ಸ್ IAS ಇವರು ಸದಾ ಈ ಪ್ರೋಗ್ರಾಮಿಗೋಸ್ಕರ ಕಷ್ಟಪಡುತ್ತಾ ಅವರು ಸಕ್ಸಸ್ಫುಲ್ ಆಗಿ ಈ ಪ್ರೋಗ್ರಾಮ್ನ ನಡೆಸಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ನಾನು ಲಾ ಎಕ್ಸಲೆನ್ಸ್ ಡೈರೆಕ್ಟರ್ ಆಗಿರುವಂಥ ಗೀತಾ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ವರ್ಷಾಚರಣೆಯ ಅಂಗವಾಗಿ ಇನ್ನೊಂದು ಹೊಸ ಕಾರ್ಯಕ್ರಮದೊಂದಿಗೆ ನಮ್ಮ ಲಾ ಎಕ್ಸ್ ಬೆಂಗಳೂರು ನಿಮ್ಮೆದುರಿಗೆ ಬರ್ತಾ ಇದೆ. ಅದು ಆರ್ಥಿಕ ಸಮೀಕ್ಷೆ 2019-20 ವಿಶ್ಲೇಷಣೆಯನ್ನು. ಆರ್ಥಿಕ ಸಮೀಕ್ಷೆ ಭಾರತ ಸರ್ಕಾರದಿಂದ ಬಜೆಟ್ ಸಮಯದಲ್ಲಿ ಹೊರಹೊಮ್ಮುತ್ತದೆ. ಇದು 2 ವಾಲ್ಯೂಮಲ್ಲಿ ಬರುತ್ತದೆ. 1ನೇ ವಾಲ್ಯೂಮ್ ಅಲ್ಲಿ ಹೆಚ್ಚಾಗಿ ನಾವು ಮೇನ್ಸ್ ರಿಲೇಟೆಡ್ ಆಸ್ಪೆಕ್ಟ್ಸ್ನ ಕಾಣ್ತೀವಿ. ಹಾಗೆ 2ನೇ ವಾಲ್ಯೂಮಲ್ಲಿ ನಾವು ಸ್ಟಾಟಿಸ್ಟಿಕ್ಸನ್ನು ಹೆಚ್ಚಾಗಿ ಇರೋದ್ರಿಂದ ಅದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಉಪಕಾರಿಯಾಗುತ್ತದೆ. ಸೊ ಈ ಆರ್ಥಿಕ ಸಮೀಕ್ಷೆ ನಾವು ಬರೆಯುವಂತಹ ಎಸ್ಸೆ ಪೇಪರ್ ಆಗಿರಬಹುದು, ಹಾಗೆ ಎಕಾನಮಿ ಸೆಕ್ಷನ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆಗಿರಬಹುದು, UPSC ಹಾಗೂ KAPSC ಮಾಡುವಂತಹ KS ಎಕ್ಸಾಮ್ ಎರಡಕ್ಕೂ ನಮಗೆ ತುಂಬ ಉಪಕಾರಿಯಾಗಲಿದೆ. ಒಂದು, ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಅಥವಾ ನಾಗರಿಕರಾಗಿ, ಈ ಭಾರತ ದೇಶದ ನಾಗರಿಕರಾಗಿ ನಾವು ಅರ್ಥ ಮಾಡ್ಕೊಳ್ಳಬೇಕಾಗಿರುವಂತಹ ವಿಷಯ ಏನು ಅಂತಂದರೆ, ಆರ್ಥಿಕ ಸಮೀಕ್ಷೆಯ ಇಂಪಾರ್ಟೆನ್ಸ್ ಏನು, ಇದರ ಉಪಯೋಗ ಏನು, ಬರೀ ಎಕ್ಸಾಮಿಗಲ್ಲದೆ ಇದು ನಮ್ಮ ನಿಜ ಜೀವನದಲ್ಲೂ ತುಂಬ ಉಪಕಾರಿಯಾಗಲಿದೆ. ನಾವು ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರೂ ನಮ್ಮ ಸರ್ಕಾರಕ್ಕೆ ಒಂದು ಸಪೋರ್ಟ್ ಹಾಗೂ ಸರ್ಕಾರದೊಂದಿಗೆ ಈ ದೇಶದ ಬೆಳವಣಿಗೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಆರ್ಥಿಕ ಸಮೀಕ್ಷೆ ಸರ್ಕಾರ ಆರ್ಥಿಕ ಕ್ಷೇತ್ರದಲ್ಲಿ ಮಾಡುತ್ತಿರುವಂತಹ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಒಂದು ನೋಟ ಕೊಡುತ್ತದೆ. ನಾವು ಎಷ್ಟೋ ಸರಿ ವಾಟ್ಸಪ್ ಅಥವಾ ಫೇಸ್ಬುಕ್ಗಳಲ್ಲಿ ಬರುವಂತಹ ಫೇಕ್ ನ್ಯೂಸ್ಗಳಿಗೆ ತುಂಬ ಇಂಟ್ರೆಸ್ಟಿಂದ ಓದ್ತೀವಿ. ಆದರೆ ಭಾರತ ಸರ್ಕಾರ ತಮ್ಮ ಜನರಿಗೋಸ್ಕರ ಅಥವಾ ತಮ್ಮ ಜನರ ನಾಲೆಜ್ಗೋಸ್ಕರ ರಿಲೀಸ್ ಮಾಡುವಂತಹ ಈ ಆರ್ಥಿಕ ಸಮೀಕ್ಷೆ ಬಗ್ಗೆ ನಾವು ಯಾರೂ ಅಷ್ಟು ಇಂಟ್ರೆಸ್ಟ್ ಕೊಡೋದು ಇಲ್ಲ. ಹಾಗೆ ಈ ಡಾಕ್ಯುಮೆಂಟ್ನ ನಾವು ತಿರ್ಚಿ ಹಾಕೋದು ಇಲ್ಲ. ಅದಕ್ಕೋಸ್ಕರ ನಮ್ಮ ಲಾ ಎಕ್ಸ್ ಬೆಂಗಳೂರು ತಮ್ಮೆಲ್ಲರಿಗೋಸ್ಕರ ಈ ಆರ್ಥಿಕ ಸಮೀಕ್ಷೆಯ ವಿಡಿಯೋಸನ್ನು 8 ಭಾಗಗಳಲ್ಲಿ, ಇವತ್ತಿನಿಂದ ಪ್ರತಿದಿನ 8 ಭಾಗಗಳಲ್ಲಿ ನಾವು 2 ವಾಲ್ಯೂಮ್ಸನ್ನು ಇದರಲ್ಲಿ ಕವರ್ ಮಾಡೋಣ. ಇದು ತಮಗೆ ವೈಯಕ್ತಿಕವಾಗಿ ಹಾಗೂ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೋಸ್ಕರ ಕೂಡ ಇದು ತುಂಬ ಉಪಕಾರಿಯಾಗಲಿದೆ ಎಂದು ಹೇಳುತ್ತಾ, ಇಂದಿನ ಈ ಎಕನಾಮಿಕ್ ಸರ್ವೆಯ ಮೊದಲನೇ ಚಾಪ್ಟರ್ ಆದಂತಹ ವೆಲ್ತ್ ಕ್ರಿಯೇಷನ್, ದ ಇನ್ವಿಸಿಬಲ್ ಹ್ಯಾಂಡ್ ಸಪೋರ್ಟೆಡ್ ಬೈ ದ ಹ್ಯಾಂಡ್ ಆಫ್ ಟ್ರಸ್ಟ್ ಅನ್ನು ಸ್ಟಾರ್ಟ್ ಮಾಡೋಣ. ವೆಲ್ತ್ ಕ್ರಿಯೇಷನ್ ಅಂತಂದ್ರೇನು? ಸಂಪತ್ತು ಸೃಷ್ಟಿ ಮಾಡೋದು. ಸೊ ಸಂಪತ್ತನ್ನು ಹೇಗೆ ಸೃಷ್ಟಿ ಮಾಡಲು ಸಾಧ್ಯ? ನಮಗೆಲ್ಲರಿಗೂ ಗೊತ್ತಿದೆ, ಸಂಪತ್ತು ಸೃಷ್ಟಿಸೋದಕ್ಕೆ ಒಂದು ಮಾರ್ಗ ಮಾರ್ಕೆಟ್. ಸೊ ಈ ಮಾರ್ಕೆಟಿಂದ ನಾವು ಇನ್ವೆಸ್ಟ್ಮೆಂಟ್ ಅಂತ ಸಂಪತ್ತು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಸೊ ಇಲ್ಲಿ ಮಾತಾಡ್ತಿರುವಂತಹ ದಿ ಇನ್ವಿಸಿಬಲ್ ಹ್ಯಾಂಡ್ ಅಂತ ಏನು ಮಾತಾಡ್ತಾ ಇದ್ದೀವಿ, ಈ ಇನ್ವಿಸಿಬಲ್ ಹ್ಯಾಂಡ್ ಅಂತಂದರೆ ಇಲ್ಲಿ ನಾವು ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಇದಕ್ಕೆ ಬೇಕಾಗಿರುವಂತಹ ಸಪೋರ್ಟ್ ಏನು? ಹ್ಯಾಂಡ್ ಆಫ್ ಟ್ರಸ್ಟ್ ಅಂತ ಏನು ಮಾತಾಡ್ತಾ ಇದ್ದೀವಿ, ಇದು ನಂಬಿಕೆ ಬಗ್ಗೆ ಮಾತಾಡ್ತೀವಿ. ಯಾರ ನಂಬಿಕೆ ಇರಬೇಕು ಮಾರ್ಕೆಟಲ್ಲಿ? ಇಬ್ಬರು, ಗೌರ್ಮೆಂಟ್ ಹಾಗೂ ಆ ದೇಶದ ಜನರ, ದಟ್ ಈಸ್ ಪೀಪಲ್ಸ್ ಟ್ರಸ್ಟ್. ಸೊ ಗವರ್ಮೆಂಟ್ ಹಾಗೂ ಜನರ ನಂಬಿಕೆ ಮಾರ್ಕೆಟಲ್ಲಿ ಇದ್ದಾಗ ಸಂಪತ್ತು ಸೃಷ್ಟಿ ಮಾಡುವ ಒಂದು ವಿಧಾನದಲ್ಲಿ ಅಥವಾ ಆ ದಿಕ್ಕಿನಲ್ಲಿ ಹೆಚ್ಚಾಗಿ ಪ್ರಯತ್ನಗಳು ನಡೀತವೆ. ಸೊ ಈ ಸಂಪತ್ತು ಸೃಷ್ಟಿ ಮಾಡಿರೋದು ಅಲ್ಟಿಮೇಟ್ಲಿ ನಾವು ಹೇಗೆ ಅದನ್ನು ಮೆಷರ್ ಮಾಡ್ತೀವಿ ಅಂತಂದರೆ, ಅದನ್ನು GDP ಮುಖಾಂತರದಲ್ಲಿ ನಾವು ಮೆಷರ್ ಮಾಡ್ತೀವಿ. GDP ಅಂದ್ರೇನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೀವು
ಎಕಾನಮಿಕ್ ಸೆಕ್ಷನ್ ಓದಬೇಕಾದ್ರೆ ಇದ್ರ ಬಗ್ಗೆ ನೀವು ಓದಿರ್ತೀರ. ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಜಿಯೋಗ್ರಫಿಕಲ್ ಏರಿಯಾ ಇನ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಅನ್ನೋದನ್ನು GDP ಅಂತ ಕರಿತೀವಿ. ಅಂದರೆ ಒಂದು ದೇಶದ ಬೌಂಡ್ರಿಯಲ್ಲಿ ಆ ಟೋಟಲ್ ಗೂಡ್ಸ್ ಆ್ಯಂಡ್ ವ್ಯಾಲ್ಯೂಸ್ ಬೆಳೆದಿರುವಂತಹ ವ್ಯಾಲ್ಯೂ ಏನಿದೆ ಅದನ್ನು ನಾವು GDP ಅಂತ ಕರಿತೀವಿ. ಆ ಟೈಮ್ ಕೂಡ ಕ್ವಾರ್ಟರ್ಲಿ ಆಗಿರಬಹುದು ಅಥವಾ ಇಯರ್ಲಿ ಆಗಿರಬಹುದು. ಸೊ ಹೀಗೆ ಇಲ್ಲಿ ವಾಲ್ಯೂಮ್ 1ನಲ್ಲಿ ಸಂಪತ್ತು ಸೃಷ್ಟಿ ಮಾಡಬೇಕಾಗಿರುವಂತಹ ಬೇರೆ ಬೇರೆ ವಿಧಾನಗಳು ಹಾಗೂ ಸಂಪತ್ತು ಸೃಷ್ಟಿಯ ಮೇಲೆ ಯಾವ ಯಾವ ಕ್ಷೇತ್ರಗಳಿಂದ ಮಾಡಲು ಸಾಧ್ಯವಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಪ್ರತಿ ಚಾಪ್ಟರ್ನಲ್ಲಿ ನಾವು ಇಲ್ಲಿ ನೋಡಲಿದ್ದೇವೆ. ಸೊ ಸಂಪತ್ತು ಸೃಷ್ಟಿ ಮಾಡಿಸಬೇಕಾದ್ರೆ ಎಷ್ಟು ಸಂಪತ್ತು ಸೃಷ್ಟಿ ಮಾಡಬೇಕು ನಾವು? ಸೊ ನರೇಂದ್ರ ಮೋದಿ ಸರ್ಕಾರ ಅವರು ತಿಳಿಸಿದ ಹಾಗೆ ಭಾರತದ ಕನಸು $5 ಟ್ರಿಲಿಯನ್ ಎಕಾನಮಿ. ಸೊ ಭಾರತದ ಆರ್ಥಿಕ ಎಕಾನಮಿಕ್ ಗ್ರೋತ್ ಏನಿದೆ ಅಥವಾ ಭಾರತದ ಎಕಾನಮಿ ಏನಿದೆ ಅದು $5 ಟ್ರಿಲಿಯನ್ ರೀಚ್ ಆಗಬೇಕು ಅನ್ನೋದು ನಮ್ಮ ನರೇಂದ್ರ ಮೋದಿ ಸರ್ಕಾರದ ಒಂದು ಕನಸು. ಸೊ ಈ $5 ಟ್ರಿಲಿಯನ್ ಮಾಡಲು ಸಂಪತ್ತು ಸೃಷ್ಟಿ ಮಾಡಲೇಬೇಕಾಗಿದೆ. ಸೊ ಈ ಸಂಪತ್ತು ಸೃಷ್ಟಿಗೆ ಇರುವಂತಹ ಬೇರೆ ಬೇರೆ ಫ್ಯಾಕ್ಟರ್ಸ್ ಏನು, ಹಾಗೆ ಆ ಫ್ಯಾಕ್ಟರ್ಸ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪ್ರತಿ ಚಾಪ್ಟರಲ್ಲಿ ನಾವು ನೋಡಲಿದ್ದೇವೆ. ಸೊ ಈ ಸಂಪತ್ತು ಸೃಷ್ಟಿ ಚಾಪ್ಟರ್ನಲ್ಲಿ ಓದುವಂತಹ ವಿಧಾನಗಳಲ್ಲಿ ಅಥವಾ ಬೇರೆ ಬೇರೆ ಟಾಪಿಕ್ಸ್ ನೋಡೋದಕ್ಕೂ ಮುನ್ನ ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ನ ಫಸ್ಟ್ ತಿಳ್ಕೊಳ್ಳೋಣ. ಈ ಟರ್ಮಿನಾಲಜೀಸ್ ನಮಗೆ ಬೇರೆ ಇನ್ ಡಿಟೇಲ್ ಓದಬೇಕಾದ್ರೆ ನಮಗೆ ಸಹಾಯವಾಗಲಿದೆ. ಸೊ ಇನ್ವಿಸಿಬಲ್ ಹ್ಯಾಂಡ್ ಅನ್ನೋದು ಫಸ್ಟ್ ಮಾತಾಡ್ತಿದ್ವಿ. ಸೊ ನಾವು ಹೆಡ್ಡಿಂಗಲ್ಲಿ ನೋಡಿದ ಹಾಗೆ ಇನ್ವಿಸಿಬಲ್ ಹ್ಯಾಂಡ್ ಅಂದ್ರೆ ಏನು? ಮಾರ್ಕೆಟ್. ಸೊ ಇಲ್ಲಿ ನಾವು ಮಾತಾಡ್ತಾ ಇರೋದು ಮಾರ್ಕೆಟ್ ಬಗ್ಗೆ. ಹಾಗೆ ಹ್ಯಾಂಡ್ ಆಫ್ ಟ್ರಸ್ಟ್ ಅಂತ ಅಂದ್ವಿ. ಹ್ಯಾಂಡ್ ಆಫ್ ಟ್ರಸ್ಟ್ ಅಂದರೆ ಸರ್ಕಾರ ಹಾಗೂ ಜನರ ನಂಬಿಕೆ ಮಾರ್ಕೆಟ್ ಮೇಲೆ ಇರುವಂತಹದ್ದು. ಸೊ ಗವರ್ಮೆಂಟ್ ಆ್ಯಂಡ್ ಪೀಪಲ್ಸ್ ಟ್ರಸ್ಟ್ ರಿಪೋಸ್ಡ್ ಆನ್ ದ ಮಾರ್ಕೆಟ್. ಸೊ ಇದನ್ನು ಹ್ಯಾಂಡ್ ಆಫ್ ಟ್ರಸ್ಟ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಮೂರನೇ ಟರ್ಮ್ ಎವರ್ ಗ್ರೀನಿಂಗ್ ಆಫ್ ಲೋನ್ಸ್ ಅಂತ ಕರಿತಾ ಇದ್ದೀವಿ. ಎವರ್ ಗ್ರೀನಿಂಗ್ ಆಫ್ ಲೋನ್ಸ್ ಅಂತಂದರೆ ಒಬ್ಬ ಇನ್ವೆಸ್ಟರ್ ಯಾವತ್ತೇ ಇನ್ವೆಸ್ಟ್ ಮಾಡೋದಕ್ಕೂ ಮುನ್ನ ಬ್ಯಾಂಕಿಂದ ಲೋನ್ ತಗೊತಾನೆ. ಸೊ ಈ ಲೋನನ್ನು ತೀರಿಸೋದಕ್ಕೆ ಅವನಿಗೆ ಐದರ್ ಅವ್ನು ಮಾಡಿರೋ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಲಾಭ ಆದಾಗ ಅದರಿಂದ ಅವನು ಲೋನನ್ನು ತೀರಿಸ್ತಾನೆ, ಅಥವಾ ಲಾಸ್ ಆದಾಗ ಅವನು ಡಿಫಾಲ್ಟರ್ ಆಗ್ತಾನೆ. ಸೊ ಈ ಥರ ಲಾಸ್ ಆದಾಗ ಅಥವಾ ಅವನು ತಗೊಂಡಿರುವಂತಹ ಲೋನನ್ನು ಯಾವ ಉದ್ದೇಶಕ್ಕೆ ಉಪಯೋಗಿಸಬೇಕಾಗಿತ್ತೋ ಅದು ಬಿಟ್ಟು ಬೇರೆ ಉದ್ದೇಶಕ್ಕೆ ಉಪಯೋಗಿಸಿದಾಗ ಅವನಿಗೆ ಲೋನನ್ನು ತೀರಿಸುವ ಸಾಮರ್ಥ್ಯವನ್ನು ಕಳ್ಕೊಳ್ತಾನೆ. ಸೊ ಆವಾಗ ಈ ಲೋನ್ ತೀರಿಸೋದಕ್ಕೆ ಇನ್ನೊಂದು ಲೋನನ್ನು ತಗೊತಾನೆ. ಸೊ ಈ ಥರ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ಳೋದನ್ನು ನಾವು ಎವರ್ ಗ್ರೀನಿಂಗ್ ಆಫ್ ಲೋನ್ಸ್ ಅಂತ ಕರಿತೀವಿ. ಹಾಗೆ ನಾಲ್ಕನೇ ಟರ್ಮ್ ಶ್ಯಾಡೋ ಬ್ಯಾಂಕ್ಸ್ ಅಂತ ಕರಿತೀವಿ. ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮಲ್ಲಿ ಇರುವಂತಹ ಬ್ಯಾಂಕ್ಗಳು RBI ಆ್ಯಕ್ಟ್ 1934 ಮೂಲಕ ಅಥವಾ ಈ ಆ್ಯಕ್ಟಿನ ಅಡಿಯಲ್ಲಿ ಎಲ್ಲರೂ ರೆಗ್ಯುಲೇಟ್ ಅಂತ ಇದಕ್ಕೆ ರೂಲ್ಸನ್ನು ಸ್ಪೆಸಿಫೈ ಮಾಡ್ತೀವಿ. ಹಾಗೆ ಶ್ಯಾಡೋ ಬ್ಯಾಂಕ್ಸ್ ಅಂದರೆ ಯಾವ ಬ್ಯಾಂಕ್ಗಳು ಈ RBI ಆ್ಯಕ್ಟ್ 1934 ಅಥವಾ ಈ ಥರದ್ದು ಯಾವುದೇ ರೆಗ್ಯುಲೇಟರಿ ಪರ್ವ್ಯೂ ಕೆಳಗೆ ಬರೋದಿಲ್ವೋ ಆ ಬ್ಯಾಂಕ್ಸ್ಗಳನ್ನು ನಾವು ಶ್ಯಾಡೋ ಬ್ಯಾಂಕ್ಸ್ ಅಂತ ಕರಿತೀವಿ. ಸೊ ಶ್ಯಾಡೋ ಬ್ಯಾಂಕ್ಸ್ ಯಾವ್ದ್ಯಾವುದು? NBFCs ಅಂತ ಕರಿತೀವಿ. ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂತ ಹೇಳಿ ನೀವು ನ್ಯೂಸ್ ಪೇಪರಲ್ಲಿ ಓದಿರ್ತೀರ. ಸೊ ಈ ಥರದ ರೆಗ್ಯುಲೇಟರಿ ಪರ್ವ್ಯೂ ಅಥವಾ ರೂಲ್ಸ್ ಕೆಳಗಡೆ ಬರದೇ ಇರುವಂತಹ ಬ್ಯಾಂಕ್ಗಳನ್ನು ನಾವು ಶ್ಯಾಡೋ ಬ್ಯಾಂಕ್ಸ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಕ್ರೌಡಿಂಗ್ ಔಟ್ ಎಫೆಕ್ಟ್ ಬಗ್ಗೆ ಮಾತಾಡ್ತಿದ್ದೀವಿ. ಕ್ರೌಡಿಂಗ್ ಔಟ್ ಎಫೆಕ್ಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಮುನ್ನ ಈಗ ಯಾವುದೇ ಒಂದು ಸಂಸ್ಥೆ, ಸರ್ಕಾರ ಆಗಿರಬಹುದು ಅಥವಾ ಒಬ್ಬ ವ್ಯಕ್ತಿ ಆಗಿರಬಹುದು, ಅವನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಅವನು ಬ್ಯಾಂಕಿಂದ ಲೋನ್ ತಗೊತಾನೆ. ಸೊ ಈ ಲೋನ್ ತಗೊಂಡಾಗ ಅದನ್ನು ಅವನು ಇನ್ವೆಸ್ಟ್ ಮಾಡ್ತಾನೆ. ಹಾಗೆ ಸರ್ಕಾರ ಗವರ್ಮೆಂಟ್ ಏನಾದರೂ ಹೆಚ್ಚು ಬ್ಯಾಂಕಿಂದ ಅಥವಾ ಹೆಚ್ಚು ಬಾರೋಯಿಂಗ್ಸ್ ಮಾಡಿ ಹೆಚ್ಚು ಸಾಲವನ್ನು ತಗೊಂಡು ಅದನ್ನು ಬೇರೆ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡಲು ಸ್ಟಾರ್ಟ್ ಮಾಡಿದಾಗ ವೈಯಕ್ತಿಕವಾಗಿ ಪ್ರೈವೇಟ್ ಪ್ಲೇಯರ್ಸಿಗೆ ಬ್ಯಾಂಕ್ ಲೋನ್ ತಗೊಳ್ಳಲು ಅವೈಲಬಲ್ ಮನಿ ಇರೋದಿಲ್ಲ. ಸೊ ಆವಾಗ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಅಥವಾ ಬ್ಯಾಂಕ್ ಪ್ರೈವೇಟ್ ಪ್ಲೇಯರ್ಸಿಗೆ ಇನ್ವೆಸ್ಟ್ಮೆಂಟ್ ಕೊಡಲು ಸಾಧ್ಯವಾಗೋದಿಲ್ಲ. ಆವಾಗ ಪ್ರೈವೇಟ್ ಪ್ಲೇಯರ್ಸ್ ಬಿಸ್ನೆಸ್ ಮಾಡೋದನ್ನು ಬಿಟ್ಕೊಡ್ತಾರೆ. ಸೊ ಈ ಕಾರ್ಯಚಟುವಟಿಕೆನ ನಾವು ಕ್ರೌಡಿಂಗ್ ಔಟ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಗವರ್ಮೆಂಟ್ ಏನಾದರೂ ಬಾರೋಯಿಂಗ್ಸ್ ಜಾಸ್ತಿ ಮಾಡಿ ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡಿದಾಗ ಪ್ರೈವೇಟ್ ಪ್ಲೇಯರ್ಸಿಗೆ ಬೇಕಾದಂತಹ ಆರ್ಥಿಕ ನೆರವು ಇರೋದಿಲ್ಲ. ಆ ಆರ್ಥಿಕ ನೆರವು ಇಲ್ಲದೇ ಇರೋದ್ರಿಂದ ಅವರು ಬಿಸ್ನೆಸ್ಸಿಂದ ಅಥವಾ
ಪ್ರೈವೇಟ್ ಸೆಕ್ಟರ್ ಸ್ಪೆಂಡಿಂಗ್ ಕಮ್ಮಿ ಆಗುತ್ತೆ. ಅದರಿಂದಾಗಿ ಆ ಒಂದು ಪ್ರೋಸೆಸ್ಸಿಗೆ ನಾವು ಕ್ರೌಡಿಂಗ್ ಔಟ್ ಎಫೆಕ್ಟ್ ಅಂತ ಕರಿತೀವಿ. ಮುಂದಿನ ಟರ್ಮ್ ನೆಟ್ ವರ್ತ್ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನೆಟ್ ವರ್ತ್ ಅಂತಂದರೆ ಒಂದು ಕಂಪನಿ ಮಾತಾಡಬೇಕಾದ್ರೆ ಅದರದ್ದು ಒಂದು ವ್ಯಾಲ್ಯೂನ ನಾವು ಡಿಫೈನ್ ಮಾಡ್ತೀವಿ. ಆ ವ್ಯಾಲ್ಯೂನ ನಾವು ವರ್ತ್ ಅಂತ ಕರಿತೀವಿ. ಆ ವರ್ತನ್ನು ಅಸೆಟ್ ಅಂತ ಇಂಗ್ಲೀಷಲ್ಲಿ ನಾವು ಯೂಸ್ ಮಾಡೋ ಪದ. ಸೊ ಈ ಅಸೆಟ್ಸಲ್ಲಿ ನಾವು ಲಯಬಿಲಿಟೀಸ್ನ ತೆಗೆದು ಹಾಕಿದಾಗ, ಲಯಬಿಲಿಟೀಸ್ ಅಂತಂದರೆ ಯಾವ ಕಂಪನಿ ಮೇಲೆ ಇರುವಂತಹ ಸಾಲಗಳು ಅಥವಾ ಅದು ಬೇರೆಯವರಿಗೆ ಕೊಡಬೇಕಾಗಿರುವಂಥ ಹಣವನ್ನು ತೆಗೆದಾಗ ಬರುವಂತಹ ವ್ಯಾಲ್ಯೂನ ನಾವು ನೆಟ್ ವರ್ತ್ ಅಂತ ಕರಿತೀವಿ. ಸಪೋಸ್ ಏರ್ಟೆಲ್ ಕಂಪನಿಯ ಟೋಟಲ್ ವ್ಯಾಲ್ಯೂ ಅಥವಾ ವರ್ತ್ ಈಸ್ ಅರೌಂಡ್ 50,000 crores ಅಂತ ಕರಿತೀವಿ. ಸೊ ಈ 50,000 crores ಲಯಬಿಲಿಟೀಸ್ ಅಂತಂದರೆ ಈ ಕಂಪನಿ ತಮ್ಮ ಶೇರ್ ಹೋಲ್ಡರ್ಸಿಗೆ ಅಥವಾ ಅವರು ಬ್ಯಾಂಕಿಂದ ತಗೊಂಡಿರುವಂತಹ ಸಾಲಗಳು ಇವೆಲ್ಲವೂ ಲಯಬಿಲಿಟೀಸ್ ಕೆಳಗಡೆ ಬರ್ತವೆ. ಇದು ಒಂದು 25,000 ಕೋಟಿ ಇದೆ ಅಂತ ಅಂದಾಗ ಟೋಟಲ್ ನೆಟ್ ವರ್ತ್ ಆಫ್ ಕಂಪನಿ ಏರ್ಟೆಲ್ ಅಂತ ಅಂದಾಗ ಅದು 25,000 ಕೋಟಿ ಆಗುತ್ತದೆ. ಸೊ ನೆಟ್ ವರ್ತ್ ಅಂತಂದರೆ ಟೋಟಲ್ ಅಸೆಟ್ಸ್ನಲ್ಲಿ ನೀವು ಅವರಿಗೆ ಮೇಲೆ ಇರುವಂತಹ ಲಯಬಿಲಿಟೀಸ್ನ ತೆಗೆದು ಹಾಕೋದನ್ನು ನೆಟ್ ವರ್ತ್ ಅಂತ ಕರಿತೀವಿ. ಹಾಗೆ ಪಬ್ಲಿಕ್ ಗೂಡ್ ಮುಂದಿನ ಪದ. ಸೊ ಪಬ್ಲಿಕ್ ಗೂಡ್ ಅಂತಂದರೆ ನಮಗೆ ಗೊತ್ತಿದೆ, ಯಾವ ವಸ್ತುವಿನ ಉಪಯೋಗಕ್ಕೆ ಎಲ್ಲ ಪಬ್ಲಿಕ್ಕಿಗೆ ಅಲವ್ ಇರ್ತದೆಯೋ ಅಥವಾ ಅದರಿಂದ ಲಾಭವನ್ನು ತಗೊಳ್ಳೋಕ್ಕೆ ಸಾಧ್ಯವಿದೆಯೋ ಅದನ್ನು ನಾವು ಪಬ್ಲಿಕ್ ಗೂಡ್ ಅಂತ ಕರಿತೀವಿ. ಹಾಗೆ ಮುಂದಿನ ಪದ ಇನ್ಫಾರ್ಮೇಷನ್ ಅಸಿಮೆಟ್ರಿ ಅಂತ ಮಾತಾಡ್ತಿದ್ದೀವಿ. ಇನ್ಫಾರ್ಮೇಷನ್ ಅಸಿಮೆಟ್ರಿಗೆ ಒಂದು ಉದಾಹರಣೆ ನೋಡಿದಾಗ ವಿಜಯ್ ಮಲ್ಯ ಸ್ಕ್ಯಾಮಲ್ಲಿ ನಾವು ನೋಡಿರುವಂತಹದ್ದು NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳು ಅತಿ ಹೆಚ್ಚಾಗಿದ್ವು. ಸೊ ಇದು ಆಗೋದಕ್ಕೆ ಸಾಧ್ಯವೇನಾಯಿತು ಅಂದರೆ ವಿಜಯ್ ಮಲ್ಯ ಒಂದು ಬ್ಯಾಂಕಲ್ಲಿ ಲೋನ್ ತಗೊಂಡ ಮೇಲೆ ಆ ಲೋನಿನ ಮಾಹಿತಿ ಇನ್ನೊಂದು ಬ್ಯಾಂಕಿಗೆ ಇರುವುದಿಲ್ಲ. ಸೊ ಆವಾಗ ಈ ಬ್ಯಾಂಕಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಹೊಸ ಲೋನನ್ನು ಪ್ರೋಸೆಸ್ ಮಾಡ್ತಾಯಿದ್ರು. ಸೊ ಇದರಿಂದಾಗಿ ಹೆಚ್ಚು ಬ್ಯಾಂಕ್ಗಳಲ್ಲಿ ಲೋನನ್ನು ಪಡೆಯಲು ಸಾಧ್ಯವಾಗುತ್ತಿತ್ತು. ಸೊ ಹೀಗೆ ಹೆಚ್ಚು ಲೋನ್ ಪಡೆಯೋದ್ರಿಂದ ಅಥವಾ ಹೆಚ್ಚು ಕಾಲ ಅಥವಾ ಹೆಚ್ಚು ಸಮಯಗಳಲ್ಲಿ ಬೇರೆ ಬೇರೆ ಕಡೆ ಲೋನ್ಸ್ ಮಾಡೋದ್ರಿಂದ ಆಗುವಂತಹದ್ದನ್ನು ತಡೆಯೋದನ್ನು ಅಥವಾ ಈ ಥರ ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡೋಕ್ಕೆ ಆಗದೇ ಇರುವಂತಹ ವಿಚಾರಗಳನ್ನು ನಾವು ಇನ್ಫಾರ್ಮೇಷನ್ ಅಸಿಮೆಟ್ರಿ ಅಂತ ಕರಿತೀವಿ. ಹಾಗೆ ಎಕನಾಮಿಕ್ ಫ್ರೀಡಮ್ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಎಕನಾಮಿಕ್ ಫ್ರೀಡಮ್ ಅಂತಂದರೆ ಆ ದೇಶದ ಅಥವಾ ಆ ಸಮಾಜದಲ್ಲಿ ಇರುವಂತಹ ಜನರಿಗೆ ಯಾವ ರೀತಿಯ ಆರ್ಥಿಕ ಕೆಲಸಗಳು ಮಾಡುವ ಸಾಧ್ಯತೆಗಳು ಇವೆ ಅನ್ನೋದ್ರ ಬಗ್ಗೆ ಎಕನಾಮಿಕ್ ಫ್ರೀಡಮ್ ಅಂತ ಕರಿತೀವಿ. ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ 1947 ಸ್ವತಂತ್ರ ಸಿಕ್ಕ ಮೇಲೆ ನಮಗೆ ಒಂದಿಷ್ಟು ಕಾರ್ಯಚಟುವಟಿಕೆಗಳ ಮೇಲೆ ನಿಬಂಧನೆಗಳಿದ್ವು. ಇವತ್ತಿಗೂ ಸಹ ಒಂದಿಷ್ಟು ಕಾರ್ಯಚಟುವಟಿಕೆಗಳಿಗೆ ಬೇಕು ಅಂದರೆ ಲೈಸೆನ್ಸ್ ತಗೋಬೇಕು. ಈಗ ಕ್ರ್ಯಾಕರ್ ಇಂಡಸ್ಟ್ರಿ ಆಯಿತು ಅಂದರೆ ಪಟಾಕಿ ಫ್ಯಾಕ್ಟ್ರಿ ಆಗಿರಬಹುದು ಅಥವಾ ಕೆಲವೊಂದು ಆರ್ಮ್ಸ್ ಆ್ಯಂಡ್ ಆ್ಯಮ್ಯುನೇಷನ್ಸ್ ಪ್ರೊಡಕ್ಷನ್ ಆಗಿರ್ಬೋದು, ಇದಕ್ಕೆಲ್ಲ ಲೈಸೆನ್ಸ್ ಇರುವ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಸೊ ಈ ಥರದ ಕಾರ್ಯಚಟುವಟಿಕೆಗಳ ಮೇಲೆ ಎಲ್ಲಿ ನಿಬಂಧನೆಗಳು ಇರ್ತಾವೋ ಆ ಕಾರ್ಯಕ್ರಮಕ್ಕೆ ಅಥವಾ ಆ ವಿಷಯಕ್ಕೆ ಎಕನಾಮಿಕ್ ಫ್ರೀಡಮ್ ಅನ್ನೋದನ್ನು ಹೇಳ್ತೀವಿ. ಹಾಗೆ ಕ್ರೋನಿಯಿಸಮ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕ್ರೋನಿಯಿಸಮ್ ಒಂದೇ ಪದದಲ್ಲಿ ಹೇಳಬೇಕು ಅಂದರೆ ಇದನ್ನು ಪಾರ್ಶಾಲಿಟಿ ಅಂತ ಕರಿತೀವಿ. ಸೊ ಯಾವ ಸೆಕ್ಟರ್ಗಳು ಅಥವಾ ಯಾವ ಕಂಪನಿಗೆ ಸರ್ಕಾರದ ಪಾರ್ಶಾಲಿಟಿ ಇರುತ್ತದೆಯೋ ಅದನ್ನು ನಾವು ಕ್ರೋನಿಯಿಸಮ್ ಅಂತ ಕರಿತೀವಿ. ಹಾಗೆ ಎಕನಾಮಿಕ್ ಲಿಬರಲೈಸೇಷನ್ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಸ್ವತಂತ್ರದ ನಂತರ 1991ರವರೆಗೆ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತ ಸರ್ಕಾರದ ಹೂಡಿಕೆ ಮಾತ್ರ ಇರ್ತಿತ್ತು. ಈ ಇದರಿಂದಾಗಿ ಹೆಚ್ಚು ಪ್ರೊಡಕ್ಷನ್ ಅಥವಾ ಇನ್ವೆಸ್ಟ್ಮೆಂಟ್ ಅಥವಾ ಪ್ರಾಫಿಟ್ಸನ್ನು ನಾವು ಕಡಿಮೆ ಕಾಣ್ತಾ ಇದ್ವಿ. ಅದು GDP ಮೇಲೆ ಅದರ ಪ್ರಭಾವ ಬೀಳ್ತಾ ಇತ್ತು. ಹಾಗೆ 1990ರಲ್ಲಿ ಯಾವಾಗ LPG ರಿಫಾರ್ಮ್ಸ್ ಬಂತೋ ಆವಾಗ ಪ್ರೈವೇಟ್ ಪ್ಲೇಯರ್ಸಿಗೂ ಸಹ ಇದರಲ್ಲಿ ಇನ್ವೆಸ್ಟ್ ಮಾಡಲು ಸಾಧ್ಯತೆಯನ್ನು ಕೊಟ್ಟವು. ಉದಾಹರಣೆಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೇವಲ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಅಂದರೆ ಗವರ್ಮೆಂಟಿನ ಇರುವಂತಹ ಕಂಪನೀಸ್ ಮಾತ್ರ ವರ್ಕ್ ಆಗ್ತಿದ್ವು. ಆದರೆ 1991ರಲ್ಲಿ ಯಾವಾಗ ಪ್ರೈವೇಟ್ ಸೆಕ್ಟರ್ಸಿಗೆ ಇದರಲ್ಲಿ ಅಲೌ ಮಾಡಲಾಯಿತೋ ಆವಾಗ ಆಟೋಮೆಟಿಕಲಿ ಇದ್ರದ್ದು ಪ್ರೊಡಕ್ಷನ್ ಔಟ್ಪುಟ್ ಏನಂತ ಕರಿತೀವಿ ಅಂದರೆ ಇದರಿಂದ ಬರುವಂತಹ ಔಟ್ಪುಟ್ ಅತಿ ಹೆಚ್ಚು ಆಗೋಕ್ಕೆ ಸಾಧ್ಯವಾಯಿತು. ಸೊ ಇದನ್ನು ನಾವು ಎಕನಾಮಿಕ್ ಲಿಬರಲೈಸೇಷನ್ ಅಂತ ಕರಿತೀವಿ. ಸೊ ಎಲ್ಲಿ ಯಾವ ಕ್ಷೇತ್ರಗಳಲ್ಲಿ ಸರ್ಕಾರದಿಂದ ಲೈಸೆನ್ಸ್ ಪಡೆದು ಕೆಲಸ ಮಾಡಲು ಬೇಕಾಗಿರುವಂತಹ ಕಂಡೀಷನ್ಸ್ ಇರೋದಿಲ್ಲವೋ ಅಥವಾ ಯಾವ ಕ್ಷೇತ್ರಗಳಲ್ಲಿ ತಾವು ಸ್ವತಃ
ಇನ್ವೆಸ್ಟ್ ಮಾಡಿ ಅದರಿಂದ ಲಾಭಗಳನ್ನು ಪಡೆಯಲು ಸಾಧ್ಯವಿರುತ್ತದೆಯೋ ಅದನ್ನು ನಾವು ಎಕನಾಮಿಕ್ ಲಿಬರಲೈಸೇಷನ್ ಅಂತ ಕರಿತೀವಿ. ಹಾಗೆ ಮುಂದೆ ನೆಕ್ಸ್ಟ್ ಇದಕ್ಕೆ ಹೋಗೋದಕ್ಕೂ ಮುನ್ನ ನಾನು ಹೇಳಿದ ಹಾಗೆ ಭಾರತದ ಕನಸು 5 ಟ್ರಿಲಿಯನ್ ಎಕಾನಮಿನ ಮಾಡಬೇಕಾಗಿರುವಂತಹದ್ದು. ಇದು 2 ಮುಖ್ಯ ಭಾಗಗಳ ಮೇಲೆ ಡಿಪೆಂಡೆಂಟ್ ಆಗಿದೆ. ಒಂದು ಇನ್ವಿಸಿಬಲ್ ಹ್ಯಾಂಡ್ ಆಫ್ ಮಾರ್ಕೆಟ್, ಹಾಗೆ ಎರಡನೇದು ಹ್ಯಾಂಡ್ ಆಫ್ ಟ್ರಸ್ಟ್. ಹಾಗೆ ಇನ್ವಿಸಿಬಲ್ ಹ್ಯಾಂಡ್ ಅಂತಂದರೆ ಮಾರ್ಕೆಟ್, ಹ್ಯಾಂಡ್ ಆಫ್ ಟ್ರಸ್ಟ್ ಅಂದರೆ ನಂಬಿಕೆ, ಅದು ಸರ್ಕಾರದ ಹಾಗೂ ಜನರ ನಂಬಿಕೆ. ನಾವು ಹೇಳಿದ ಹಾಗೆ ಐತಿಹಾಸಿಕವಾಗಿ ನೋಡಿದಾಗ ಆರ್ಥಿಕ ಇತಿಹಾಸದಲ್ಲಿ ಭಾರತ 3-4%, 3/4 ಆಫ್ ದ ನೋನ್ ಗ್ಲೋಬಲ್ ಹಿಸ್ಟ್ರಿ ಅಂತ ಏನು ಕರಿತೀವಿ, ಅದರಲ್ಲಿ ಭಾರತ ತುಂಬ ಸ್ಟ್ರಾಂಗ್ ಆಗಿತ್ತು. ಈ ಸ್ಟ್ರೆಂತಿಗೆ ಕಾರಣ ಚಾನ್ಸ್ ಅಲ್ಲ, ಅಂದರೆ ಸುಮ್ಮನೆ ಏನೋ ಆಗಿಬಿಟ್ಟಿತ್ತು ಅಂತ ಅಲ್ಲ, ಅದು ಒಂದು ಪ್ರಾಪರ್ ಡಿಸೈನಿಂದ ಇತ್ತು. ಆ ಡಿಸೈನ್ ಹೇಗೆ ಸಾಧ್ಯವಾಗಿತ್ತು ಅಂತಂದರೆ ಇದರಿಂದಾಗಿ ಮಾರ್ಕೆಟ್ ಹಾಗೂ ಈ ಮಾರ್ಕೆಟ್ ಮೇಲೆ ನಂಬಿಕೆ, ಹ್ಯಾಂಡ್ ಆಫ್ ಟ್ರಸ್ಟ್ ಅಂತ ಏನು ಕರಿತೀವಿ, ಇದು ತುಂಬ ಹೆಚ್ಚಾಗಿತ್ತು. ಇದು ಜಾಸ್ತಿ ಇದ್ದಿದ್ದರಿಂದನೇ ಆ್ಯಂಡ್ ಈ ನಂಬಿಕೆ ಅನ್ನೋದು ಎಥಿಕಲಿ ಆ್ಯಂಡ್ ಫಿಲಾಸಫಿಕಲಿ ನಾವು ತುಂಬ ಕರೆಕ್ಟಾಗಿದ್ವಿ. ಇದರಿಂದಾಗಿ ನಮ್ಮ GDP ಏನಿತ್ತೋ ಅದು ಸುಮಾರು ಹೆಚ್ಚಾಗಿ ಕಾಣ್ತಾ ಇದ್ವಿ. ಹಾಗೆ ಸಮಯದ ನಂತರ ಅಂದರೆ 1991ರಲ್ಲಿ ಯಾವಾಗ ನಾವು LPG ರಿಫಾರ್ಮ್ಸಿಗೆ ಒಳಗಾದವು, ಅಲ್ಲಿ GDP ಹಾಗೂ GDP ಪರ್ ಕ್ಯಾಪಿಟಾ ಇನ್ಕಮ್ ಅಂತ 2 ಪದಗಳನ್ನ ಯೂಸ್ ಮಾಡ್ತೀವಿ. GDP ಅಂದ್ರೇನು? ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಅಟ್ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್. ಅಂದರೆ ಟೋಟಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಒಂದು ಜಾಗ್ರಫಿಕಲ್ ಏರಿಯಾದಲ್ಲಿ ಒಂದು ಸಮಯದಲ್ಲಿ, ಸಮಯ ಅಂತಂದರೆ ಕ್ವಾರ್ಟರ್ಲಿ ಆಗಿರ್ಬೋದು ಅಥವಾ ವಾರ್ಷಿಕ ಇಯರ್ಲಿ ಆಗಿರ್ಬೋದು. ಸೊ ಆ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸಿಗೆ ನಾವು GDP ಅಂತ ಕರಿತೀವಿ. ಈ GDPಯನ್ನು ನಾವು ಟೋಟಲ್ ಪಾಪ್ಯುಲೇಷನ್ ಜೊತೆಗೆ ಅಥವಾ ಟೋಟಲ್ ಜನಸಂಖ್ಯೆ ಜೊತೆಗೆ ಡಿವೈಡ್ ಮಾಡಿದಾಗ ಬರುವಂತಹದ್ದು GDP ಪರ್ ಕ್ಯಾಪಿಟಾ ಇನ್ಕಮ್. ಸೊ ಈ GDP ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಹಾಗೂ GDPಯಲ್ಲಿ ನಾವು ಎಕ್ಸ್ಪೋನೆನ್ಷಿಯಲ್ ರೈಸನ್ನು ಕಂಡ್ವಿ 1991 ಆದಮೇಲೆ. ಯಾಕೆ ಅಂತಂದರೆ ಆವಾಗ ಮಾರ್ಕೆಟ್ ಹಾಗೂ ಜನರ ಸರ್ಕಾರದ ನಂಬಿಕೆ ಹೆಚ್ಚಾಯಿತು ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅದರಿಂದಾಗಿ ಜಾಸ್ತಿ ಆಗ್ತಿತ್ತು. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಮೇಲೆ ಆಟೋಮೆಟಿಕಲಿ ಪ್ರಾಫಿಟ್ಸ್, ಜಾಬ್ ಜಾಸ್ತಿ ಆಗುತ್ತೆ. ಜಾಬ್ ಜಾಸ್ತಿ ಆಗೋದ್ರಿಂದ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೇವಿಂಗ್ಸ್ ಜಾಸ್ತಿ ಆಗೋದ್ರಿಂದ ಮತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಸೈಕಲ್ಲು ಕಾಣಲು ನಮಗೆ ಸಾಧ್ಯವಾಯಿತು. ಅದರ ಜೊತೆಯಲ್ಲಿ ನಾವಿಲ್ಲಿ ಮಾತಾಡ್ತಾ ಇರೋ ಹಾಗೆ ನಮ್ಮ ಕನಸು $5 ಟ್ರಿಲಿಯನ್ ಎಕಾನಮಿ ಆಗಿದೆ. ಇದನ್ನು ಸಾಧ್ಯವಾಗಿಸಲು ಪ್ರೋ ಬಿಸ್ನೆಸ್ ಪಾಲಿಸೀಸ್ ಮಾಡಲು ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಸೊ ಈ ಪಾಯಿಂಟ್ಸನ್ನು ನೀವು ಮೇನ್ಸ್ ಆನ್ಸರ್ನಲ್ಲಿ ಯೂಸ್ ಮಾಡ್ಕೋಬಹುದು. ಯಾವ ರೀತಿಯ ಪಾಲಿಸಿ ಆ್ಯಕ್ಟಿವಿಟೀಸ್ ಸರ್ಕಾರ ಕೈಗೊಂಡಿದ್ದಲ್ಲಿ ನಾವು 5 ಟ್ರಿಲಿಯನ್ ಎಕಾನಮಿನ ಸಾಧಿಸಲು ಸಾಧ್ಯವಾಗುತ್ತದೆ ಅಂತ ಮಾತಾಡಿದಾಗ ಮೊದಲನೇದು ಈಕ್ವಲ್ ಅಪಾರ್ಚುನಿಟೀಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಅಂದರೆ ಸಮಾನವಾದ ಅಪಾರ್ಚುನಿಟೀಸ್ಗಳನ್ನು ಕೊಡಬೇಕಾಗಿದೆ ಹೊಸ ಪ್ಲೇಯರ್ಸ್. ಈಗ ನಮಗೆಲ್ಲ ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ ಅಂತ ಹೇಳೋ ಒಂದು ಸ್ಕೀಮ್ ಬಗ್ಗೆ ಕೇಳಿದ್ದೀವಿ. ಸೊ ಹೀಗೆ ಸ್ಟಾರ್ಟಪ್ ಕಂಪನೀಸ್ ಯಾವಾಗ ಮಾರ್ಕೆಟಿಗೆ ಬರ್ತಾವೋ ಅವು ಹೆಚ್ಚಾಗಿ ಸೀನಿಯರ್ ಪ್ಲೇಯರ್ಸ್ ಅಥವಾ ಮುಂಚೆಯಿಂದವಾಗಿ ಮಾರ್ಕೆಟಲ್ಲಿ ತುಂಬ ಸ್ಟ್ರಾಂಗ್ ಇರುವಂತಹವರ ದಬ್ಬಾಳಿಕೆಗೆ ಅಥವಾ ಲಾಬಿಗೆ ಕುಗ್ಗು ಹೋಗ್ತಾರೆ ಆ್ಯಂಡ್ ಅವರು ಸರ್ವೈವ್ ಆಗೋದಿಲ್ಲ. ಸೊ ಈ ಥರ ಇರಬೇಕಾದರೆ ಎಲ್ಲ ಪ್ಲೇಯರ್ಸಿಗೂ, ಹೊಸದವರು, ಹಳೇದವರು, ಮಧ್ಯವರ್ಗದವರು ಎಲ್ಲರಿಗೂ ಈಕ್ವಲ್ ಅಪಾರ್ಚುನಿಟಿ, ಅದರಲ್ಲಿ ಸರಿಸಮಾನವಾದ ಅಪಾರ್ಚುನಿಟೀಸ್ ಕೊಡುವ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಇದ್ರ ಜೊತೆಯಲ್ಲಿ ನಮಗೆ ಗೊತ್ತಿದೆ, ಯಾವುದೇ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅದರದ್ದು ಎಷ್ಟೊಂದು ಪ್ರೋಸೆಸ್ ಇರುತ್ತೆ. ಈಗ ಒಂದು ಕ್ವಾರಿ ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನೀವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಲೈಸೆನ್ಸ್ ತಗೋಬೇಕು, ಎನ್ವೈರ್ಮೆಂಟಲ್ ಸೆಕ್ಷನಿಂದ ಕ್ಲಿಯರೆನ್ಸ್ ತಗೋಬೇಕು, ಪೊಲ್ಯೂಷನ್ ಬೋರ್ಡಿಂದ ಕ್ಲಿಯರೆನ್ಸ್ ತಗೋಬೇಕು. ಹೀಗೆ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಓಡಾಡಿ ಮಾಡುವಂತಹ ಕೆಲಸಗಳು ಹೆಚ್ಚಾದಷ್ಟು ಬಿಸ್ನೆಸ್ ಮೆನ್ಗಳು ಅಥವಾ ಇನ್ವೆಸ್ಟರ್ಸು ಆ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡಲು ಆಲೋಚಿಸ್ತಾರೆ. ಯಾಕಂದರೆ ಇಷ್ಟು ಲೆಂತಿ ಪ್ರೋಸೆಸ್ ಯಾರು ಮಾಡ್ತಾರೆ ಅಂತ. ಸೊ ಈಕ್ವಲ್ ಅಪಾರ್ಚುನಿಟಿ ಜೊತೆಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೂಡ ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಎರಡನೇದು ಗವರ್ಮೆಂಟ್ ಇಂಟರ್ವೆನ್ಷನ್ ಕಮ್ಮಿ ಆಗಬೇಕು. ಸೊ ಯಾವ ಕ್ಷೇತ್ರದಲ್ಲಿ ಗವರ್ಮೆಂಟ್ ಇಂಟರ್ವೆನ್ಷನ್ ನೆಸಸರಿ ಇದೆಯೋ ಆ ಕ್ಷೇತ್ರಗಳಲ್ಲಿ ಗವರ್ಮೆಂಟ್ ತಮ್ಮ ರೂಲ್ಸನ್ನು ಆಗಿರ್ಬೋದು ಅಥವಾ ಅವರ ಕಾರ್ಯಚಟುವಟಿಕೆಯನ್ನು ಮಾಡೋದು ಒಳ್ಳೆಯದು. ಎಲ್ಲ ಕ್ಷೇತ್ರಗಳಲ್ಲಿ ಗವರ್ಮೆಂಟ್ ಹಸ್ತಕ್ಷೇಪ ಮಾಡಿದಷ್ಟು ಇನ್ವೆಸ್ಟರ್ಗಳಿಗೆ ತೊಂದರೆ ಆಗುತ್ತದೆ. ಸೊ ಗವರ್ಮೆಂಟ್ ಇಂಟರ್ವೆನ್ಷನ್ ಕಮ್ಮಿ ಆಗಬೇಕು. ಹಾಗೆ ಮೂರನೇದು ನೋಡಿದಾಗ ಟ್ರೇಡ್ ಆ್ಯಂಡ್ ಜಾಬ್ ಕ್ರಿಯೇಷನ್ ಮೇಲೆ ವರ್ಕ್ ಮಾಡಬೇಕು. ಅಂದರೆ
ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ಈಗ ನಾವು ಬೆಳೆಯುವಂತಹ ಗೂಡ್ಸ್ ಏನಿದೆ ಅದು ಎಷ್ಟು ಟ್ರೇಡಿಗೆ ಹೆಲ್ಪ್ ಆಗುತ್ತದೆ, ಅಥವಾ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಸ್ ಪಾಲಿಸೀಸ್ ಏನಿದ್ದಾವೆ ಅದು ಈಸಿ ಆದಷ್ಟು ಟ್ರೇಡ್ ಹೆಚ್ಚಾಗುತ್ತದೆ. ಟ್ರೇಡ್ ಹೆಚ್ಚಾದಷ್ಟು ಸಪ್ಲೈ ಚೈನ್ ಏನಿದೆ ಅದು ಕೂಡ ಹೆಚ್ಚಾಗುತ್ತೆ. ಈ ಸಪ್ಲೈ ಚೈನ್ ಹೆಚ್ಚಾದಷ್ಟು ಜಾಬ್ ಕ್ರಿಯೇಟ್ ಜಾಸ್ತಿ ಆಗುತ್ತದೆ. ಸೊ ಟ್ರೇಡ್ ಜಾಸ್ತಿ ಮಾಡಿದ ಹಾಗೆ ಜಾಬ್ ಕ್ರಿಯೇಷನ್ ಕೂಡ ಜಾಸ್ತಿ ಆಗುತ್ತದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಮಾತಾಡ್ತಾ ಇದ್ದೀವಿ. ಅಂದರೆ ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಇರುವಂತಹ 121 ಕೋಟಿ ಜನಸಂಖ್ಯೆಗೆ ನೆರವಾಗುವಂತೆ ಅಥವಾ ಸಮಗುಣವಾಗಿ ಅಥವಾ ಈಕ್ವಲ್ ಪ್ರಪೋರ್ಷನೇಟ್ಲಿ ಬ್ಯಾಂಕಿಂಗ್ ಸೆಕ್ಟರನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇದೆ. ನಾವು ಇದ್ರ ಬಗ್ಗೆ ವಿಸ್ತಾರವಾಗಿ ಮುಂದೆ ಚಾಪ್ಟರ್ಸಲ್ಲಿ ನೋಡೋಣ. ಹಾಗಾದರೆ ಒಂದು ಪಾಯಿಂಟು, ಬ್ಯಾಂಕಿಂಗ್ ಸೆಕ್ಟರನ್ನು ಕೂಡ ಡೆವಲಪ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಟ್ರಸ್ಟ್ ಅನ್ನೋದು ಒಂದು ಪಬ್ಲಿಕ್ ಗೂಡ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಗೂಡ್ ಅಂದರೆ ಜನ ಪಬ್ಲಿಕ್ ಗೂಡ್ಸನ್ನು ತುಂಬ ಅವಶ್ಯಕವಾಗಿ ಅಥವಾ ತುಂಬ ಸುಲಭವಾಗಿ ಉಪಯೋಗಿಸ್ತಾರೆ. ಅದೇ ರೀತಿಯಲ್ಲಿ ನಂಬಿಕೆ ಅನ್ನೋದು ಪ್ರತಿಯೊಬ್ಬರ ಮನದಲ್ಲಿ ಕುಂತ್ಕೊಂಡ್ಬಿಡಬೇಕು. ಆವಾಗಲೇ ಆ ನಂಬಿಕೆಯಿಂದ ಮಾರ್ಕೆಟ್ ಹಾಗೂ ಆ ನಂಬಿಕೆಯಿಂದ ಆರ್ಥಿಕ ವ್ಯವಸ್ಥೆ ಸುಧಾರಿಸಲು ಸಾಧ್ಯವಾಗುತ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಈ 4 ಪಾಯಿಂಟ್ಸನ್ನು ನೀವು ನೋಡಿಕೊಂಡು ನಿಮ್ಮ ಎಕ್ಸಾಮಿಗೆ ಬೇಕಾದ ಕಡೆ ಉಪಯೋಗಿಸ್ಕೋಬೋದು. ಸೊ ಈಕ್ವಲ್ ಅಪಾರ್ಚುನಿಟೀಸ್ ಹಾಗೂ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಗವರ್ಮೆಂಟ್ ಇಂಟರ್ವೆನ್ಷನ್, ಟ್ರೇಡ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಟ್ರೇಡ್, ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ಸ್ ಮೇಲೆ. ಸೊ ಅದ್ರ ಜೊತೆಯಲ್ಲಿ ಬ್ಯಾಂಕಿಂಗ್. ಇಂಪೋರ್ಟ್ಸ್ ಕಮ್ಮಿಯಾಗಿ, ಸೊ ಹೆಚ್ಚಾಗಿ ನಾವು ಮಾತಾಡೋದು ಎಕ್ಸ್ಪೋರ್ಟ್ಸ್ ಬಗ್ಗೆ ಟ್ರೇಡ್ ಅಂದಾಗ. ಯಾಕಂದರೆ ಇಂಪೋರ್ಟ್ಸ್ ನಮಗೆ ನೆಗೆಟಿವ್ ಆಗುತ್ತದೆ. ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಮುಂದೆ ಚಾಪ್ಟರಲ್ಲಿ ಹೇಳ್ತೀನಿ. ಹಾಗಾದರೆ ಮುಂದಿನ ಸ್ಲೈಡ್ ನೋಡೋಣ. ಸೊ ನೆಕ್ಸ್ಟ್ ಇದರಲ್ಲಿ ಮಾತಾಡ್ತಾ ಇರೋದು ವೆಲ್ತ್ ಕ್ರಿಯೇಷನ್ನಲ್ಲಿ ಇಂಟ್ರೊಡಕ್ಷನ್. ನೆಕ್ಸ್ಟ್ ಇದರಲ್ಲಿ ಏನು ಹೇಳ್ತಾ ಇದ್ದೀವಿ, ಇಂಡಿಯಾಸ್ ಡಾಮಿನೆನ್ಸ್ ಫಾರ್ 2/3 ಆಫ್ ನೋನ್ ಗ್ಲೋಬಲ್ ಎಕನಾಮಿಕ್ ಹಿಸ್ಟ್ರಿ ವಾಸ್ ಬೈ ಡಿಸೈನ್ ಆ್ಯಂಡ್ ನಾಟ್ ಬೈ ಚಾನ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನಾವು ನೋಡ್ತೀವಿ ನಮ್ಮ ಎಕಾನಮಿ ಅಥವಾ ನಮ್ಮ ಆರ್ಥಿಕ ಇತಿಹಾಸದಲ್ಲಿ ಅಥವಾ ಆರ್ಥಿಕವಾಗಿ ನಾವು ಹೆಚ್ಚು ಡಿಮಾಂಡಲ್ಲಿ ಇದ್ವಿ ಅನ್ನೋದನ್ನು. ಸೊ ಗ್ಲೋಬಲ್ ಕಾಂಟ್ರಿಬ್ಯೂಷನ್ ಟು ವರ್ಲ್ಡ್ಸ್ GDP ಬೈ ಮೇಜರ್ ಎಕಾನಮೀಸ್ 2003 AD ವರೆಗೂ ಭಾರತ ತುಂಬ ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಅನ್ನೋದನ್ನು ಹೇಳ್ತಿದ್ದೀವಿ. ಹಾಗೆ ಈ ಎಕನಾಮಿಕ್ ಸರ್ವೆ ಸ್ಟಾರ್ಟಿಂಗಲ್ಲಿ 2 ಕೊಟೇಶನ್ಗಳನ್ನು ಕೊಡಲಾಗಿದೆ. ಒಂದು ತಿರುಕುರಲ್ ಬರೆದಿರುವಂತಹ ಒಂದು, ವೆಲ್ತ್ ದ ಲ್ಯಾಂಪ್ ಅನ್ಫೇಲಿಂಗ್ ಸ್ಪೀಡ್ಸ್ ಟು ಎವ್ರಿ ಲ್ಯಾಂಡ್ ಡಿಸ್ಪರ್ಸಿಂಗ್ ಡಾರ್ಕ್ನೆಸ್ ಅಟ್ ಇಟ್ಸ್ ಲಾರ್ಡ್ಸ್ ಕಮಾಂಡ್. ಸೊ ಸಂಪತ್ತು ಅನ್ನೋದು ಏನಿದೆ ಅದು ಒಂದು ಚಿಮಣಿ ಇದ್ದ ಹಾಗೆ, ಅದು ಯಾವತ್ತೂ ಆರದೇ ಇರುವಂಥದ್ದು. ಅದು ಪ್ರತಿಯೊಂದು ನೆಲ ಭೂಮಿಗೆ ಹೋಗುವಂತಹ ಅವಕಾಶ ಇದೆ. ಅದು ಕತ್ತಲನ್ನು ಹೋಗಲಾಡಿಸುತ್ತದೆ ಅನ್ನೋದ್ರ ಬಗ್ಗೆ ಹೇಳ್ತದೆ. ಸೊ ಸಂಪತ್ತು ಅನ್ನೋದು ತುಂಬ ಕತ್ತಲು ಹೋಗಲಾಡಿಸಲು ಒಂದು ಚಿಮಣಿ ಇದ್ದ ಹಾಗೆ ಅನ್ನೋದನ್ನು ತಿರುಕುರಲ್ ಅವರು ಈ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮೇಕ್ ಮನಿ, ದೇರ್ ಇಸ್ ನೋ ವೆಪನ್ ಶಾರ್ಪರ್ ದ್ಯಾನ್ ಇಟ್ ಟು ಸಿವಿಯರ್ ದ ಪ್ರೈಡ್ ಆಫ್ ಯುವರ್ ಫೋರ್ಸ್ ಅಂತಂದರೆ, ದುಡ್ಡು ಮಾಡಿ ಅದಕ್ಕಿಂತ ಹೆಚ್ಚು ಸ್ಟ್ರಾಂಗ್, ಚೂಪಾಗಿರುವಂತಹ ಬೇರೆ ವಸ್ತು ಯಾವುದೇ ಇಲ್ಲ. ನಿಮ್ಮ ಶತ್ರುವಿನ ಅಹಮ್ಮನ್ನು ಹೊಡಿಬೇಕು ಅಂತಂದರೆ ದುಡ್ಡು ಮಾಡಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ದುಡ್ಡು ಮಾಡಿ, ಸಂಪತ್ತು ಮಾಡಿ ಅನ್ನೋದು ಎಥಿಕಲಿ ಕರೆಕ್ಟ್ ಇರಬೇಕು ಆ್ಯಂಡ್ ಫಿಲಾಸಫಿಕಲಿ ರೈಟ್ ಇರಬೇಕು. ಸೊ ಇದನ್ನು ಬಿಟ್ಟು ಇರಬಾರ್ದು, ದುಡ್ಡು ಮಾಡಬೇಕು. ಸಂಪತ್ತು ಅನ್ನೋದು ಅವಶ್ಯಕತೆ ಇದೆ ಕತ್ತಲು ಹೋಗಲಾಡಿಸಲು ಅಥವಾ ನಿಮ್ಮ ಶತ್ರುವಿನ ಅಹಮ್ಮನ್ನು ಹೊಡೆದಾಡಿಸಲು ಸಂಪತ್ತಿನ ಅವಶ್ಯಕತೆ ಇದೆ. ಆದರೆ ಅದು ಎಥಿಕಲಿ ಹಾಗೂ ಫಿಲಾಸಫಿಕಲಿ ಕೂಡ ಸರಿಯಾಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಭಾಗದಲ್ಲಿ ಅರ್ಥಕೋಬೇಕಾಗಿದೆ. ಹಾಗೆ ಇಂಪಾರ್ಟೆನ್ಸ್, ಇದ್ರ ಬಗ್ಗೆ ನಾವು ಮಾತಾಡೋಣ. ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ವೆಲ್ತ್ ಕ್ರಿಯೇಷನಿಂದ ಆಗುವಂತಹ ಲಾಭಗಳನ್ನು ನೋಡೋಣ. ಇಲ್ಲಿ ಒಂದಿಷ್ಟು ಗ್ರಾಫ್ಸ್ಗಳನ್ನು ಕೊಟ್ಟಿದ್ದೀವಿ. ಇದರಲ್ಲಿ ವೆಲ್ತ್ ಕ್ರಿಯೇಷನ್ ಆ್ಯಂಡ್ ಸ್ಯಾಲರೀಸ್ ಪ್ಲೇಡ್ ಟು ದ ಎಂಪ್ಲಾಯೀಸ್, ಈ ಮೊದಲನೇ ಗ್ರಾಫಲ್ಲಿ ನೀವು ನೋಡ್ಬೋದು. ಇಲ್ಲಿ ಸಂಪತ್ತು ಸೃಷ್ಟಿ ಆದ ಹಾಗೆ ಸ್ಯಾಲರೀಸ್ ಕೊಡುವಂತಹ ಎಂಪ್ಲಾಯೀಸ್ ಅಥವಾ ಎಂಪ್ಲಾಯೀಸ್ ಸ್ಯಾಲರೀಸಲ್ಲೂ ನಾವು ಹೆಚ್ಚಳವನ್ನು ಕಾಣ್ತೀವಿ ಅಂತ ಹೇಳಿ. ಸೊ ನಾವು ಇಲ್ಲಿ ಮೊದಲನೇದಾಗಿ ಒಂದು ಸೈಕಲನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಒಂದು ಇನ್ವೆಸ್ಟ್ಮೆಂಟ್, ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಇನ್ವೆಸ್ಟರು ಇಂದ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ಪ್ರೊಡಕ್ಷನ್ ಕೂಡ ಹೆಚ್ಚಾಗುತ್ತದೆ. ಪ್ರೊಡಕ್ಷನ್ ಹೆಚ್ಚಾದಷ್ಟು ಅವನ ಪ್ರಾಫಿಟ್ಸ್ ಕೂಡ ಹೆಚ್ಚಾಗುತ್ತದೆ. ಈ ಪ್ರಾಫಿಟ್ಸ್ ಹೆಚ್ಚಾದಷ್ಟು ಎಂಪ್ಲಾಯೀಸಿಗೆ ಕೊಡುವ ಸ್ಯಾಲ್ರಿ ಕೂಡ ಹೆಚ್ಚಾಗುತ್ತದೆ. ಎಂಪ್ಲಾಯೀಸಿಗೆ ಕೊಡೋ ಸ್ಯಾಲ್ರಿ ಹೆಚ್ಚಾಗೋದ್ರಿಂದ ಅವನು ಎಂಪ್ಲಾಯಿ ಸೇವಿಂಗ್ಸ್ ಮಾಡೋದು ಹೆಚ್ಚಾಗುತ್ತೆ. ಸೇವಿಂಗ್ಸ್ ಹೆಚ್ಚಿಗೆ ಮಾಡಿದಷ್ಟು ಅವನು ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾನೆ.
ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದಷ್ಟು ಬ್ಯಾಂಕ್ ಮತ್ತೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕೊಡಲು ಸಾಧ್ಯವಾಗುತ್ತದೆ. ಸೊ ಸಂಪತ್ತು ಸೃಷ್ಟಿ ಮಾಡೋದ್ರಿಂದ ಏನು ಲಾಭಗಳಿದ್ದಾವೆ ಅಂತ ಹೇಳಿ ಡಿಸ್ಕಸ್ ಮಾಡಬೇಕಾದ್ರೆ ಮೊದಲನೇದು ಸಂಪತ್ತು ಸೃಷ್ಟಿಯಿಂದ ಸ್ಯಾಲ್ರೀಸ್ಗಳಲ್ಲಿ ಇಂಕ್ರಿಮೆಂಟ್ನ ನಾವು ಕಾಣ್ತೀವಿ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಸಂಪತ್ತು ಸೃಷ್ಟಿಯಿಂದ ಸಪ್ಲೈಯರ್ಸಿಗೂ ಲಾಭ ಆಗುತ್ತೆ. ಸಪ್ಲೈಯರ್ಸ್ ಅಂತಂದರೆ ಈಗ ಒಂದು ಕಂಪನಿಯಲ್ಲಿ 1,000 ಕೋಟಿಯಷ್ಟು ನಿವೇಶನೆ ಮಾಡಿ ಅವನು ಏನಾದರೂ 2,000 ಕೋಟಿಯಷ್ಟು ಬಿಸ್ನೆಸ್ ಮಾಡಿದಾಗ ಅಲ್ಲಿ ಆಟೋಮೆಟಿಕಲಿ ಹೂಡಿಕೆದಾರರು ಇನ್ನೂ ಹೆಚ್ಚು ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡೋದು ಸರ್ವೇ ಸಾಮಾನ್ಯ. ಪ್ರೊಡಕ್ಷನ್ ಹೆಚ್ಚಿಗೆ ಆದಷ್ಟು ಸಪ್ಲೈಯರ್ ಬೇಸ್ ಕೂಡ ಜಾಸ್ತಿ ಆಗುತ್ತೆ, ಅಂದರೆ ರಾ ಮೆಟೀರಿಯಲ್ ಸಪ್ಲೈ ಕೂಡ ಹೆಚ್ಚಿಗೆ ಆಗುತ್ತೆ. ಸೊ ಅದರಿಂದಾಗಿ ಸಪ್ಲೈಯರ್ಗೆ ಕೂಡ ಲಾಭವಾಗುತ್ತೆ. ಸೊ ಮೊದಲನೇ ಪಾಯಿಂಟ್ ಎಂಪ್ಲಾಯೀಸಿಗೆ ಹೆಲ್ಪ್ ಆಗುತ್ತೆ ಸಂಪತ್ತು ಸೃಷ್ಟಿಯಿಂದ, ಎರಡನೇದು ಸಪ್ಲೈಯರ್ಸಿಗೂ ಲಾಭ ಆಗುತ್ತೆ ಅದರಿಂದ. ಹಾಗೆ ಮೂರನೇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗುತ್ತದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೇನು? ಮಷೀನ್ಸ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಅಂತ ಏನು ಕರಿತೀವಿ. ಸೊ ಲ್ಯಾಂಡ್ ಹಾಗೂ ಲೇಬರಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಈಗ ಒಂದು ಕಂಪನಿ ನಾನು ಹೇಳಿದ ಹಾಗೆ ಮೊದಲಿಗೆ ನಾವು ನೋಡಿದ್ವಿ ಸಪ್ಲೈಯರ್ಸಿಗೆ ಅಂಥೇಳಿ. ಸೊ ಲಾಭ ಅನ್ನೋದು ಜಾಸ್ತಿ ಆದಷ್ಟು ಹೂಡಿಕೆದಾರರು ಪ್ಲ್ಯಾಂಟನ್ನು ಇನ್ಕ್ರೀಸ್ ಅಥವಾ ಪ್ಲ್ಯಾಂಟನ್ನು ಹೆಚ್ಚು ಎಕ್ಸ್ಪ್ಯಾಂಡ್ ಮಾಡಲು ಶುರು ಮಾಡ್ತಾರೆ. ಸೊ ಎಕ್ಸ್ಪ್ಯಾಂಡ್ ಮಾಡಿದಷ್ಟು ಅವನಿಗೆ ಹೊಸದಾಗಿ ಲ್ಯಾಂಡ್ ಬೇಕು, ಹಾಗೆ ಹೊಸದಾಗಿ ಮಷೀನ್ಸ್ ಬೇಕು, ಹಾಗೆ ಹೊಸದಾಗಿ ರಾ ಮೆಟೀರಿಯಲ್ ಕೂಡ ಬೇಕು. ಸೊ ಹೀಗೆ ಸಂಪತ್ತು ಸೃಷ್ಟಿಯಾಗೋದ್ರಿಂದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಹೆಚ್ಚಿಗಾಗುತ್ತದೆ ಅನ್ನೋದ್ರ ಬಗ್ಗೆ ಮೂರನೇ ಲಾಭದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಹಾಗೆ ಸಂಪತ್ತು ಸೃಷ್ಟಿಯಾಗೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಮೇಲೆ ಹೇಗೆ ಲಾಭ ಆಗಲಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತಂದರೆ ಈಗ ಒಬ್ಬ ನಿವೇಶದಾರರು ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ ಮೇಲೆ ಇದರಿಂದಾಗಿ ಪ್ರೊಡಕ್ಷನ್ ಬರುತ್ತೆ. ಹಾಗೆ ಈ ಪ್ರೊಡಕ್ಷನ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ಅಥವಾ ನಮಗೆ ಬೇಕಾದದಕ್ಕಿಂತ ಹೆಚ್ಚಾಗಿ ನಾವು ಪ್ರೊಡ್ಯೂಸ್ ಮಾಡಿದ ಮೇಲೆ ಉಳಿದಿರೋದನ್ನು ನಾವೇನು ಮಾಡ್ತೀವಿ? ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ಎಕ್ಸ್ಪೋರ್ಟ್ ಮಾಡಿದ ಮೇಲೆ ನಾವು ಆ ಎಕ್ಸ್ಪೋರ್ಟಿಂದ ಡಾಲರ್ಸಲ್ಲಿ ಬೇರೆ ದೇಶದಿಂದ ನಾವು ಅಮೌಂಟನ್ನು ಪಡಿತೀವಿ. ಈ ಡಾಲರ್ಸಿಂದಾಗಿ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕೂಡ ಬೆಳೆಯುತ್ತದೆ. ಸೊ ಸಂಪತ್ತು ಸೃಷ್ಟಿಯಿಂದ ನಮಗೆ ಅಥವಾ ನಮ್ಮ ಭಾರತ ದೇಶಕ್ಕೆ ಆಗುವ ಲಾಭಗಳೇನು ಅಂತ ಒಂದು ಪ್ರಶ್ನೆ ಕೇಳಿದಾಗ, ಒಂದು ಎಂಪ್ಲಾಯೀಸಿಗೆ ಹೆಲ್ಪ್ ಆಗುತ್ತೆ, ಎರಡನೇದು ಸಪ್ಲೈಯರ್ಸಿಗೆ ಹೆಲ್ಪ್ ಆಗುತ್ತೆ, ಮೂರನೇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ, ಹಾಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಕೂಡ ಹೆಚ್ಚಾಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಇನ್ನೊಂದು ವೆಲ್ತ್ ಕ್ರಿಯೇಷನ್ ಹಾಗೂ ಡೈರೆಕ್ಟ್ ಟ್ಯಾಕ್ಸ್ಗಳ ಮೇಲೆ ನಾವು ಮಾತಾಡಬೇಕಾದ್ರೆ ನಾನೊಂದು ಸೈಕಲಲ್ಲಿ ಹೇಳಿದೆ, ಒಂದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದ ಹಾಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆದ ಹಾಗೆ ಸ್ಯಾಲ್ರೀಸ್ ಜಾಸ್ತಿ ಆಗುತ್ತೆ, ಸ್ಯಾಲ್ರೀಸ್ ಜಾಸ್ತಿ ಆದ ಹಾಗೆ ಟ್ಯಾಕ್ಸ್ ಕೂಡ ಕಟ್ಟಲು ಜನ ಮುಂದೆ ಬರ್ತಾರೆ. ಸೊ ಡೈರೆಕ್ಟ್ ಟ್ಯಾಕ್ಸಸ್ ಜಾಸ್ತಿ ಆಗುತ್ತದೆ. ಅದರಿಂದಾಗಿ ಗವರ್ಮೆಂಟಿಗೆ ರೆವಿನ್ಯೂ ಜಾಸ್ತಿ ಸಿಗುತ್ತೆ. ಗವರ್ಮೆಂಟ್ ಈ ಹಣವನ್ನು ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಎಜುಕೇಷನ್, ಲಿಟ್ರಸಿ, ಹೆಲ್ತ್ ಏನಂತ ಹೇಳ್ತಾರೆ, ವಿದ್ಯಾಭ್ಯಾಸ, ಹೆಲ್ತ್ ಆಗಿರ್ಬೋದು, ಹೀಗೆ ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್, ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಹೀಗೆ ಇದು ಮತ್ತೆ ಇನ್ವೆಸ್ಟ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಆಟೋಮೆಟಿಕಲಿ. ಯಾಕಂದರೆ ಒಂದು ಕಂಪನಿ ಸೆಟಪ್ ಆದಮೇಲೆ ಅದಕ್ಕೆ ಹೆಲ್ದಿ ಎಂಪ್ಲಾಯೀಸ್ ಬೇಕು, ಅದ್ರ ಜೊತೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಒಳ್ಳೆಯ ರೋಡ್ಸ್ ಬೇಕು, ಹಾಗೆ ಅವರ ಸರಕು ಸಾಗಾಣಿಕೆ ಮಾಡಲು ಒಳ್ಳೆಯ ನೆಟ್ವರ್ಕ್ ಸಿಸ್ಟಮ್ ಬೇಕು. ಸೊ ಹೀಗೆ ಇದು ಎಲ್ಲವೂ ಇಂಟರ್ ಕನೆಕ್ಟೆಡ್ ಇರೋದ್ರಿಂದ ಸಂಪತ್ತು ಸೃಷ್ಟಿಯಿಂದ ಡೈರೆಕ್ಟ್ ಟ್ಯಾಕ್ಸಸ್ ಕೂಡ ಹೆಚ್ಚಾಗುತ್ತದೆ ಅನ್ನೋದು ಈ ಗ್ರಾಫಿನಿಂದ ನಾವು ತಿಳ್ಕೊಬೋದು. ಈ ಭಾಗದಲ್ಲಿ ನಾವು ಭಾರತದ ಆರ್ಥಿಕ ಮಾಡೆಲನ್ನು ನೋಡೋಣ. ಇಲ್ಲಿ 2 ಗ್ರಾಫ್ಗಳನ್ನು ನಾವು ಕೊಟ್ಟಿದ್ದೀವಿ. ಹಾಗೆ ಬ್ರೀಫ್ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾದಲ್ಲಿ ನಾವು ನೋಡಿದಾಗ ನಮ್ಮ ಪ್ರಾಚೀನ ಭಾರತದಲ್ಲಿ ಗಿಲ್ಡ್ಸ್ ಮಾರ್ಕೆಟ್ ಅನ್ನೋದನ್ನು ನೋಡಿದ್ದೀವಿ. ಹಾಗೆ ಸ್ವತಂತ್ರ ಸಿಕ್ಕ ಮೇಲೆ ಸೋಷಲಿಸಮ್ ಅಂತಂದರೆ ಕ್ಲೋಸ್ಡ್ ಎಕಾನಮಿಗೆ ನಾವು ಒಳಗಾಗಿದ್ವಿ. ಹಾಗೆ 1991ರಲ್ಲಿ ಎಮರ್ಜೆನ್ಸ್ ಆಫ್ ಮಾರ್ಕೆಟ್ ಅಂದರೆ ಈ ಗಿಲ್ಡ್ ಮಾರ್ಕೆಟಲ್ಲಿ ನಮ್ಮ ಭಾರತದ ಟ್ರೇಡ್ ಏನಿತ್ತು ಅದು ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದ ಬೇರೆ ಬೇರೆ ದೇಶಗಳೊಂದಿಗೆ, ಏಷ್ಯಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಹಾಗೆ ಆಫ್ರಿಕನ್ ಕಂಟ್ರೀಸಲ್ಲಿ, ಅರಬ್ ಕಂಟ್ರೀಸಲ್ಲಿ ನಾವು ಎಲ್ಲ ಕಡೆ ನಮ್ಮ ಪ್ರಾಚೀನ ಭಾರತದಿಂದಲೂ ನಮ್ಮ ವಹಿವಾಟು ನಡೀತಾನೆ ಇದೆ. ಆ ಹಂತದಲ್ಲೇ ನಾವು ಆರ್ಥಿಕ ಇತಿಹಾಸದಲ್ಲಿ ಅತಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ನಾವು ಕಾಣಿಸ್ಕೊಂಡಿದ್ದು. ಆದರೆ ಬ್ರಿಟಿಷ್ ಕಾಲನೈಸೇಷನ್ ಆದಮೇಲೆ
ನಮ್ಮಲ್ಲಿ ಆದಂತಹ ಲೂಟಿಯಿಂದಾಗಿ, ಬಡತನದಿಂದಾಗಿ, ಹಸಿವಿನಿಂದಾಗಿ ನಾವು ಸ್ವತಂತ್ರದ ನಂತರ ನಮ್ಮ ಮಾರ್ಕೆಟನ್ನು ಓಪನ್ ಬಿಡಲು ಅಥವಾ ಬೇರೆಯವರಿಗೆ ಅಲ್ಲಿ ಅಲೌ ಮಾಡಲು ನಾವು ಒಂದಿಷ್ಟು ಹಿಂದೇಟನ್ನು ಹಾಕಿದ್ವಿ. ಆ ಸಮಯದಲ್ಲಿ ನಾವು ನಮ್ಮ GDP ಎಕನಾಮಿಕ್ ಗ್ರೋತನ್ನು ನಾವು ಯಾವಾಗಲೂ GDPಯಲ್ಲಿ ಮೆಷರ್ ಮಾಡ್ತೀವಿ. ಸೊ ನಾವು ಯಾವಾಗಲೂ GDPಯಲ್ಲೇ ಮಾತಾಡೋಣ ಆರ್ಥಿಕ ವ್ಯವಸ್ಥೆ ಮಾತಾಡಬೇಕಾದ್ರೆ. ಸೊ ಆ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಕಡಿತವನ್ನು ಕಂಡಿದ್ವಿ. ಆದರೆ ನಾವು 1991ರಲ್ಲಿ ಮತ್ತೆ ನಾವು ಅದನ್ನು ಅರ್ಥಕೊಂಡು ಕೆಲವೊಂದು ಕ್ಷೇತ್ರಗಳಲ್ಲಿ ಮತ್ತೆ ಪ್ರೈವೇಟ್ ಪ್ಲೇಯರ್ಸಿಗೆ ಅವಕಾಶವನ್ನು ಮಾಡಿಕೊಟ್ವಿ. ಅದರಲ್ಲಿ ನಾವು GDP ಬೆಳವಣಿಗೆ ಅಥವಾ GDP ಪರ್ ಕ್ಯಾಪಿಟಾ ಇನ್ಕಮ್ ಬೆಳವಣಿಗೆಯನ್ನು ಕಂಡ್ವಿ. ಸೊ ಇಲ್ಲಿ ಕೊಟ್ಟಿರುವಂತಹ ಗ್ರಾಫ್ 1960ರಿಂದ 2018ರವರೆಗೆ GDP ಯಾವ ರೀತಿಯಲ್ಲಿ ಕಾಣಿಸ್ಕೊಂಡಿದೆ ಅನ್ನೋದನ್ನು ನೋಡಿದಾಗ ನಾವಿಲ್ಲಿ ನೋಡ್ಬೋದು 1991ರ ನಂತರ GDP ಶಾರ್ಪ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದು ಸಾಧ್ಯವಾಗಲು ಕಾರಣವೇನಾಯಿತು ಅಂತಂದರೆ ಇನ್ವಿಸಿಬಲ್ ಮಾರ್ಕೆಟ್ ಹಾಗೂ ನಂಬಿಕೆ, ಜನರ ನಂಬಿಕೆ ಏನಿದೆ ಆ ಮಾರ್ಕೆಟಿನಲ್ಲಿ ಕೊಟ್ಟಿರುವಂತಹ ಫ್ರೀಡಮ್, ಎಕನಾಮಿಕ್ ಲಿಬರಲೈಸೇಷನ್ ಹಾಗೂ ಎಕನಾಮಿಕ್ ಫ್ರೀಡಮ್ ಬಗ್ಗೆ ಏನು ಮಾತಾಡ್ತೀವಿ ಅದು ಕೊಟ್ಟ ನಂತರ ನಾವು ಕಂಡಂತಹ GDPಯ ವ್ಯವಸ್ಥೆನ ನಾವು ಇಲ್ಲಿ ನೋಡ್ಬೋದು. ಅದ್ರ ಜೊತೆಯಲ್ಲಿ ಇನ್ನೊಂದು ಗ್ರಾಫ್ ಇಲ್ಲಿ GDP ಪರ್ ಕ್ಯಾಪಿಟಾ ಇನ್ಕಮ್ ಬಗ್ಗೆನೂ ನೋಡ್ತಾ ಇದ್ದೀವಿ. 1991ರ ನಂತರ GDP ಪರ್ ಕ್ಯಾಪಿಟಾ ಇನ್ಕಮ್ನಲ್ಲೂ ಸಹ ನಾವು ಏರಿಕೆಯನ್ನು ಕಾಣ್ತಾ ಇದ್ದೀವಿ ಅನ್ನೋದನ್ನು ಈ ಎಕನಾಮಿಕ್ ಮಾಡೆಲ್ ಪೂರ್ತಿಯಾಗಿ ವಿಶ್ಲೇಷಿಸ್ತಾ ಇದೆ. ಹಾಗಾದರೆ ನಮ್ಮ ಆರ್ಥಿಕ ವ್ಯವಸ್ಥೆನ ನಾವು 3 ಹಂತದಲ್ಲಿ ಡಿವೈಡ್ ಮಾಡ್ಬೋದು. ಒಂದು ಪ್ರಾಚೀನ ಭಾರತದಲ್ಲಿ ಎಲ್ಲಿ ನಾವು ಗಿಲ್ಡ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ, ಸ್ವತಂತ್ರದ ನಂತರ ಎಲ್ಲಿ ನಾವು ಸೋಷಲಿಸಮಿಗೆ ಒಳಗಾಗಿದ್ವಿ, ಹಾಗೆ 1991ರ ನಂತರ ಎಮರ್ಜೆನ್ಸ್ ಆಫ್ ಮಾರ್ಕೆಟನ್ನು ಕಾಣ್ತೀವಿ. ಸೊ ಈ 3 ಹಂತಗಳಲ್ಲಿ ಆದಂತಹ GDPಯ ವ್ಯವಸ್ಥೆಯನ್ನು ನಾವು ಈ ಸ್ಲೈಡ್ನಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ಮುಂದಿನ ಸ್ಲೈಡ್ಸ್ನಲ್ಲಿ ಇಂಪ್ಯಾಕ್ಟ್ ಆಫ್ ಲಿಬರಲೈಸೇಷನ್ ಅಂಡ್ ಎವಿಡೆನ್ಸಸ್ ಫಾರ್ ಲಿಬರಲೈಸ್ ಸೆಕ್ಟರ್ಸ್ ಗ್ರೂ ಫಾಸ್ಟರ್ ದನ್ ಕ್ಲೋಸ್ಡ್ ಸೆಕ್ಟರ್ಸ್. ಸೊ 1991ರಲ್ಲಿ ನಾವು ಹೇಳಿದ ಹಾಗೆ ಲಿಬರಲೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಲಿಬರಲೈಸೇಷನಿಂದ ಆಗಿರುವಂತಹ ಲಾಭಗಳೇನು, ಅದರಿಂದ ನಾವು ಯಾವುದನ್ನು ಪ್ರೂವ್ ಮಾಡ್ಬೋದು ಅಥವಾ ಯಾವ ರೀತಿಯಲ್ಲಿ ನಮಗೆ ಲಾಭ ಆಯಿತು ಅನ್ನೋದನ್ನು ನಾವು ತಿಳ್ಕೊಬೇಕು ಅಂತಂದರೆ ಒಂದಿಷ್ಟು ಉದಾಹರಣೆಗಳು ಎಕನಾಮಿಕ್ ಸರ್ವೆ ಮಾತಾಡ್ತಾ ಇದೆ. ಒಂದನೇ ಉದಾಹರಣೆ ಏನು ಅಂತಂದರೆ ಲಿಬರಲೈಸೇಷನಿಂದ ಆದಮೇಲೆ ಬೆಳೆದಂತಹ ರೀತಿಯಲ್ಲಿ ನಾವು ನೋಡ್ಬೋದು. ಒಂದನೇದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನಾನು ಹೇಳಿದ ಹಾಗೆ 1991ರಲ್ಲಿ ಮುನ್ನ ಭಾರತ ಸರ್ಕಾರಕ್ಕೆ ಮೀಸಲಾಗಿತ್ತು ಬ್ಯಾಂಕಿಂಗ್ ಸೆಕ್ಟರ್, ಬೇರೆ ಪ್ರೈವೇಟ್ ಇನ್ವೆಸ್ಟರ್ಸಿಗೆ ಅವಕಾಶ ಇರಲಿಲ್ಲ. ಸೊ 1991ರ ನಂತರ ಯಾವಾಗ ಪ್ರೈವೇಟ್ ಇನ್ವೆಸ್ಟರ್ಸಿಗೆ ನಾವು ಅವಕಾಶ ಮಾಡಿ ಕೊಟ್ಟವಲ್ಲ, ಅದಾದಮೇಲೆ ಕಂಡಂತಹ ಬೆಳವಣಿಗೆ ಅಥವಾ ಯಾವ ಸೆಕ್ಟರ್ಸಿಗೆ ನಾವು ಸ್ವತಂತ್ರವನ್ನು ಕೊಟ್ಟಿದ್ವೋ ಆ ಸೆಕ್ಟರ್ಸು ಬಚ್ಚಿಟ್ಕೊಂಡಿರುವಂತಹ ಸೆಕ್ಟರ್ಸ್ಗಿನ ಫಾಸ್ಟಾಗಿ ಬೆಳೆದವು. ಸೊ ಇಲ್ಲಿ ನಾವು ಈ ಗ್ರಾಫಲ್ಲಿ ನೋಡ್ಬೋದು 1991ರಲ್ಲಿ ಯಾವಾಗ ಪ್ರೈವೇಟ್ ಎಂಟ್ರಿ ಆಯಿತೋ ಅದಾದ ಕೂಡಲೇ ಸೆಕ್ಟರ್ನಲ್ಲಿ ಜಂಪ್ ಕಾಣ್ತೀವಿ. ಅದೇ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ಸಲ್ಲೂ ಸಹ ನಾವು ಅದೇ ರೀತಿಯ ಒಂದು ಮಾರ್ಗವನ್ನು ಕಾಣ್ತೀವಿ. 2003ರಲ್ಲಿ ಮ್ಯೂಚುವಲ್ ಫಂಡ್ಸನ್ನು ನಾವು ಪ್ರೈವೇಟೈಸ್ ಮಾಡಿದ್ವಿ. 2003ರವರೆಗೆ ಪ್ರೈವೇಟೈಸೇಷನ್ ಇಲ್ಲದ ಕಾರಣ ಮ್ಯೂಚುವಲ್ ಫಂಡ್ಸಲ್ಲಿ ತುಂಬ ನಾವು ಹಿಂದಡಿಕೆಯನ್ನು ಕಂಡಿದ್ವಿ, ಅಂದರೆ ಹಿಂಜರಿತವನ್ನು ಕಂಡಿದ್ವಿ. 2003ರ ನಂತರ ಇಲ್ಲಿ ನೋಡಬಹುದು ಈ ಗ್ರಾಫಿನ ಮೂಲಕ ನಾವು ಡೆವಲಪ್ಮೆಂಟನ್ನು ಕಾಣ್ತೀವಿ. ಅದೇ ರೀತಿಯಲ್ಲಿ ರೋಡ್ ಸೆಕ್ಟರ್ ಹಾಗೂ ರೈಲ್ವೆ ಸೆಕ್ಟರನ್ನು ನೀವು ನೋಡಿದಾಗ ರೋಡ್ ಸೆಕ್ಟರನ್ನು ನಾವು ಓಪನ್ ಎಕಾನಮಿಯಲ್ಲಿ ಇಟ್ವಿ, ಅಂದರೆ ಬೇರೆ ಪ್ರೈವೇಟ್ ಪ್ಲೇಯರ್ಸಲ್ಲಿ ನಿವೇಶನ ಮಾಡಲು ಸಾಧ್ಯವಾಗ್ತಾ ಇತ್ತು. ಅದೇ ರೈಲ್ವೇಸ್ ಇವತ್ತಿಗೂ ಕ್ಲೋಸ್ಡ್ ಎಕಾನಮಿ ಆಗಿರೋದ್ರಿಂದ ರೋಡ್ವೇಸ್ ತುಂಬ ಹೆಚ್ಚಾಗಿ ಅಥವಾ ತುಂಬ ಮುಂಚೂಣಿಯಲ್ಲಿದೆ, ಟೆಕ್ನಾಲಜಿಕಲಿ ಆಗಿರಬಹುದು, ತಾಂತ್ರಿಕವಾಗಿ, ಹಾಗೂ ಅಲ್ಲಿ ನಿವೇಶನ ಹೆಚ್ಚಾಗ್ತಾ ಇರೋದ್ರಿಂದ ಫೆಸಿಲಿಟೀಸ್ ಕೂಡ ಹೆಚ್ಚಾಗ್ತವೆ. ರೈಲ್ವೇಸ್ ಆ ಮಟ್ಟದಲ್ಲಿ ಬೆಳೆದಿಲ್ಲ ಅನ್ನೋದನ್ನು ನಾವು ನೋಡ್ಬೋದು. ಇನ್ನೊಂದು ಉದಾಹರಣೆ ತಗೋಬೇಕು ಅಂದರೆ ಸಿಮೆಂಟ್ ಹಾಗೂ ಸ್ಟೀಲ್ ಏನಿದೆ ಅದನ್ನು ನಾವು ಓಪನ್ ಎಕಾನಮಿಯಲ್ಲಿ ಇಟ್ವಿ. ಈಗಲೂ ಕ್ಲೋಸ್ಡ್ ಎಕಾನಮಿಯಲ್ಲಿ ಇರೋದ್ರಿಂದ ಸಿಮೆಂಟ್ ಹಾಗೂ ಸ್ಟೀಲಿನ ಗ್ರೋತ್ ಫ್ಯಾಕ್ಟರ್ ಕೋಲ್ಗಿಂತಲೂ ತುಂಬ ಮುಂಚೂಣಿಯಲ್ಲಿದೆ ಅನ್ನೋದನ್ನು ನಾವು ದಿನದಲ್ಲಿ ಕಾಣ್ತೀವಿ. ಹಾಗೆ ಪೋರ್ಟ್ಸ್ ವಿಚಾರದಲ್ಲಿ ಬಂದಾಗ ಮೈನರ್ ಪೋರ್ಟ್ಸನ್ನು ನಾವು ಓಪನ್ ಎಕಾನಮಿಗೆ ಬಿಟ್ಕೊಡ್ತಿದ್ವಿ. ಮೇಜರ್ ಪೋರ್ಟ್ಸನ್ನು ಇನ್ನೂ ಕ್ಲೋಸ್ಡ್, ಅಂದರೆ ಸರ್ಕಾರದ ನಿವೇಶನಿಗೆ ಮಾತ್ರ ನಾವು ಅದನ್ನು ಸೀಮಿತ ಇಟ್ಟಿರೋದ್ರಿಂದ ಮೈನರ್ ಪೋರ್ಟ್ಸು ಮೇಜರ್ ಪೋರ್ಟ್ಸ್ಗಿನ ಹೆಚ್ಚಾಗಿ ಡೆವಲಪ್ ಆಗಿದ್ದಾವೆ ಅನ್ನೋದನ್ನು ನಾವು ದಿನಜೀವನದಲ್ಲಿ ಅಥವಾ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ಬೋದು. ಇದು ಅದಕ್ಕೆ ರಿಲೇಟೆಡ್ ಒಂದಿಷ್ಟು ಗ್ರಾಫ್ಸ್ಗಳನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ಸಿಮೆಂಟ್ ಮತ್ತು ಸ್ಟೀಲಿನ ನೀವು ಗ್ರೋತ್ ನೋಡಬಹುದು, ಕ್ಲೋಸ್ಡ್ ಸೆಕ್ಟರ್ ಕೋಲಿನ ವಿರುದ್ಧವಾಗಿ. ಸೊ ಈ ಥರ ಗ್ರಾಫ್ಸನ್ನು ನೀವು
ಎಕಾನಮಿ ಸೆಕ್ಷನಲ್ಲಿ ಆನ್ಸರ್ಸ್ ಬರಿಬೇಕಾದ್ರೆ ಉಪಯೋಗಿಸಿದಾಗ ನಿಮಗೆ ತುಂಬ ಒಳ್ಳೆಯ ಮಾರ್ಕ್ಸ್ ಫೆಚ್ ಮಾಡಲು ಸಾಧ್ಯವಾಗುತ್ತದೆ. ಸೊ ನಿಮಗೆ ಏನಾದರೂ ಮೇನ್ಸಲ್ಲಿ ಕೇಳಿರುವಂಥ ಪ್ರಶ್ನೆಯಲ್ಲಿ ಯಾವ ರೀತಿಯಲ್ಲಿ ಪ್ರೈವೇಟೈಸೇಷನ್ ಅಥವಾ ಲಿಬರಲೈಸೇಷನ್ ಮಾಡಿರುವುದರಿಂದ ಹೇಗೆ ಭಾರತದ ಆರ್ಥಿಕ ವ್ಯವಸ್ಥೆಗೆ ಲಾಭವಾಯಿತು ಅದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿ ಅಂತ ಕೇಳಿದಾಗ ನೀವು ಈ ಉದಾಹರಣೆಗಳನ್ನು ಉಪಯೋಗಿಸ್ಕೋಬೋದು. ಸ್ಟೀಲ್ ಹಾಗೂ ಸಿಮೆಂಟ್ ಫ್ಯಾಕ್ಟ್ರಿಗಳು ಓಪನ್ ಮಾಡಿ ಕೋಲನ್ನು ಕ್ಲೋಸ್ಡ್ ಇಟ್ಟಿರೋದ್ರಿಂದ ಈ ರೀತಿಯಲ್ಲಿ ನಾವು ಗ್ರೋತ್ನ ಕಂಡ್ವಿ. ಎಕ್ಸಾಕ್ಟ್ ನಂಬರ್ಸ್ ಏನು ಬೇಕಾಗಿಲ್ಲ, ಸುಮ್ಮನೆ ಅಂದಾಜರಲ್ಲಿ ಈ ಥರ ಬರೆದ್ರೂ ಸಾಕು. ಹಾಗೆ ಎರಡನೇದು ನೋಡಿದಾಗ ರೋಡ್ಸ್ ಹಾಗೂ ರೈಲ್ವೇಸ್ ಬಗ್ಗೆ ಮಾತಾಡ್ತೀವಿ. ಮೂರನೇದು ಮೇಜರ್ ಪೋರ್ಟ್ಸ್ ಹಾಗೂ ಮೈನರ್ ಪೋರ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ಉದಾಹರಣೆಗಳನ್ನು ಕೊಟ್ಕೊಂಡು ನಿಮ್ಮ ಆನ್ಸರನ್ನು ನೀವು ಪೂರ್ತಿ ಮಾಡಬಹುದು. ಮುಂದಿನ ಇದರಲ್ಲಿ ಯಾವ ರೀತಿಯಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡಲು ಸಾಧ್ಯವಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಸಂಪತ್ತು ಸೃಷ್ಟಿಯಲ್ಲಿ ಆರ್ಥಿಕ ವ್ಯವಸ್ಥೆಯ ಬ್ಯಾಲೆನ್ಸ್ ಹೇಗಿರಬೇಕು ಅಂತ ಹೇಳಿ. ಸೊ ಸಂಪತ್ತು ಸೃಷ್ಟಿ ಯಾವಾಗಲೂ ಎರಡು ಕಡೆಯಿಂದ ಆಗುತ್ತೆ. ಒಂದು ಇಂಟರ್ನಲ್ ಆಗಿರ್ಬೋದು, ಒಂದು ಎಕ್ಸ್ಟರ್ನಲ್ ಆಗಿರ್ಬೋದು. ನಮ್ಮ ಹಳೆ ಕಾಲದಲ್ಲಿ ಅಥವಾ ಇತಿಹಾಸದಲ್ಲಿ ನೋಡಿದಾಗ ಇಂಟರ್ನಲ್ಲಿ ದಕ್ಷಿಣ ಪಥ ಹಾಗೂ ಉತ್ತರ ಪಥ ಅಂತ ಹೇಳಿ ಒಂದೆರಡು ರೋಡ್ಗಳ ಬಗ್ಗೆ ನಾವು ಓದ್ತೀವಿ. ಏನಿದು ದಕ್ಷಿಣ ಪಥ ಅಂತಂದರೆ ಸದರ್ನ್ ರೋಡ್ ಅಥವಾ ದಕ್ಷಿಣ ಪಥವನ್ನು ಸದರ್ನ್ ರೋಡ್ ಅಂತ ಕರಿತೀವಿ, ಉತ್ತರ ಪಥವನ್ನು ನಾರ್ದರ್ನ್ ರೋಡ್ ಅಂತ ಕರಿತೀವಿ. ಈ ರೋಡ್ಸ್ಗಳು ಆ ಸಮಯದಲ್ಲಿ ಕಟ್ಟಲು ಏನಕ್ಕೆ ಅಷ್ಟು ಅವಶ್ಯಕತೆ ಇತ್ತು? ಅದು ಎಲ್ಲವೂ ಟ್ರೇಡ್ಗೋಸ್ಕರ. ಟ್ರೇಡ್ ಅಂತಂದರೆ ವಹಿವಾಟಿನಗೋಸ್ಕರ. ಹಾಗೆ ಎಕ್ಸ್ಟರ್ನಲ್ ಅಂತಂದಾಗ ಬೇರೆ ದೇಶಗಳ ಜೊತೆಯಲ್ಲಿ ನಮ್ಮ ಎಷ್ಟು ವಹಿವಾಟು ಇದೆ, ಅದರಿಂದಾಗಿ ನಮಗೆ ಆರ್ಥಿಕವಾಗಿ ಬೆಳೆಯಲು ಸಾಧ್ಯವಿದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಹಾಗೆ ನಮ್ಮ ಪ್ರಾಚೀನ ಭಾಗದಲ್ಲಿ ಈಜಿಪ್ಟ್, ರೋಮ್, ಗ್ರೀಸ್, ಪರ್ಷಿಯಾ ಆ್ಯಂಡ್ ಅರಬ್, ಹೀಗೆ ವೆಸ್ಟ್ ಚೈನಾ, ಜಪಾನ್, ಸೌತ್ ಈಸ್ಟ್ ಏಷ್ಯಾ ಈ ಥರ ಬೇರೆ ಬೇರೆ ದೇಶಗಳೊಂದಿಗೆ ನಮ್ಮ ಆರ್ಥಿಕ ವಹಿವಾಟು ಇತ್ತು ಅನ್ನೋದನ್ನು ನಾವು ಎಷ್ಟೊಂದು ಉದಾಹರಣೆಗಳಲ್ಲಿ ನೋಡ್ತೀವಿ. ಅದೇ ರೀತಿಯಲ್ಲಿ ಇಂಟರ್ನಲ್ಲಿ ಅಂದರೆ ಆಂತರಿಕವಾಗಿ ಹಾಗೂ ಹೊರಗಡೆಯಿಂದ ಎರಡೂ ಕಡೆಯಿಂದ ನಾವು ಸಶಕ್ತರಾಗಲು ಅಥವಾ ಸಶಕ್ತರಾಗುವ ಅವಶ್ಯಕತೆ ಇದೆ. ನಮಗೆಲ್ಲ ವರ್ಲ್ಡ್ ಹಿಸ್ಟ್ರಿಯಲ್ಲಿ ನಾವು ನೋಡ್ತೀವಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದು ಇಡೀ ಇತಿಹಾಸವನ್ನೇ ತಿರುಚು ಹಾಕಿದ ಒಂದು ಘಟನೆ. ಅಲ್ಲಿ ಇಂಗ್ಲೆಂಡಿಗೆ ಬೇರೆ ಒಂದು ಮಟ್ಟಕ್ಕೆ ಏರಲು ಸಾಧ್ಯವಾಗಿದ್ದು ಇಂಡಸ್ಟ್ರಿಯಲೈಸೇಷನ್. ಸೊ ಯಾವಾಗ ನಿಮ್ಮದು ಆ ಇಂಡಸ್ಟ್ರಿಯಲೈಸೇಷನಿಗೆ ಸಪೋರ್ಟ್ ಆಗಿದ್ದೇ ಹೆಚ್ಚಿಗೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮಾಡಿದ್ದು. ಸೊ ಎಲ್ಲಿವರೆಗೆ ನಿಮ್ಮ ಪ್ರೊಡಕ್ಷನ್ ಹೆಚ್ಚಾಗಲ್ವೋ, ಎಲ್ಲಿವರೆಗೆ ನೀವು ನಿವೇಶನೆ ಅಥವಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಲ್ವೋ ಅಲ್ಲಿವರೆಗೆ ಪ್ರೊಡಕ್ಷನ್ ಹೆಚ್ಚಿಗೆ ಆಗೋದಿಲ್ಲ. ಪ್ರೊಡಕ್ಷನ್ ಹೆಚ್ಚಿಗೆ ಆಗಲಿಲ್ಲ ಅಂದರೆ ಸೇವಿಂಗ್ಸ್ ಜಾಸ್ತಿ ಆಗೋದಿಲ್ಲ. ಸೇವಿಂಗ್ಸ್ ಜಾಸ್ತಿ ಆಗಲಿಲ್ಲ ಅಂತಂದರೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗೋದಿಲ್ಲ. ಸೊ ಈ ಎಲ್ಲ ಸೈಕಲ್ಲು ಒಟ್ಟಿಗೆ ಕೂಡಿರೋದ್ರಿಂದ ನಾವು ಹೆಚ್ಚಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಈ ಭಾಗದಲ್ಲಿ ಏನು ಅಂತಂದರೆ ಓಪನ್ನೆಸ್ ಅಥವಾ ಲಿಬರಲೈಸೇಷನ್ ಇನ್ ಎಕಾನಮಿಯಿಂದ ಭಾರತ ತುಂಬ ಲಾಭವನ್ನು ಅನುಭವಿಸಿದೆ. ಸೊ ಇನ್ನೂ ಕ್ಷೇತ್ರಗಳಲ್ಲಿ ಇನ್ನೂ ಹೆಚ್ಚಿನ ಲಿಬರಲೈಸೇಷನ್ ಅಥವಾ ಸ್ವತಂತ್ರವನ್ನು ಕೊಡುವಂತಹ ಅವಶ್ಯಕತೆ ಇದೆ ಅನ್ನೋದು ಹೋದ ಭಾಗದಲ್ಲಿ ನಾವು ನೋಡಿದ್ದೀವಿ. ಹಾಗಾದರೆ ಈ ಸಂಪತ್ತು ಸೃಷ್ಟಿಗೆ ಇರುವಂತಹ ಮಾರ್ಗಗಳು ಏನೇನು ಅಥವಾ ಇದಕ್ಕೆ ಇರುವಂತಹ ಇನ್ಸ್ಟ್ರೂಮೆಂಟ್ಸ್ ಏನೇನು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ 4 ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಎಕನಾಮಿಕ್ ಸರ್ವೆ ಮಾತಾಡ್ತಾ ಇದೆ. ಒಂದು ಎಫಿಷಿಯನ್ಸಿ, ಎರಡನೇದು ಈಕ್ವಲ್ ಅಪಾರ್ಚುನಿಟೀಸ್, ಮೂರನೇದು ಇನ್ಕಂಬೆಂಟ್ ಹಾಗೂ ನ್ಯೂ ಎಂಟ್ರೆನ್ಸ್. ಇನ್ಕಂಬೆಂಟ್ ಅಂದರೆ ಮೊದಲೇ ಮಾರ್ಕೆಟಲ್ಲಿ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿರುವಂತಹವರು. ಹಾಗೆ 4ನೇದು ಪ್ರೋ ಬಿಸ್ನೆಸ್ ಹಾಗೂ ಪ್ರೋ ಕ್ರೋನಿ. ಪ್ರೋ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸಿಗೆ ಪರವಾಗಿರುವಂತಹವರು. ಹಾಗೆ ಪ್ರೋ ಕ್ರೋನಿ ಅಂತಂದರೆ ಬಿಸ್ನೆಸ್ಸಲ್ಲಿ ಪಾರ್ಶಾಲಿಟಿ ಮಾಡುವಂತಹವರ ಬಗ್ಗೆ ಪ್ರೋ ಕ್ರೋನಿ ಅಂತ ಹೇಳ್ತೀವಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥ ಒಂದು ಪಾಯಿಂಟ್ ಏನಂತಂದರೆ GDP ಅನ್ನೋ ಒಂದು ಪದದ ಬಗ್ಗೆ ನಾವು ಎಕನಾಮಿಕ್ ಸರ್ವೆಯಲ್ಲಿ ನೋಡ್ತೀವಿ. ಇದು ಗ್ರಾಸ್ ಡೊಮೆಸ್ಟಿಕ್ ಡಿಸ್ಟ್ರಿಕ್ಟ್ ಪ್ರಾಡಕ್ಟ್ ಅಂತ ಹೇಳಿ. ಅಂದರೆ ಒಂದು ಡಿಸ್ಟಿಕ್ನಲ್ಲಿ ಬೆಳೆಯುವಂತಹ ಒಂದು ಡಿಸ್ಟಿಕ್ನಲ್ಲಿ ಬರುವಂತಹ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸಿಗೆ GDP ಗ್ರಾಸ್ ಡೊಮೆಸ್ಟಿಕ್ ಡಿಸ್ಟ್ರಿಕ್ಟ್ ಪ್ರಾಡಕ್ಟ್ ಅಂತ ಕರಿತಾ ಇದ್ದೀವಿ. ಸೊ ಈ ಭಾಗದಲ್ಲಿ 10% ಇನ್ಕ್ರೀಸ್ ಇನ್ ಡಿಸ್ಟ್ರಿಕ್ಟ್ ಯೀಲ್ಡ್ಸ್ 1.8% ಇನ್ಕ್ರೀಸ್ ಇನ್ GDP. ಅಂದರೆ ಒಂದು ಜಿಲ್ಲೆಯಲ್ಲಿ 10% ಬೆಳವಣಿಗೆ ಆದರೆ ಅದು 1.8% ಅಂದರೆ 1.8% GDP ಮೇಲೆ ಇಂಪ್ರೂವ್ಮೆಂಟ್ಸ್ ಅಥವಾ ಎಫೆಕ್ಟ್ ಬೀಳುತ್ತದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಎಫಿಷಿಯನ್ಸಿ ಬಗ್ಗೆ. ಎಫಿಷಿಯನ್ಸಿ ಅನ್ನೋದು ಅಪಾರ್ಚುನಿಟಿ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತದೆ. ಅಪಾರ್ಚುನಿಟಿ ಯಾವಾಗ ಹೆಚ್ಚಾಗುತ್ತದೆಯೋ ಆವಾಗ ಎಫಿಷಿಯನ್ಸಿ ಆಟೋಮೆಟಿಕಲಿ ಜಾಸ್ತಿ ಆಗುತ್ತದೆ. ಈಗ ಉದಾಹರಣೆಗೆ ನಮ್ಮ
ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಬಿಸ್ನೆಸ್ ಆಗಲಿ ಎಸ್ಟಾಬ್ಲಿಷ್ ಆಗಿದೆ ಅಂತಂದರೆ ಅದರ ಒಂದು ಮಟ್ಟದಲ್ಲಿ ನಡೀತಾ ಇರ್ತದೆ. ಎಲ್ಲಿವರೆಗೆ ಹೊಸ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಹೊಸ ನಿವೇಶದಾರರು ಬಂದು ಹೂಡಿಕೆ ಮಾಡೋದಿಲ್ಲವೋ ಅಲ್ಲಿವರೆಗೆ ಹೊಸ ಐಡಿಯಾಸ್ ಬರಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಎಫಿಷಿಯನ್ಸಿ ಅನ್ನೋದು ಸರಿಸಮಾನವಾದ ಅಪಾರ್ಚುನಿಟೀಸ್ ಅಥವಾ ಅವಕಾಶಗಳಿಗೂ ಕೂಡ ನಿರ್ಭರವಾಗಿದೆ ಅನ್ನೋದನ್ನು ಮಾತಾಡ್ತಾ ಇದ್ದೀವಿ. ಸೊ ವರ್ಲ್ಡ್ ಆಂಟ್ರಪ್ರಿನರ್ಶಿಪ್ ರಿಪೋರ್ಟ್ ಅಥವಾ ವರ್ಲ್ಡ್ ಬ್ಯಾಂಕ್ ಆಂಟ್ರಪ್ರಿನರ್ಶಿಪ್ ಡೇಟಾ ಅಂತ ಏನು ಕರಿತೀವಿ, ಅದು ನೋಡಿದಾಗ ನಮಗೆ ಒಂದು ಅರ್ಥ ಆಗಿದ್ದು ಅಥವಾ ಈ ಸರ್ವೆಯಲ್ಲಿ ಹೇಳ್ತಾ ಇರೋದು ಏನು ಅಂತಂದರೆ 2014 ನಂತರ ಹೆಚ್ಚು ಹೊಸ ನಿವೇಶದಾರರನ್ನು ಕಂಡಿದ್ದೀವಿ. ಅಂದರೆ ನಂಬರ್ ಆಫ್ ಫರ್ಮ್ಸ್ ಏನು 3.8% ಇದ್ವು 2006ರಿಂದ 2014 ಅವು 2014ರಿಂದ 2018 ಸರಿಸುಮಾರು 12.2% ಹೆಚ್ಚಳವನ್ನು ಕಂಡಿದ್ದೀವಿ. ಅಂದರೆ 2006ರಿಂದ 2014 ನಿವೇಶದಾರರ ಹೆಚ್ಚಳ ಸರಿಸುಮಾರು 3.8% ಇತ್ತು. ಅದೇ 2014 ನಂತರ ಆಗಿರುವಂಥದ್ದು 12.2% ನಿವೇಶದಾರರು ಹೆಚ್ಚಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ವರ್ಲ್ಡ್ ಬ್ಯಾಂಕ್ ಆಂಟ್ರಪ್ರಿನರ್ಶಿಪ್ ರಿಪೋರ್ಟ್ ಹೇಳ್ತಾ ಇದೆ. ಸೊ ಈ ರಿಪೋರ್ಟಿನ ಪ್ರಕಾರ 2006-2014 ಎಲ್ಲಿ 70,000 ಹೊಸ ಕಂಪನಿಗಳು ಉದ್ಭವ ಆಗ್ತಿದ್ವೋ ಅಥವಾ ನಿವೇಶನೆ ಮಾಡ್ತಾ ಇದ್ವೋ, ಅದೇ 2018ರಿಂದ 1,24,000 ಕಂಪನೀಸು ನಿವೇಶನೆ ಮಾಡಲು ಶುರು ಮಾಡಿದ್ದವು ಅನ್ನೋದು ಇಲ್ಲಿ ನಾವು ನೋಡಬಹುದು. ಹಾಗೆ ನಿವೇಶನೆ ಅನ್ನೋದು ಅಥವಾ ಇನ್ವೆಸ್ಟ್ಮೆಂಟ್ ಅನ್ನೋದು ಬರೀ ಮೆಟ್ರೋಪಾಲಿಟನ್ ಸಿಟೀಸಿಗೆ ಸೀಮಿತಗೊಂಡಿಲ್ಲ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವಾಗಲೂ ನೆಸೆಸಿಟಿ ಅನ್ನೋದು ಫರ್ಮ್ ಎಸ್ಟಾಬ್ಲಿಷ್ಮೆಂಟಿಗೆ ಕಾರಣ ಅಲ್ಲ. ಫರ್ಮ್ ಎಸ್ಟಾಬ್ಲಿಷ್ಮೆಂಟ್ ಯಾವಾಗಲೂ ಅಪಾರ್ಚುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲಿ ನಿಮಗೆ ಅವಕಾಶ ಜಾಸ್ತಿ ಇರ್ತದೆಯೋ ಅಲ್ಲಿ ಸುಲಭವಾಗಿ ಇನ್ವೆಸ್ಟರ್ಸ್ ಹೋಗುವ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಯಾವಾಗ ಸಾಧ್ಯತೆಗಳು ಇನ್ವೆಸ್ಟ್ಮೆಂಟ್ಸ್ ಯಾವಾಗ ಜಾಸ್ತಿ ಆಗುತ್ತದೆಯೋ ಆವಾಗ ಆಟೋಮೆಟಿಕಲಿ ಜಾಬ್ ಕ್ರಿಯೇಷನ್ ಕೂಡ ಜಾಸ್ತಿ ಆಗುತ್ತದೆ. ಅದೇ ನಾವು ಮಾತಾಡಿದ ಹಾಗೆ ರಿಸೋರ್ಸಸ್ ಎಷ್ಟು ಅವೈಲೇಬಲ್ ಇರುತ್ತದೆಯೋ ಅಥವಾ ಅಲೋಕೇಶನ್ ಆಫ್ ರಿಸೋರ್ಸಸ್ ಎಷ್ಟು ಸರಿಯಾಗಿ ಆಗುತ್ತದೆಯೋ ಅದರ ಯುಟಿಲೈಸೇಷನ್ ಕೂಡ ಅಷ್ಟೇ ಎಫಿಷಿಯೆಂಟ್ ಆಗುತ್ತದೆ. ಹಾಗೆ ಅದು ಜಾಬ್ ಕ್ರಿಯೇಷನಲ್ಲೂ ಸಹ ಸಹಾಯಕರ ಆಗುತ್ತದೆ. ಅದೇ ರೀತಿಯಲ್ಲಿ ಅದು ಟ್ರೇಡಲ್ಲೂ ಸಹ ಉಪಕಾರಿಯಾಗುತ್ತದೆ. ಹಾಗೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಇನ್ನೊಂದು ಡೈಮೆನ್ಷನ್ ಏನು ಅಂತಂದರೆ ಅಪಾರ್ಚುನಿಟಿ. ಸೊ ಎಫಿಷಿಯನ್ಸಿ ಬಗ್ಗೆ ನಾವು ಮಾತಾಡಿದ್ವಿ. ಎನ್ಹ್ಯಾನ್ಸಿಂಗ್ ಎಫಿಷಿಯನ್ಸಿ ಯಾವಾಗ ಸಾಧ್ಯವಾಗಲಿದೆ, ಯಾವಾಗ ನೀವು ಅಲೋಕೇಶನ್ ಆಫ್ ರಿಸೋರ್ಸಸ್ ಸರಿಯಾಗಿರುತ್ತದೆಯೋ, ಅಪಾರ್ಚುನಿಟಿಗಳು ಯಾವಾಗ ಸರಿಸಮಾನವಾಗಿ ಇರ್ತಾವೋ ಆವಾಗ ಆಟೋಮೆಟಿಕಲಿ ಎಫಿಷಿಯನ್ಸಿ ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ ಅಂತ ನೋಡಿದ್ದೀವಿ. ಯಾಕಂದರೆ ಅದಕ್ಕೆ ಉದಾಹರಣೆ ವಿತ್ ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದ್ದೀವಿ. ಯಾಕಂದರೆ 2014 ಮುನ್ನ ಬೇಕಾಗಿರುವಂತಹ ಒಂದು ಎನ್ವೈರ್ಮೆಂಟ್ ಇನ್ವೆಸ್ಟರ್ಸಿಗೆ ಇರಲಿಲ್ಲ. ಅಲ್ಲಿ ನಾವು 3.8% ಹೊಸ ಇನ್ವೆಸ್ಟ್ಮೆಂಟ್ ಅಥವಾ ಹೊಸ ಫರ್ಮ್ಸ್ನ ಕಾಣ್ತಾ ಇದ್ವಿ. ಅದೇ ರೀತಿಯಲ್ಲಿ 2014 ನಂತರ ಸರ್ಕಾರ ಒಂದಿಷ್ಟು ಹೆಚ್ಚು ಅವಕಾಶಗಳು ಅಥವಾ ಹೆಚ್ಚು ಕಾರ್ಯಕ್ರಮಗಳು ಇನ್ವೆಸ್ಟರ್ಸಿಗೆ ಕೊಟ್ಟಿದ್ದರಿಂದ 12.2% ಹೊಸ ಫರ್ಮ್ಸ್ಗಳ ಎಸ್ಟಾಬ್ಲಿಷ್ಮೆಂಟ್ನ ನಾವು ಕಂಡ್ವಿ. ಸೊ ಅಲ್ಲಿ ಅದಕ್ಕೆ ನಾವು ಎಫಿಷಿಯನ್ಸಿ ಹೆಚ್ಚಿಸಲು ಬೇಕಾಗಿರುವಂತಹ ಪ್ರಾಮಿಸಿಂಗ್ ಪಾಲಿಸೀಸ್ ಸರ್ಕಾರ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಿದ್ದೀವಿ. ಹಾಗೆ ಎರಡನೇ ಸೆಕ್ಷನಲ್ಲಿ ಕ್ರಿಯೇಟಿಂಗ್ ಈಕ್ವಲ್ ಅಪಾರ್ಚುನಿಟೀಸ್ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ, ಹಳೆಯ ಹೂಡಿಕೆದಾರರು ಅಥವಾ ಆಗಲೇ ಮಾರ್ಕೆಟಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಕಂಪನಿಗಳ ನಂಟು ತಮ್ಮ ಹಳೆ ಪೊಲಿಟಿಷಿಯನ್ಸ್ ಜೊತೆಗೆ ಅಥವಾ ಆ ಕ್ಷೇತ್ರದಲ್ಲಿ ಇರುವಂತಹ ಬಿಸ್ನೆಸ್ ಮ್ಯಾನ್ಗಳ ಜೊತೆ ನಂಟು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹೊಸ ಪ್ಲೇಯರ್ಸ್ ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಬಂದವರ ವಿರುದ್ಧ ಒಂದಿಷ್ಟು ಅವರಿಗೆ ಅಡಚಣೆಗಳು ಇರ್ತವೆ. ಸೊ ಅಲ್ಲಿ ನಾವು ಹೆಚ್ಚಾಗಿ ಸರ್ಕಾರದೊಂದಿಗೆ ಯಾರ್ದು ಒಡನಾಟ ತುಂಬ ಜಾಸ್ತಿ ಇರುತ್ತದೆಯೋ ಅವರಿಗೆ ಒಂದಿಷ್ಟು ಹೆಚ್ಚು ಅವಕಾಶಗಳು ಅಥವಾ ಹೆಚ್ಚಿನ ಲಾಭಗಳನ್ನು ಮಾಡಿಕೊಡುವ ಸಾಧ್ಯತೆಗಳನ್ನು ಕಾಣ್ತೀವಿ. ಅದರಿಂದಾಗಿ ಬಿಸ್ನೆಸ್ಸಲ್ಲಿ ಹಿಂದೇಟು ಕಾಣುವುದು ಹೊಸ ಕಂಪನಿಗಳು ಅಥವಾ ಫೇಲ್ ಆಗುವ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಅಲ್ಲಿ ಕ್ರಿಯೇಟಿಂಗ್ ಈಕ್ವಲ್ ಅಪಾರ್ಚುನಿಟೀಸ್ ಅಂತ ಮಾತಾಡ್ತಿರೋದು ಹೊಸ ಪ್ಲೇಯರ್ ಆಗಿರಲಿ ಅಥವಾ ಹಳೆ ಪ್ಲೇಯರ್ ಆಗಿರಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಇರುವಂತಹ ಎಲ್ಲ ಕ್ಷೇತ್ರಗಳಲ್ಲಿ ಅವರಿಗೆ ಅವಕಾಶಗಳು ಸರಿಸಮಾನವಾಗಿ ಕೊಡಬೇಕು. ಅಂದರೆ ಪ್ರೋ ಬಿಸ್ನೆಸ್ ಪಾಲಿಸೀಸ್ ಆಗಿರಬೇಕು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ.
ಹಾಗೆ ಇನ್ಕಂಬೆಂಟ್ ಆ್ಯಂಡ್ ನ್ಯೂ ಎಂಟ್ರೆನ್ಸ್ ಅನ್ನೋದು ಕೂಡ ಅದೇ. ಹಳೆ ಪ್ಲೇಯರ್ಸಿನ ವಿರುದ್ಧ ಹಾಗೂ ಹೊಸ ಪ್ಲೇಯರ್ಸಿನ ವಿರುದ್ಧವಾಗಿ ಯಾವ ಮಟ್ಟದಲ್ಲಿ ವರ್ಕ್ ಆಗಬೇಕು, ಯಾವ ರೀತಿಯಲ್ಲಿ ಅವರು ನಡೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಈ ಪ್ರೋ ಬಿಸ್ನೆಸ್ ಹಾಗೂ ಪ್ರೋ ಕ್ರೋನಿ ಅಂತ ಏನು ಮಾತಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ಚಾಪ್ಟರ್ 3 ಆಗಿರುವಂತಹ ಎಕನಾಮಿಕ್ ಸರ್ವೆಯ ಚಾಪ್ಟರ್ನಲ್ಲಿ ಇನ್ನೂ ಹೆಚ್ಚಾಗಿ ಬಿಸ್ನೆಸ್ಸಿನ ವಿರುದ್ಧ ಹಾಗೂ ಯಾವ ರೀತಿಯಲ್ಲಿ ಪಾರ್ಶಾಲಿಟಿಯ ಮೇಲೆ ಇರುವಂತಹ ಒಂದಿಷ್ಟು ತುಣುಕುಗಳನ್ನು ಅಥವಾ ಇನ್ನೂ ಹೆಚ್ಚಾಗಿ ನಾಲೆಜನ್ನು ನಾವು ಚಾಪ್ಟರ್ 3ಯಲ್ಲಿ ತಿಳ್ಕೊಬೋದು. ಹಾಗೆ ಇಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಂತ ವಿಚಾರ ಏನು ಅಂದರೆ, ಇಲ್ಲಿ ಕೊಟ್ಟಿರುವಂತಹ 4 ಇನ್ಸ್ಟ್ರೂಮೆಂಟ್ಸ್ ಎಫಿಷಿಯನ್ಸಿ, ಅಪಾರ್ಚುನಿಟಿ, ಇನ್ಕಂಬೆಂಟ್ ವರ್ಸಸ್ ನ್ಯೂ ಎಂಟ್ರೆಂಟ್, ಪ್ರೋ ಬಿಸ್ನೆಸ್ ಹಾಗೂ ಪ್ರೋ ಕ್ರೋನಿ, ಈ ಥರ ಈ 4 ಇನ್ಸ್ಟ್ರೂಮೆಂಟ್ಸು ಅಥವಾ ಈ 4 ಒಂದು ಆಯುಧಗಳು ಇದ್ದ ಹಾಗೆ ಸಂಪತ್ತು ಸೃಷ್ಟಿಯಲ್ಲಿ ಅನ್ನೋದ್ರ ಬಗ್ಗೆ ನಾವು ನೋಟ್ ಡೌನ್ ಮಾಡ್ಕೋಬೇಕು. ಸೊ ನಿಮ್ಮ ನೋಟ್ಸಲ್ಲಿ 4 ಆಯುಧಗಳು ಸಂಪತ್ತು ಸೃಷ್ಟಿಗೋಸ್ಕರ ಬೇಕಾಗಿರುವಂಥದ್ದು ಅಥವಾ ಸರ್ಕಾರ ಹೆಚ್ಚಾಗಿ ಅಥವಾ ಕ್ಲಿಯರ್ ಆಗಿ ಅಥವಾ ಎಫಿಷಿಯೆಂಟಾಗಿ ಕಾಣಬೇಕಾದಂತಹ ಯಾವ ಏರಿಯಾಸ್ ಮೇಲೆ ಫೋಕಸ್ ಮಾಡಬೇಕು ಅಂದರೆ ಎಫಿಷಿಯನ್ಸಿ, ಅಪಾರ್ಚುನಿಟಿ, ಇನ್ಕಂಬೆಂಟ್ ಮತ್ತು ನ್ಯೂ ಎಂಟ್ರೆನ್ಸ್ ಹಾಗೂ ಪ್ರೋ ಬಿಸ್ನೆಸ್, ಪ್ರೋ ಕ್ರೋನಿನ ನಾವು ನೋಡ್ತಾ ಇದ್ದೀವಿ. ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಮುಂದಿನ ಸ್ಲೈಡಲ್ಲಿ ಟ್ರಸ್ಟ್ ಆಸ್ ಎ ಪಬ್ಲಿಕ್ ಗುಡ್ ದಟ್ ಗೆಟ್ಸ್ ಎನ್ಹಾನ್ಸ್ಡ್ ವಿತ್ ಗ್ರೇಟರ್ ಯೂಸ್ ಅಂತ ಹೇಳಿ ನೋಡೋಣ. ಈ ಸ್ಲೈಡಲ್ಲಿ ನಾವು ಮಾತಾಡ್ತಾ ಇರೋದು ಟ್ರಸ್ಟ್ ಅನ್ನೋದ್ರ ಬಗ್ಗೆ. ಟ್ರಸ್ಟ್ ನಾವು ಹೇಳಿದ ಹಾಗೆ ನಂಬಿಕೆ. 1991 ಮುಂಚೆ ಕ್ಲೋಸ್ಡ್ ಎಕಾನಮಿ ಆಗಿದ್ದರಿಂದ ಟ್ರಸ್ಟ್ ಅನ್ನೋದು ಆಪ್ಷನ್ನೇ ಇರಲಿಲ್ಲ. ಹೆಚ್ಚಾಗಿ ಸೋಷಲಿಸ್ಟಿಕ್ ಇಂಡಸ್ಟ್ರೀಸ್ ಆಗಿರೋದ್ರಿಂದ ಸರ್ಕಾರದ ನಿವೇಶನೆ ಕಂಪ್ನಿಗಳ ಮೇಲೆ ಹೆಚ್ಚಾಗಿತ್ತು. ಸೊ ಅಲ್ಲಿ ಜನರ ಇನ್ವೆಸ್ಟ್ಮೆಂಟಿಗೆ ಆಪ್ಷನ್ ಕಮ್ಮಿ ಇದ್ವು. ಹಾಗೆ ಸರ್ಕಾರದ ಮೇಲೆ ಇನ್ವೆಸ್ಟ್ ಮಾಡಿ ಅದರಿಂದ ಪ್ರಾಫಿಟ್ಸ್ನ ಕೂಡ ಬಯಸೋದು ಜನರಲ್ಲಿ ಅಷ್ಟು ಸೂಕ್ತವಾಗಿರಲಿಲ್ಲ. ಹಾಗಾಗಿ ಜನರಿಂದ ಹಾಗೂ ಸರ್ಕಾರದಿಂದ ಇನ್ವೆಸ್ಟ್ಮೆಂಟ್ಸ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬ ಕಮ್ಮಿ ಆಗ್ತಾ ಇತ್ತು. ಆದರೆ 1991 ನಂತರ ಯಾವಾಗ ಮಾರ್ಕೆಟನ್ನು ಓಪನ್ ಮಾಡಿ ಹೊಸ ನಿವೇಶದಾರರಿಗೆ ಅವಕಾಶ ಸಿಕ್ತೋ ಆವಾಗ ಜನರಲ್ಲಿ ಹೊಸ ಮಾರ್ಕೆಟಿಗೆ ಇನ್ವೆಸ್ಟ್ಮೆಂಟ್ಸ್ನ ಶುರು ಮಾಡಿದ್ವಿ. ಆದರೆ 2011ರಿಂದ 13 ಸಮಯದಲ್ಲಿ ಹೆಚ್ಚು ಕರಪ್ಷನ್ಗಳನ್ನು ನಾವು ಕಾಣ್ತೀವಿ. ಕೋಲ್ಗೇಟ್ ಸ್ಕ್ಯಾಮ್ ಆಗಿರಬಹುದು, 2G ಸ್ಕ್ಯಾಮ್ ಆಗಿರಬಹುದು, ಹೀಗೆ ಬೇರೆ ಬೇರೆ ಕರಪ್ಷನ್ ಸ್ಕ್ಯಾಂಡಲ್ಸಿಂದಾಗಿ ಜನರು ಮ್ಯೂಚುವಲ್ ಫಂಡ್ಸ್ ಆಗಿರಲಿ ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡಲು ಸಾಧ್ಯವಾಗುತ್ತಾ ಇಲ್ಲ. ನಮಗೆ ಗೊತ್ತಿರೋ ಹಾಗೆ 1991 ನಂತರ ಮೊದಲನೇ ಬಾರಿಗೆ ಸೆನ್ಸೆಕ್ಸ್ 5,000 ಪಾಯಿಂಟ್ಸನ್ನು ಜಂಪ್ ಮಾಡಲು ಸಾಧ್ಯವಾಗಿದ್ದು ಅತಿ ಕಡಿಮೆ ಸಮಯದಲ್ಲಿ ಇದೇ ಪ್ರೈವೇಟ್ ಲಿಬರಲೈಸೇಷನ್ನ ನಂತರ. ಈ 5,000ಕ್ಕಿಂತ ಹೆಚ್ಚು ಪಾಯಿಂಟ್ಸ್ ಕಡಿಮೆ ಸಮಯದಲ್ಲಿ ಜಂಪ್ ಆಗಲು ಸಾಧ್ಯವಾಗಿದ್ದು ಒಂದು ಜನರ ನಂಬಿಕೆ ಆ ಮಾರ್ಕೆಟ್ ಮೇಲೆ. ಆದರೆ ಈ ಸಮಯದಲ್ಲಿ 11ರಿಂದ 13 ಸಮಯದಲ್ಲಿ ಹೆಚ್ಚು ಕರಪ್ಷನ್ ಸ್ಕ್ಯಾಂಡಲ್ಸ್ಗಳಿಂದಾಗಿ ಅಥವಾ ಹೆಚ್ಚಿನ ಮೋಸಗಳು ನಾವು ಮಾರ್ಕೆಟಲ್ಲಿ ಕಾಣ್ತಾ ಇರೋದ್ರಿಂದಾಗಿ ಜನರು ಹಾಗೂ ಗವರ್ಮೆಂಟ್ ಮಾರ್ಕೆಟಿನ ಮೇಲೆ ನಿವೇಶನೆ ಮಾಡ್ತಾ ಇರೋದು ಅಥವಾ ನಂಬಿಕೆ ತೋರಿಸ್ತಿರೋದು ಕಡಿಮೆ ಆಗೋಯ್ತು. ಅಲ್ಲಿಗೆ ನಾವು ಕಂಡಂತಹ ಕನಸು 5 ಟ್ರಿಲಿಯನ್ ಅಥವಾ ನರೇಂದ್ರ ಮೋದಿ ಅವರು ಕಂಡಂತಹ ಎಕಾನಾಮಿಕ್ ಕನಸು ಟಾರ್ಗೆಟ್ $5 ಟ್ರಿಲಿಯನ್ ಎಕಾನಮಿನ ನಾವು ರೀಚ್ ಮಾಡಬೇಕು ಅಂತಂದರೆ ಟ್ರಸ್ಟ್ ಆಸ್ ಎ ಪಬ್ಲಿಕ್ ಗೂಡ್ ಅಥವಾ ನಂಬಿಕೆ ಅನ್ನೋದು ಒಂದು ಪಬ್ಲಿಕ್ ಗೂಡ್ ಮಾಡುವ ಅವಶ್ಯಕತೆ ತುಂಬ ಹೆಚ್ಚಾಗಿದೆ. ಸಂಪತ್ತು ಸೃಷ್ಟಿ ಮಾಡಲು ಮಾರ್ಕೆಟಿನ ಅವಶ್ಯಕತೆ ಎಷ್ಟು ಇದೆಯೋ ಮಾರ್ಕೆಟಿನ ಮೇಲೆ ಜನರ ನಂಬಿಕೆಯೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಅನ್ನೋದು ಈ ಚಾಪ್ಟರಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಟ್ರಸ್ಟ್ ಆಸ್ ಎ ಪಬ್ಲಿಕ್ ಗೂಡ್ ಆಗಬೇಕು ಅಂತಂದರೆ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅನ್ನೋದ್ರ ಬಗ್ಗೆ ನೋಡ್ತಿದ್ದೀವಿ. ಒಂದನೇದು ನಾನ್ ಎಕ್ಸ್ಕ್ಲೂಡಬಿಲಿಟಿ, ಅಂದರೆ ಹೊರತುಪಡಿಸಿಲ್ಲ, ಜನರ ನಂಬಿಕೆ ಹೊರತುಪಡಿಸಿಲ್ಲ ಅನ್ನೋದು. ಅಂದರೆ ಯಾವ ದೇಶದ ನಾಗರಿಕರು ಆ ಮಾರ್ಕೆಟಿನ ಮೇಲೆ ನಂಬಿಕೆಯನ್ನು ಬಿಟ್ಟು ಮಾರ್ಕೆಟನ್ನು ಮುನ್ಸಾಗಿಸಲು ಸಾಧ್ಯವಿಲ್ಲ. ಅದೇ ನಾನ್ ಎಕ್ಸ್ಕ್ಲೂಡಬಿಲಿಟಿ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ನಾನ್ ರೈವಲ್ ಕನ್ಸಂಪ್ಷನ್, ಮಾರ್ಜಿನಲ್ ಕಾಸ್ಟ್ ಆಫ್ ಸಪ್ಲೈಯಿಂಗ್ ಟು ಆನ್ ಎಕ್ಸ್ಟ್ರಾ ಸಿಟಿಸನ್ ಈಸ್ ಝೀರೋ ಅಂತಂದರೆ ಮಾರ್ಕೆಟು ಜನರಿಗೆ ಸೇರಬೇಕಾದ್ರೆ ಅದಕ್ಕೆ ಇರುವಂತಹ ಮಾರ್ಜಿನಲ್ ಕಾಸ್ಟ್ ಅಥವಾ ಎಕ್ಸ್ಟ್ರಾ ಏನಿದೆ ಅದು ಝೀರೋ ಆಗಿರಬೇಕು. ಹಾಗೆ ನಾನ್ ರಿಜೆಕ್ಟಬಲ್, ಕಲೆಕ್ಟಿವ್ ಸಪ್ಲೈ ಫಾರ್ ಆಲ್ ಸಿಟಿಸನ್ಸ್ ಮೀನ್ಸ್ ದಟ್ ಇಟ್ ಕೆನಾಟ್ ಬಿ ರಿಜೆಕ್ಟೆಡ್, ಎಲ್ಲರಿಗೂ ಅದು ಸರಿಸಮಾನವಾಗಿ ಸೇರಬೇಕು. ಸೊ ನಾನ್ ಎಕ್ಸ್ಕ್ಲೂಡಬಿಲಿಟಿ, ನಾನ್ ರೈವಲ್ ಕನ್ಸಂಪ್ಷನ್ ಹಾಗೂ ನಾನ್ ರಿಜೆಕ್ಟಬಲ್ ಅನ್ನೋದು 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಬ್ಲಿಕ್ ಗುಡ್ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ
ಈ ಇಲ್ಲಿ ಒಂದಿಷ್ಟು ಐತಿಹಾಸಿಕವಾಗಿ ಮಿಚಿವೆಲ್ಲೀಸ್ ಅಪ್ರೋಚ್, ಅರಿಸ್ಟಾಟಲ್ಸ್ ಅಪ್ರೋಚ್, ಕೌಟಿಲ್ಯಾಸ್ ಅಪ್ರೋಚ್ ಟುವರ್ಡ್ಸ್ ಟ್ರಸ್ಟ್ ಅನ್ನೋದ್ರ ಬಗ್ಗೆ 3 ಐತಿಹಾಸಿಕ ಫಿಲಾಸಫರ್ಸ್ಗಳ ಒಂದಿಷ್ಟು ಮಾತುಗಳನ್ನು ನೋಡ್ತಾ ಇದ್ದೀವಿ. ಇದನ್ನು ನಾವು ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಉಪಯೋಗಿಸ್ಕೋಬಹುದು. ಮಿಚವೆಲ್ಲೀಸ್ ಅಪ್ರೋಚಲ್ಲಿ ವ್ಯೂ ಪೀಪಲ್ ಆಸ್ ನೇವ್ಸ್, ಸೊ ಅಡ್ವೊಕೇಟ್ ದೇರ್ ರೆಗ್ಯುಲೇಷನ್. ಅರಿಸ್ಟಾಟಲಲ್ಲಿ ಗುಡ್ ಲಾಸ್ ಮೇಕ್ ಗುಡ್ ಸಿಟಿಸನ್ಸ್, ದಸ್ ಅಡ್ವೊಕೇಟ್ ರೆಗ್ಯುಲೇಷನ್ಸ್ ಥ್ರೂ ರಿಚುವಲ್ ರಾದರ್ ದೆನ್ ಪೆನಾಲ್ಟೀಸ್. ಒಳ್ಳೆಯ ಲಾಸ್ ಒಳ್ಳೆಯ ಮನುಷ್ಯ ಅಥವಾ ಒಳ್ಳೆಯ ಸಮಾಜ ಅಥವಾ ಒಳ್ಳೆಯ ಸಿಟಿಸನ್ಸನ್ನು ಕಟ್ಟುತ್ತದೆ. ಸೊ ಒಳ್ಳೆಯ ರೆಗ್ಯುಲೇಷನ್ಸ್ನ ಮಾಡಿ, ಒಳ್ಳೆಯ ಪೆನಲ್ಟೀಸ್ ಹಾಕೋದಲ್ಲ, ಒಳ್ಳೆಯ ರೆಗ್ಯುಲೇಷನ್ಸ್ನ ಮಾಡಿ ಅಂತ ಹೇಳಿ ಅರಿಸ್ಟಾಟಲ್ ಹೇಳ್ತಾ ಇದ್ದಾರೆ. ಹಾಗೆ ಕೌಟಿಲ್ಯ ಸಹ ಹೈಲೈಟ್ಸ್ ದ ಐಡಿಯಾ ಆಫ್ ಅನ್ವೀಕ್ಷಿಕಿ, ದಟ್ ಈಸ್ ಫಿಲಾಸಫಿಕಲ್ ಆ್ಯಂಡ್ ಎಥಿಕಲ್ ಫ್ರೇಮ್ವರ್ಕ್ ರೀಇನ್ಫೋರ್ಸಸ್ ಇನ್ವಿಸಿಬಲ್ ಹ್ಯಾಂಡ್ ವರ್ತ್ ಮ್ಯೂಚುವಲ್ ಎಂಪತಿ. ಸೊ ಕೌಟಿಲ್ಯ ಮಾತಾಡ್ತಾ ಇರೋದು ಮಾರ್ಕೆಟ್ ಹಾಗೂ ನಂಬಿಕೆ ಅನ್ನೋದು ಒಂದು ಬಿಟ್ಟು ಬಿಡದ ಸಂಬಂಧ, ಅದೊಂದು ಮ್ಯೂಚುವಲ್ ಟ್ರಸ್ಟ್. ಸೊ ಆ ಮ್ಯೂಚುವಲ್ ಟ್ರಸ್ಟ್ ಎಲ್ಲಿವರೆಗೂ ಉಳ್ಕೊಳ್ತೇವೋ ಅಲ್ಲಿವರೆಗೂ ಮಾರ್ಕೆಟ್ ಮುನ್ನಡೆಯುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದಾರೆ. ಹಾಗಾದರೆ ಮಾರ್ಕೆಟಿನ ಮೇಲೆ ಜನರ ಹಾಗೂ ಸರ್ಕಾರದ ನಂಬಿಕೆ ಹೋಗಲು ಸಾಧ್ಯವೇ, ಕಾರಣಗಳೇನೇನು ಅಂತ ನೋಡಿದಾಗ, ಒಂದು ಬಿಸ್ನೆಸ್ ಫೇಲ್ಯೂರ್. ಎಷ್ಟೊಂದು ಸರಿ ಜನ ಲೋನನ್ನು ಸರ್ಕಾರದಿಂದ ಅಥವಾ ಬ್ಯಾಂಕಿಂದ ತಗೊಂಡು ಹೂಡಿಕೆ ಮಾಡುವ ಕಾರಣಗಳಿಗೆ ತಗೊಂಡಿರುವಂತಹ ಲೋನನ್ನು ಉಪಯೋಗಿಸೋದಿಲ್ಲ, ಅದು ಬೇರೆ ಕಾರಣಗಳಿಗೆ ಉಪಯೋಗಿಸ್ಕೊಂಡು ಬಿಸ್ನೆಸ್ ಫೇಲ್ಯೂರ್ ಆಗಿದೆ ಅಂತ ಹೇಳಿ ತೋರಿಸ್ಕೊಳ್ಳುವ ಸಾಧ್ಯತೆಗಳನ್ನು ಹೆಚ್ಚಾಗಿ ಕಾಣ್ತೀವಿ. ಸೊ ಆ ಕಾರಣದಿಂದಾಗಿ ಸರ್ಕಾರಕ್ಕೂ ಹಾಗೂ ಜನರಿಗೂ ಬ್ಯಾಂಕಲ್ಲಿ ನಂಬಿಕೆಯನ್ನು ಕಳ್ಕೊತಾ ಹೋಗ್ತಾ ಇದೆ. NPAs, ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸನ್ನು ಕಳೆದ 3 ವರ್ಷದಿಂದ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಸೊ ಈ 3-4 ವರ್ಷದಲ್ಲಿ ಹೆಚ್ಚು NPAs ಆಗಿರೋದ್ರಿಂದ ಕಾರಣ ಬ್ಯಾಂಕಲ್ಲಿ ನಿವೇಶನ ಮಾಡಲು ಜನರು ಕೂಡ ಹಿಂದೇಟು ಹಾಕ್ತಿದ್ದಾರೆ. ಹಾಗೆ ಕರಪ್ಷನ್ ಸ್ಕ್ಯಾಂಡಲ್ಸ್ ಇನ್ನೊಂದು ಕಾರಣ ಆಗಿದೆ. ರೈಸ್ ಆಫ್ ಕ್ರೋನಿಯಿಸಮ್, ಸರ್ಕಾರದ ಒಲವು ಅಥವಾ ಪಾರ್ಶಾಲಿಟಿ ಏನಾಗಿದೆ ಅದು ಕೆಲವೊಂದು ಇಂಡಸ್ಟ್ರೀಸ್ಗಳ ವಿರುದ್ಧ ಅಥವಾ ಇಂಡಸ್ಟ್ರೀಸ್ ಮೇಲೆ ಹೆಚ್ಚಾಗೋದ್ರಿಂದ ಅಲ್ಲಿ ಬೇರೆ ಬಿಸ್ನೆಸ್ಗಳು ಬೆಳೆಯೋಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಯಾವಾಗ ಕ್ರೋನಿಸಮ್ ಆಗ್ತಾ ಇದೆಯೋ ಅಥವಾ ಪಾರ್ಶಾಲಿಟಿ ಹೆಚ್ಚಾಗಿದೆ ಅಂತ ಗೊತ್ತಾದ ಕೂಡಲೇ ಮಾರ್ಕೆಟಿನ ಮೇಲೆ ಜನರ ನಂಬಿಕೆ ಕಡಿಮೆ ಆಗೋದ್ರಿಂದ ಅಲ್ಲಿ ಹೊಡೆತ ಬೀಳುತ್ತದೆ. ಆಡಿಟಿಂಗ್ ಸ್ಕ್ಯಾಮ್ಸ್, ಆಡಿಟರ್ಸ್ ಅನ್ನೋರು ಆಗಿರುವಂತಹ ಖರ್ಚು, ರೆವೆನ್ಯೂ ಹಾಗೂ ಎಕ್ಸ್ಪೆಂಡಿಚರನ್ನು ಆಡಿಟ್ ಮಾಡಿ ಸರಿಯಾದ ರಿಪೋರ್ಟನ್ನು ಸರ್ಕಾರಕ್ಕೆ ಸೇರುವಂತಹ ಒಂದು ಕೆಲಸ ಮಾಡಬೇಕಾಗಿರ್ತದೆ. ಆದರೆ ನಮಗೆ ಗೊತ್ತಿರೋ ಹಾಗೆ ಎಷ್ಟೊಂದು ಚಾರ್ಟರ್ಡ್ ಅಕೌಂಟ್ಸ್ಗಳನ್ನು ತಪ್ಪು ದಾರಿಗೆ ಅಥವಾ ತಪ್ಪು ಮಾಹಿತಿಯನ್ನು ತೋರಿಸ್ಕೊಂಡು ಕಂಪನಿಯ ಲಾಭಕ್ಕೋಸ್ಕರ ಅಥವಾ ಒಬ್ಬ ಇಂಡಿವಿಜುವಲ್ನ ಲಾಭಕ್ಕೋಸ್ಕರ ಎಷ್ಟೊಂದು ಆಡಿಟಿಂಗ್ ಸ್ಕ್ಯಾಮ್ಸ್ಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗೆ ವಿಲ್ಫುಲ್ ಡಿಫಾಲ್ಟರ್ಸ್ ಅನ್ನೋದು 2 ಥರ ಇರ್ತಾರೆ. ಒಂದು ವಿಲ್ಫುಲ್ ಡಿಫಾಲ್ಟರ್ಸ್ ಅಂದರೆ ಅವರು ಬೇಕು ಅಂತಲೇ ಡಿಫಾಲ್ಟರ್ಸ್ ಆಗಿ ತೋರಿಸ್ಕೊಳ್ತಾರೆ, ಲಾಭ ಇದ್ದರೂ ಸಹ ಕಂಪನಿ ಲಾಸಲ್ಲಿ ನಡೀತಿದೆ ಅನ್ನೋದು ವಿಲ್ಫುಲ್ ಆಗಿ ತೋರಿಸ್ಕೊಳ್ಳೋದನ್ನು ವಿಲ್ಫುಲ್ ಡಿಫಾಲ್ಟರ್ಸ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಫಾರ್ ಇಂಡಿಯಾ ಒಂದು ಗ್ರಾಫನ್ನು ನೋಡ್ತೀವಿ. ಇದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ರಿಲೀಸ್ ಮಾಡುವಂತಹ ಒಂದು ಇಂಡೆಕ್ಸ್ ಆಗಿರುತ್ತದೆ. ಸೊ ಇದು ಪ್ರಿಲಿಮ್ಸ್ ಪಾಯಿಂಟಲ್ಲಿ ವೆರಿ ಇಂಪಾರ್ಟೆಂಟು. ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅನ್ನೋದ ಒಂದು ರಿಪೋರ್ಟನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋದು ರಿಲೀಸ್ ಮಾಡುತ್ತದೆ ಅಂತ ನೋಡ್ತೀವಿ. ಇಲ್ಲಿ ಕರಪ್ಷನ್ ಸ್ಕ್ಯಾಂಡಲ್ಸನ್ನು ನಾವು ನೋಡಿದಾಗ 2011ರಲ್ಲಿ ನಾವು ಹೈಯೆಸ್ಟ್ ಅಂದರೆ ಲೋ ಸ್ಕೋರ್, ಇಲ್ಲಿ ನೋಡ್ಕೊಳ್ಳಿ, ಲೋ ಸ್ಕೋರ್ ಇದ್ದಷ್ಟು ಹೈ ಕರಪ್ಷನ್ ಇದ್ದ ಹಾಗೆ. ಸೊ ನಮ್ಮ ಅತಿ ಲೀಸ್ಟ್ ಸ್ಕೋರ್ ಇರೋದು 2011ರಲ್ಲಿ, ಅಂದರೆ ಈ ಸಮಯದಲ್ಲಿ ನಾವು ಅತಿ ಹೆಚ್ಚು ಕರಪ್ಷನ್ಗಳಿಗೆ ಒಳಗಾಗಿದ್ದೀವಿ. ಅದೇ 2011ರ ನಂತರ ನಾವು ಒಂದಿಷ್ಟು ಇಂಪ್ರೂವ್ಮೆಂಟ್ಸ್ನ ಕಾಣ್ತಾ ಇದ್ದೀವಿ ಆ್ಯಂಡ್ ಹೈಯೆಸ್ಟ್ ಇದ್ದೀವಿ ಈಗ ಅಂಥೇಳಿ ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಹಾಗೆ ಇವೆಲ್ಲವೂ ಯಾವ ರೀತಿಯಿಂದ ಅಥವಾ ಯಾವ ಕಾರಣಾಂತರಗಳಿಂದ ನಾವು ನಂಬಿಕೆ, ಟ್ರಸ್ಟ್ ಆಫ್ ಮಾರ್ಕೆಟಲ್ಲಿ ಕಳ್ಕೊತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಹಾಗೆ ಹೇಗೆ ಈ ನಂಬಿಕೆನ ನಾವು ಮತ್ತೆ ಸೃಷ್ಟಿ ಮಾಡೋದು, ಯಾವ ರೀತಿಯಲ್ಲಿ ನಾವು ಇದನ್ನು ಮತ್ತೆ ತರಬಹುದು ಅನ್ನೋದ್ರ ಬಗ್ಗೆ ಪಾಯಿಂಟ್ಸ್ ಮಾತಾಡಿದಾಗ, ಅವಾಯ್ಡಿಂಗ್ ಪಾಲಿಸೀಸ್ ದಟ್ ಕ್ರೌಡ್ ಔಟ್ ಇಂಟ್ರೆನ್ಸಿಕ್ ಮೋಟಿವೇಶನ್. ಸೊ ಒಳಗೆ ನಮ್ಮಲ್ಲಿ ಇರುವಂತಹ ಆ ಮೋಟಿವೇಶನ್ ಏನಿದೆ ಅಥವಾ ಮಾರ್ಕೆಟಿನ ಮೇಲೆ ಏನು ನಂಬಿಕೆ ಇದೆ ಅದನ್ನು ನಾವು ಯಾವತ್ತೂ ಹೊರ ಹಾಕಬೇಕಾಗಿಲ್ಲ. ಇದು ಯಾವ ರೀತಿಯಲ್ಲಿ ಸಾಧ್ಯ ಅಂತಂದರೆ, ಒಂದು ಕಂಪನಿ ಲೋನ್ ತಗೊಂಡ ಮೇಲೆ ಅದರಿಂದ ಲಾಭ ಆಗಿ ಒಳ್ಳೆಯ ಇನ್ವೆಸ್ಟ್ಮೆಂಟ್ಸ್ ತೋರಿಸ್ಕೊಂಡು ಅದರಿಂದ ರೀಫಂಡ್ ಅಥವಾ ರೀಪೇ ಲೋನ್ಸ್ ಮಾಡಿದಾಗ, ಹಿಂದೆ ತಿರುಗಿಸಿದಾಗ ಅದನ್ನು ನಾವು ಯಾರೂ ಗುರುತಿಸೋದೇ ಇಲ್ಲ. ಸೊ ಆ ಗುರುತಿಸುವ ಕೆಲಸವನ್ನು ನಾವು ಮಾಡಬೇಕು. ಆದರೆ ಆ ಗುರುತಿಸುವ ಕೆಲಸ ದುಡ್ಡಿಂದ ಆಗಬಾರ್ದು. ಈಗ ಒಬ್ಬ ಸರಿಯಾಗಿ ಚೆನ್ನಾಗಿ ರೀಪೇ ಮಾಡ್ತಿದ್ದಾನೆ ಅಂತಂದರೆ ಅವನಿಗೆ ಒಳ್ಳೆಯ ಕ್ರೆಡಿಟ್ ಅವೈಲಬಿಲಿಟಿ ಅಥವಾ ಹೆಚ್ಚು ಲೋನ್ ಕೊಡೋದನ್ನು ಸ್ಟಾರ್ಟ್ ಮಾಡಿದ್ದಲ್ಲಿ ಅವಾರ್ಡ್ಸ್ ತಗೊಳ್ಳೋದು ಅಥವಾ
ಒಳ್ಳೆಯ ರೀಪೇಮೆಂಟ್ ತೋರಿಸ್ಕೊಂಡ್ಬಿಟ್ಟು ಹೆಚ್ಚು ಲೋನ್ ತಗೊಂಡು ಡಿಫಾಲ್ಟರ್ಸ್ ಆಗೋದು ಜಾಸ್ತಿ ಆಗುತ್ತದೆ. ಸೊ ನಮ್ಮ ಸಮಾಜದಲ್ಲಿ ಆ ಮೋಟಿವೇಶನ್ನ ಉಳಿಸ್ಬೇಕಾಗಿದೆ. ನೀನು ಏನಾದರೂ ನಿನ್ನ ಲೋನನ್ನು ಸರಿಯಾಗಿ ತೀರಿಸಿದಲ್ಲಿ ನಿನಗೆ ಈ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನ ಇದೆ ಅನ್ನೋದು ಒಂದು ಇಂಟ್ರೆನ್ಸಿಕ್ ಮೋಟಿವೇಶನನ್ನು ಕೊಡಬೇಕಾಗಿದೆ. ಹಾಗೆ ರೆಡ್ಯೂಸಿಂಗ್ ಇನ್ಫಾರ್ಮೇಷನ್ ಅಸಿಮೆಟ್ರಿ ಬಗ್ಗೆ ನಾವು ಟರ್ಮಿನಾಲಜಿಸಲ್ಲಿ ಓದಿದ್ವಿ. ಈ ಇನ್ಫಾರ್ಮೇಷನ್ ಅಸಿಮೆಟ್ರಿನ ಕಮ್ಮಿ ಮಾಡಬೇಕಾಗಿದೆ. ಅಂದರೆ ನಮ್ಮ ಡೇಟಾ ನೆಟ್ವರ್ಕ್ ಏನಿದೆ ಅದ್ರ ಮೇಲೆ ಹೆಚ್ಚು ಸ್ಟ್ರಾಂಗ್ ಆಗಿ ವರ್ಕ್ ಮಾಡಬೇಕಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ನೆಟ್ವರ್ಕ್ ರಿಲೇಟೆಡ್ ಡೇಟಾ ಆಗಿರ್ಬೋದು, ಇದ್ರ ಮೇಲೆ ನಾವು ಎಷ್ಟು ವರ್ಕ್ ಮಾಡ್ತೀವೋ ಆವಾಗ ಡೇಟಾ ಅವೈಲಬಲ್ ಎಲ್ಲರಿಗೂ ಆಕ್ಸೆಸಬಲ್ ಇದ್ದಾಗ ಲೋನ್ ಫ್ರಾಡ್ಸ್ ಏನು ನಡೀತಿದ್ದಾವೆ ಅದ್ರ ಬಗ್ಗೆ ನಾವು ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಹಾಗೆ ಎನ್ಹಾನ್ಸಿಂಗ್ ಕ್ವಾಲಿಟಿ ಆಫ್ ಸೂಪರ್ವಿಷನ್, ಸರ್ಕಾರ ರೆಫ್ರಿ ಆಗಿ ಕೆಲಸ ಮಾಡಬೇಕು. ರೆಫ್ರಿ ಆಗಿ ಸರಿ ತಪ್ಪುಗಳ ಬಗ್ಗೆನೂ ಒಂದಿಷ್ಟು ಗಮನವನ್ನು ಕೊಡಬೇಕಾಗಿದೆ. ಸೊ ಸರ್ಕಾರದ ಕೆಲಸ ಇಲ್ಲಿ ತುಂಬ ಮುಖ್ಯಕರವಾಗಿರುತ್ತದೆ. ಯಾರಾದರೂ ಅಂದರೆ ಸರ್ಕಾರ ಯಾವುದಾದ್ರೂ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಹಳೆಯವರಾಗಿರಲಿ, ಹೊಸವರಾಗಿರಲಿ, ಕ್ರೋನಿಸಮ್ ತೋರಿಸದೆ ಅಂದರೆ ಪಾರ್ಶಿಯಾಲಿಟಿ ತೋರಿಸದೆ ಸಮಾನವಾಗಿ ಅಥವಾ ಮಧ್ಯಂತರವಾಗಿ ರೆಫರಿಯಾಗಿ ವರ್ಕ್ ಮಾಡಬೇಕು ಅಂತ ಅನ್ನೋದು 3ನೇ ಪಾಯಿಂಟ್ ಆಗಿದೆ. ಹಾಗಾದರೆ ಸಮಾಜದಲ್ಲಿ ನಾವು ಮತ್ತೆ ಟ್ರಸ್ಟನ್ನು ಬಿಲ್ಡ್ ಮಾಡಬೇಕು ಅಂತಂದರೆ 3 ಅಂಶಗಳ ಬಗ್ಗೆ ಇಲ್ಲಿ ಮಾತಾಡ್ತಿದ್ದೀವಿ. ಒಂದು ಇಂಟ್ರೆನ್ಸಿಕ್ ಮೋಟಿವೇಶನ್, 2ನೇದು ಇನ್ಫಾರ್ಮೇಷನ್ ಅಸಿಮೆಟ್ರಿ, 3ನೇದು ಕ್ವಾಲಿಟಿ ಆಫ್ ಸೂಪರ್ವಿಷನ್. ಸೊ ಸೂಪರ್ವಿಷನ್ ಮಾಡ್ತಾ ಇರೋಂಥ ರೆಗ್ಯುಲೇಟರಿ ಬಾಡೀಸ್, ಸೇಬಿ ಆಗಿರ್ಬೋದು ಈಗ ಸ್ಟಾಕ್ ಮಾರ್ಕೆಟ್ಸಲ್ಲಿ, ಅದೇ ರೀತಿಯಲ್ಲಿ ನಾವು ಮಾತಾಡ್ತಿರುವಂತಹ ಬೇರೆ ಮಾರ್ಕೆಟ್ಸ್ ಅಂತ ನೋಡಿದಾಗ ಬ್ಯಾಂಕಿಂಗಲ್ಲಿ RBI ಆಗಿರ್ಬೋದು. ಸೊ ಈ ಥರ ಯಾವ ಕ್ಷೇತ್ರಗಳಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, CCI ಆಗಿರ್ಬೋದು. ಸೊ ಈ ಥರ ಯಾರ್ಯಾರು ರೆಗ್ಯುಲೇಟರ್ಸ್ ಇದ್ದಾರೋ ಅವರು ಎಲ್ಲರೂ ಸ್ಟ್ರಾಂಗ್ ಆಗಿರಬೇಕು. ಅವ್ರು ಸ್ಟ್ರಾಂಗ್ ಆಗಿ ಅವು ಸರಿಯಾಗಿ ವರ್ಕ್ ಮಾಡಿದಾಗ ಮಾರ್ಕೆಟಲ್ಲಿ ಆಗುವ ಏರುಪೇರುಗಳನ್ನು ತಡೆ ಹಿಡಿಯಲು ಸಾಧ್ಯವಾಗುತ್ತದೆ. ಇಲ್ಲಿ ನಾವು ಸೂಪರ್ವಿಷನ್ ಅಂತ ಮಾತಾಡಿದಾಗ ಮಾಲ್ ಪ್ರಾಕ್ಟೀಸಸ್ ಆಗಿರ್ಬೋದು, ಫೈನಾನ್ಷಿಯಲ್ ಮಿಸ್ರಿಪೋರ್ಟಿಂಗ್ ಆಗಿರ್ಬೋದು, ಹಾಗೆ ಅದಕ್ಕೆ ಇರುವಂತಹ ಏಜೆನ್ಸಿಗಳು ಯಾವುವು ಇದ್ದಾವೆ ಅದರ ಮೇಲೆ ನಾವು ಒಂದಿಷ್ಟು ನೋಡಬೇಕಾಗಿದೆ. ಈಗ US ಅಲ್ಲಿ ನಾವು US ಫೆಡ್ರಲ್ ಏಜೆನ್ಸಿ ಅಂತ ಕಾಣ್ತೀವಿ. US ಫೆಡ್ರಲ್ ಟ್ರೇಡ್ ಕಮಿಷನ್ ಅಂತ ಏನಿದೆ, US ಫೆಡ್ರಲ್ ಟ್ರೇಡ್ ಕಮಿಷನ್ ಇದು 1 ಎಂಪ್ಲಾಯಿ 2 ಲಿಸ್ಟೆಡ್ ಫರ್ಮ್ಸಿಗೆ ಕೊಡುತ್ತದೆ. ಆದರೆ ನಮ್ಮ ಭಾರತದಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಒಬ್ಬ ಎಂಪ್ಲಾಯಿ 38 ಲಿಸ್ಟೆಡ್ ಫರ್ಮ್ಸಿಗೆ ಅಲೋಕೇಟ್ ಆಗಿರ್ತಾನೆ. ಹಾಗೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ಅಂತ ಏನು ಕೇಳ್ತೀವಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ಇದು USದು. ಇದರಲ್ಲಿ ಒಬ್ಬ ಎಂಪ್ಲಾಯಿ 1 ಲಿಸ್ಟೆಡ್ ಕಂಪನಿಗೆ ಅಲೋಕೇಟ್ ಆಗಿರ್ತಾನೆ. ಅದೇ ರೀತಿಯಲ್ಲಿ ಸೇಬಿ ಅಂತ ಏನು ನೋಡ್ತೀವಿ ನಾವು, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬ್ಯೂರೋ ಆಫ್ ಇಂಡಿಯಾ, ಇದರಲ್ಲಿ ನೋಡಿದಾಗ ಒಬ್ಬ ಎಂಪ್ಲಾಯಿ 6 ಲಿಸ್ಟೆಡ್ ಕಂಪನೀಸ್ ಅಂದರೆ 6 ಲಿಸ್ಟೆಡ್ ಕಂಪನೀಸಿಗೆ ಅಲೋಕೇಟ್ ಆಗಿರ್ತಾನೆ. ಹೀಗೆ ನಾವು ಮ್ಯಾನ್ ಪವರ್ ರಿಸೋರ್ಸನ್ನು ಕಮ್ಮಿ ಕಾಣ್ತಾ ಇದ್ದೀವಿ. ಸೊ ಹೀಗೆ ಹೆಚ್ಚು ಕಮ್ಮಿ ಮ್ಯಾನ್ ಪವರ್ ರಿಸೋರ್ಸ್ನಲ್ಲಿ ನಾವು ಕಡಿಮೆ ಕಂಡಾಗ ಇಲ್ಲಿ ಸೂಪರ್ವಿಷನ್ ಅನ್ನೋದು ಇಂಪಾಸಿಬಲ್ ಆಗುತ್ತದೆ. ಈ ಸೂಪರ್ವಿಷನ್ಗೆ ಮಾಡಬೇಕು ಅಂತಂದರೆ ನಾವು ಮೊದಲನೇದಾಗಿ ಮ್ಯಾನ್ ಪವರ್ ಮೇಲೆ ವರ್ಕ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ ಸರ್ವೆ ತೋರಿಸ್ಕೊಡ್ತಾ ಇದೆ. ಅದ್ರ ಜೊತೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್, ಟ್ರ್ಯಾಕ್ ಆ್ಯಂಡ್ ಫ್ಲ್ಯಾಗ್ ಮಾರ್ಕೆಟ್ ಮಾಲ್ ಪ್ರಾಕ್ಟೀಸಸ್ ಇವೆಲ್ಲದರ ಮೇಲೆ ನಾವು ನಿಗಾ ಅಥವಾ ಇವೆಲ್ಲವನ್ನು ನಾವು ಎಮರ್ಜಿಂಗ್ ಟೆಕ್ನಾಲಜೀಸ್ನ ನಾವು ಒಳಪಡಿಸ್ಕೋಬೇಕಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಎಕಾನಮಿ ಏನಾದರೂ $5 ಟ್ರಿಲಿಯನ್ ಮಾರ್ಕನ್ನು ಮುಟ್ಟಬೇಕು ಅಂತಂದರೆ ಈ ಮಾರ್ಕೆಟ್ ಮಾಲ್ ಪ್ರಾಕ್ಟೀಸಸ್ ಆ್ಯಂಡ್ ಸಬ್ಆಪ್ಟಿಮಲ್ ಸೂಪರ್ವಿಷನ್ ಏನಿದೆ ಇದನ್ನು ನಾವು ಮಾಡಲೇಬೇಕಾಗಿದೆ. ಅದರ ರೀತಿಯಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಹಾಗೆ IBBI ಇವೆಲ್ಲವೂ ಆರ್ಗನೈಸೇಷನ್ಸಲ್ಲಿ ಇರುವಂತಹ ಕುಂದುಕೊರತೆಗಳನ್ನು ಕಂಡು ಸೂಪರ್ವಿಷನಲ್ಲಿ ನಾವು ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡಲಿಲ್ಲ ಅಂತಂದರೆ ನಾವು ಇಟ್ಕೊಂಡಿರುವಂತಹ ಟಾರ್ಗೆಟನ್ನು ರೀಚ್ ಆಗಲು ಸಾಧ್ಯವಾಗೋದಿಲ್ಲ ಅನ್ನೋದು ಎಕನಾಮಿಕ್ ಸರ್ವೆ ತಿಳಿಸ್ಕೊಡ್ತಾ ಇದೆ. ಪ್ರೋ ಬಿಸ್ನೆಸ್ ಮಾತಾಡ್ತಾ ಇದ್ದೀವಿ. ಇಲ್ಲಿ ಈ ಸ್ಲೈಡಲ್ಲಿ ನಾವು ಎಲ್ಲ ಸೇರಿಸಿ ಮಾತಾಡ್ತಿದ್ದೀವಿ. ಯಾವ ರೀತಿಯಲ್ಲಿ ಸಂಪತ್ತು ನಾವು ಹುಟ್ಟಿಸಬಹುದು, ಹಾಗೆ ಈ ಇಡೀ ಚಾಪ್ಟರಲ್ಲಿ ಅಥವಾ ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ಗಳ ಮೇಲೆ ಇಡೀ ವಾಲ್ಯೂಮ್ 1 ನಿರ್ಭರವಾಗಿದೆ. ಯಾವ ಕಾರಣಗಳಿಂದ ಅಥವಾ ಯಾವ ಕ್ಷೇತ್ರಗಳ ಮೇಲೆ ನಾವು ವರ್ಕ್ ಮಾಡಿದಾಗ $5 ಟ್ರಿಲಿಯನ್ ಅಷ್ಟು ಸಂಪತ್ತನ್ನು ನಾವು ಸೃಷ್ಟಿ ಮಾಡಲು ಸಾಧ್ಯವಿದೆ, ಅದು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದು ಈ ಸ್ಲೈಡಲ್ಲಿ ನಾವು ನೋಡ್ತಾ ಇದ್ದೀವಿ.
ಸೊ ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಆಫ್ ವೆಲ್ತ್ ಅಥವಾ ಇನ್ಸ್ಟ್ರೂಮೆಂಟ್ಸ್ ಆಫ್ ಸಂಪತ್ತು ಜನರೇಷನ್ ಅಂತ ಮಾತಾಡಿದಾಗ ಯಾವ ಕ್ಷೇತ್ರಗಳು ಅಂತಂದಾಗ ಮೊದಲನೇದು ಈಕ್ವಲ್ ಅಪಾರ್ಚುನಿಟೀಸ್ ಫಾರ್ ಆಂಟ್ರಪ್ರನರ್ಸ್. ಸೊ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಲ್ಲಿ ಇನ್ಕಂಬೆಂಟ್ ಅಥವಾ ಸೀನಿಯರ್ ಬಿಸ್ನೆಸ್ ಮೆನ್ಗಳು ಅಥವಾ ಮೊದಲಿಂದಾಗಿ ಮಾರ್ಕೆಟಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಬಿಸ್ನೆಸ್ ಮೆನ್ಗಳಿಗೂ ಹಾಗೂ ಹೊಸದಾಗಿ ಬರುವಂತಹ ಬಿಸ್ನೆಸ್ ಸ್ಟಾರ್ಟಪ್ ಕಂಪನಿಗಳಿಗೂ ಸಹ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಸರಿಸಮಾನವಾದ ಹಕ್ಕುಗಳು ಅಥವಾ ಅಪಾರ್ಚುನಿಟೀಸ್ ಸಿಕ್ಕಾಗ ಆಟೋಮೆಟಿಕಲಿ ವೆಲ್ತ್ ಕ್ರಿಯೇಷನಿಗೆ ಸಹಾಯವಾಗಲಿದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಪ್ರೋ ಬಿಸ್ನೆಸ್ ವರ್ಸಸ್ ಪ್ರೋ ಕೋರ್ನಿ, ಈ ಪಾಯಿಂಟ್ ಬಗ್ಗೆ ನಾವು ಅತಿ ಹೆಚ್ಚಾಗಿ ಚಾಪ್ಟರ್ 3ಯಲ್ಲಿ ಇನ್ನೂ ತುಂಬ ಜಾಸ್ತಿ ಡಿಸ್ಕಸ್ ಮಾಡಲಿದ್ದೇವೆ. ಆದರೂ ಇಲ್ಲಿ ನಾವು ಬೇಸಿಕನ್ನು ಇಲ್ಲಿ ನೋಡ್ಕೊಳ್ಳೋಣ. ಸೊ ಪ್ರೋ ಬಿಸ್ನೆಸ್ ಅಂತಂದರೆ ಸರ್ಕಾರ ಮಾಡುವಂತಹ ಪಾಲಿಸೀಸ್ ಯಾವಾಗ ಪ್ರೋ ಬಿಸ್ನೆಸ್ ಆಗಿರ್ತಾವೆ ಅಥವಾ ಬಿಸ್ನೆಸ್ಸನ್ನು ವಹಿವಾಟುಗಳನ್ನು ಹೆಚ್ಚಿಗೆ ಮಾಡಲು ಸಾಧ್ಯವಾಗುವಷ್ಟು ಪಾಲಿಸೀಸ್ನ ನಾವು ಯಾವಾಗ ಡಿಸೈನ್ ಮಾಡ್ತೀವೋ ಅದನ್ನು ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ಹೆಚ್ಚಾಗುತ್ತೆ. ಸೊ ಬಿಸ್ನೆಸ್ ಹೆಚ್ಚಿಗೆ ಆದಷ್ಟು ಪ್ರೊಡಕ್ಷನ್ ಹೆಚ್ಚಿಗೆ ಆದಷ್ಟು ಅಗೇನ್ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗುತ್ತದೆ. ಸೊ ಇದು ಮತ್ತೆ ವೆಲ್ತ್ ಕ್ರಿಯೇಷನಲ್ಲಿ ಹೆಲ್ಪ್ ಆಗುತ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಯಾವಾಗ ಬಿಸ್ನೆಸ್ ಪರವಾಗಿ ಕೆಲಸಗಳು ನಡೀತಾವೋ ಆವಾಗ ಇನ್ವೆಸ್ಟ್ಮೆಂಟ್ಸ್ ಆಟೋಮೆಟಿಕಲಿ ಅಥವಾ ನಮ್ಮ ಸಂಪತ್ತು ಸೃಷ್ಟಿಯೇ ಆಟೋಮೆಟಿಕಲಿ ಹೆಚ್ಚಿಗೆ ಆಗುತ್ತದೆ ಅಂತ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಯಾವಾಗ ಸ್ವತಂತ್ರದ ನಂತರ ನಮ್ಮ ಸೋಷಲಿಸ್ಟ್ ಎಕಾನಮಿ ಅಥವಾ ಸೋಷಲಿಸಮ್ಗೆ ಒಳಗಾದಾಗ ನಮ್ಮ ಇರುವಂತಹ GDP ವ್ಯಾಲ್ಯೂ ಆಗಿರಬಹುದು, ಅದೇ ರೀತಿ ಅವಾಗ ಇದ್ದಂತಹ ನಮ್ಮ ಸೆನ್ಸೆಕ್ಸ್ ಮಾರ್ಕೆಟ್ ವ್ಯಾಲ್ಯೂ, ಅದೇ ರೀತಿಯಲ್ಲಿ 1991ರ ನಂತರ ಯಾವಾಗ ಲಿಬರಲೈಸೇಷನ್ಗೆ ನಾವು ಒಳಗಾದ ಮೇಲೆ ಯಾವ ರೀತಿಯಲ್ಲಿ ಸೆನ್ಸೆಕ್ಸ್ ಮಾರ್ಕೆಟ್ ಬೆಳೆದಿದೆ, ಅದರಲ್ಲಿ ಆದಂತಹ ವೇರಿಯೇಷನ್ಸನ್ನು ನಾವು ಒಂದ್ಸರಿ ನೋಡಿದಾಗ ನಮಗೆ ಅದ್ರ ಬಗ್ಗೆ ಕ್ಲಿಯರ್ ಪಾಲಿಸೀಸ್ ತುಂಬ ಅವಶ್ಯಕರವಾಗಿದೆ ಅನ್ನೋದ್ರ ಬಗ್ಗೆ ನಾವು ಪ್ರೂವ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನಾವು 3ನೇ ಚಾಪ್ಟರ್, ಇದೇ ಸೆಕ್ಷನಲ್ಲಿ 3ನೇ ಚಾಪ್ಟರಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ 4ನೇ ಚಾಪ್ಟರ್ ಆಗಿರುವಂತಹ ಗವರ್ಮೆಂಟ್ ಇಂಟರ್ವೆನ್ಷನ್ ಬಗ್ಗೆ ಮಾತಾಡ್ತಾ ಇದೆ. ಅದು ಅಂಡರ್ಮೈನಿಂಗ್ ಮಾರ್ಕೆಟ್ ವೆನ್ ಗವರ್ಮೆಂಟ್ ಇಂಟರ್ವೆನ್ಷನ್ ಹರ್ಟ್ಸ್ ಮೋರ್ ದೆನ್ ಇಟ್ ಹೆಲ್ಪ್ಸ್. ಅಂದರೆ ಎಷ್ಟು ಗವರ್ಮೆಂಟಿನ ಇಂಟರ್ವೆನ್ಷನ್ ಹೆಚ್ಚಿಗೆ ಆದಷ್ಟು ಕಷ್ಟಕ್ಕಿನ ಅಥವಾ ಹೊಡೆತಕ್ಕಿನ ಲಾಭ ಕಮ್ಮಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ಫಾರ್ಮಾಸ್ಯೂಟಿಕಲ್ ಸೆಕ್ಟರಲ್ಲಿ ಗವರ್ಮೆಂಟಿನ ಇಂಟರ್ವೆನ್ಷನ್ ಅಥವಾ ಗವರ್ಮೆಂಟಿನ ಹಸ್ತಕ್ಷೇಪ ತುಂಬ ಇರೋದ್ರಿಂದ ರೆಗ್ಯುಲೇಟೆಡ್ ಮಾರ್ಕೆಟ್ ಹಾಗೂ ಅನ್ರೆಗ್ಯುಲೇಟೆಡ್ ಮಾರ್ಕೆಟ್ ಬಗ್ಗೆ ನೀವು ಓದಿರ್ತೀರಾ. ರೆಗ್ಯುಲೇಟೆಡ್ ಮಾರ್ಕೆಟು ಅಂತಂದರೆ ಅದಕ್ಕೆ ಅದರದ್ದು ಒಂದು ಸಿಸ್ಟಮ್ನ ಸೆಟಪ್ ಆಗಿರುತ್ತೆ, ಅದಕ್ಕೊಂದು ರೂಲ್ಸ್ನ ಡಿಫೈನ್ ಮಾಡಿರ್ತಾರೆ. ಅದೇ ಅನ್ರೆಗ್ಯುಲೇಟೆಡ್ ಮಾರ್ಕೆಟ್ ಅಂದರೆ ಅದಕ್ಕೆ ರೂಲ್ಸ್ ಇರೋದಿಲ್ಲ. ಸೊ ರೆಗ್ಯುಲೇಟೆಡ್ ಮಾರ್ಕೆಟಲ್ಲಿ ಗವರ್ಮೆಂಟ್ ಇಂಟರ್ವೆನ್ಷನ್ ತುಂಬ ಜಾಸ್ತಿ ಇದೆ. ಸೊ ಫಾರ್ಮಾಸ್ಯೂಟಿಕಲಲ್ಲಿ 2 ಡಿಫ್ರೆಂಟ್ ಸೆಕ್ಷನ್ಸಲ್ಲಿ ವರ್ಕ್ ಮಾಡ್ತಾ ಇರುವಂಥವು. ರೆಗ್ಯುಲೇಟೆಡ್ ಮಾರ್ಕೆಟ್ಗಿನ ಅನ್ರೆಗ್ಯುಲೇಟೆಡ್ ಮಾರ್ಕೆಟಲ್ಲಿ ಇರುವಂತಹ ಡ್ರಗ್ಸ್ ತುಂಬ ಜಾಸ್ತಿ. ಹಾಗೆ ರೆಗ್ಯುಲೇಟೆಡ್ ಮಾರ್ಕೆಟಲ್ಲಿ ಇರುವಂತಹ ಪ್ರೈಸ್ ಏನಿದೆ ಆ ಡ್ರಗ್ಸಿಂದು ಅದು ತುಂಬ ಹೆಚ್ಚಾಗಿದೆ ಅನ್ರೆಗ್ಯುಲೇಟರ್ಕಿನ. ಸೊ ಇದರಿಂದಾಗಿ ಗೌರ್ಮೆಂಟ್ ಇಂಟರ್ವೆನ್ಷನಿಂದಾಗಿ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಅಥವಾ ಡ್ರಗ್ಸ್ ಸೆಕ್ಟರಲ್ಲಿ, ಮೆಡಿಸಿನ್ ಸೆಕ್ಟರಲ್ಲಿ ಅನ್ರೆಗ್ಯುಲೇಟೆಡ್ ಮಾರ್ಕೆಟ್ ಅತಿ ಹೆಚ್ಚು ಲಾಭವನ್ನು ಪಡಿತಿದೆ ರೆಗ್ಯುಲೇಟೆಡ್ ಮಾರ್ಕೆಟ್ಗಿಂತಲೂ. ಸೊ ಇದೇ ರೀತಿಯಲ್ಲಿ ಬೇರೆ ಬೇರೆ ಉದಾಹರಣೆಗಳೊಂದಿಗೆ ಇನ್ನೂ ಹೆಚ್ಚಾಗಿ ಗವರ್ಮೆಂಟ್ ಇಂಟರ್ವೆನ್ಷನ್ ಯಾವ ರೀತಿಯಲ್ಲಿ ಕಮ್ಮಿ ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಮಾಡಬೇಕು, ಸೊ ದಟ್ ನಾವು ಕಂಡಂತಹ ಕನಸು $5 ಟ್ರಿಲಿಯನ್ ಕನಸಿನ ಕಡೆಗೆ ನಡೆಯೋದಕ್ಕೋಸ್ಕರ ಗವರ್ಮೆಂಟಿನ ಇಂಟರ್ವೆನ್ಷನ್ ಎಷ್ಟರ ಮಟ್ಟಿಗೆ ಇರಬೇಕು, ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಮಾಡ್ಬೋದು ಅನ್ನೋದನ್ನು ನಾವು ಚಾಪ್ಟರ್ 4ಅಲ್ಲಿ ಇನ್ನೂ ಸಂಕ್ಷಿಪ್ತವಾಗಿ ಓದ್ತೀವಿ. ಅದೇ ರೀತಿಯಲ್ಲಿ ಸ್ಪೆಷಲೈಸಿಂಗ್ ಎಕ್ಸ್ಪೋರ್ಟ್ಸ್. ಸೊ ನಾನು ಹೇಳಿದ ಹಾಗೆ ಎಕ್ಸ್ಪೋರ್ಟ್ಸ್ ಅಥವಾ ವೆಲ್ತ್ ಜನರೇಷನ್ಗೂ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸಿಗೂ ಒಂದು ಸಂಬಂಧವನ್ನು ನಾವು ನೋಡಿದ್ದೀವಿ. ಸಂಪತ್ತು ಸೃಷ್ಟಿಯಿಂದಾಗಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸಲ್ಲಿ ಇನ್ಕ್ರೀಸನ್ನು ನಾವು ಕಂಡಿದ್ವಿ. ಅದೇ ರೀತಿಯಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸಿಗೂ ಸಂಪತ್ತು ಜನರೇಷನ್ಗೂ ಹೇಗೆ ಸಂಬಂಧ ಇದೆ ಅಂದಾಗ ಪ್ರೊಡಕ್ಷನ್ ಜಾಸ್ತಿ ಆದಮೇಲೆ ಅದನ್ನು ನಾವು ಎಕ್ಸ್ಪೋರ್ಟ್ಸಿಗೆ ನಾವು ರಿಲೇಟ್ ಮಾಡ್ತೀವಿ. ಸೊ ಎಕ್ಸ್ಪೋರ್ಟ್ಸ್ ರಿಲೇಟ್ ಆದಾಗ ಅಲ್ಲಿ ಫಾರಿನ್ ಎಕ್ಸ್ಚೇಂಜ್ ಅಥವಾ ಕರೆನ್ಸಿ ಆ್ಯಂಡ್ ಡಾಲರ್ಸಲ್ಲಿ ಬರುತ್ತೋ ಅದರಿಂದಾಗಿ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಹೆಚ್ಚಿಗೆ ಆಗಲು ಸಾಧ್ಯವಾಗುತ್ತದೆ. ಇದರಲ್ಲಿ ಈ ಎಕ್ಸ್ಪೋರ್ಟ್ಸಿಂದ ಆಗುವ ಸಂಪತ್ತು ಕ್ರಿಯೇಷನಲ್ಲಿ ನಾವು ಮಾತಾಡುವಂತಹ ಪಾಯಿಂಟ್ಸ್ಗಳನ್ನು ಚಾಪ್ಟರ್ 5ರಲ್ಲಿ ನಾವು ಇನ್ನೂ ಸಂಕ್ಷಿಪ್ತವಾಗಿ ಮಾತಾಡ್ತೀವಿ. ಅಲ್ಲಿ ಕ್ರಿಯೇಟಿಂಗ್ ಜಾಬ್ಸ್ ಆ್ಯಂಡ್ ಗ್ರೋತ್ ಬೈ ಸ್ಪೆಷಲೈಸಿಂಗ್ ಟು ಎಕ್ಸ್ಪೋರ್ಟ್ಸ್ ಇನ್ ನೆಟ್ವರ್ಕ್ ಪ್ರಾಡಕ್ಟ್ಸ್ ಅಂತಲೇ ಮಾತಾಡ್ತೀವಿ. ಸೊ ಅಲ್ಲಿ ಒಂದು ಪಾಯಿಂಟ್ ಹೇಳ್ತಾ ಇರೋದೇನೆಂದರೆ ಅತಿ ಹೆಚ್ಚು ಹೊಸದಾಗಿ ನಡೀತಿರುವಂತಹ ಕೆಲಸಗಳು ಭಾರತದಲ್ಲಿ ಅಸೆಂಬ್ಲಿ ಮಾತ್ರ. ಸೊ ಅಸೆಂಬ್ಲಿಯಿಂದ ಅಥವಾ ಪ್ರಾಡಕ್ಟ್ಸಿನ ಅಸೆಂಬ್ಲಿಯಿಂದ ನಾವು ಮೇಕ್ ಇನ್ ಇಂಡಿಯಾ ಕಡೆ ಶಿಫ್ಟ್ ಆಗಬೇಕು ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗೆ 2025ರವರೆಗೆ 4 ಕೋಟಿ ಜಾಬ್ಸ್ಗಳನ್ನು ಡೆವಲಪ್ ಮಾಡುವ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ 2030ರವರೆಗೆ 8 ಕೋಟಿವರೆಗೆ
ಜಾಬ್ಸನ್ನು ನಾವು ಕ್ರಿಯೇಟ್ ಮಾಡಬಹುದು, ಅಷ್ಟು ಪೊಟೆನ್ಷಿಯಲ್ ಇದೆ ಈ ಎಕ್ಸ್ಪೋರ್ಟ್ ಇಂಡಸ್ಟ್ರಿಯಿಂದ ಅನ್ನೋದನ್ನು ಈ ಸರ್ವೆಯಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಎಕ್ಸ್ಪೋರ್ಟ್ಸಿಂದ ಯಾವ ಯಾವ ಕ್ಷೇತ್ರಗಳಲ್ಲಿ ಅಥವಾ ಎಕ್ಸ್ಪೋರ್ಟ್ಸಿನ ಯಾವ ಯಾವ ಮೈನ್ಯೂಟ್ ಪಾರ್ಟಿಕಲ್ಸ್ ಅಥವಾ ಮೈನ್ಯೂಟ್ ಪಾಯಿಂಟ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕಾಗಿದೆ ಅನ್ನೋದನ್ನು ನಾವು ಚಾಪ್ಟರ್ 5ರಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಹಾಗೆ ನೆಕ್ಸ್ಟ್ ಮಾತಾಡ್ತಿರೋದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ. ಇದ್ರ ಬಗ್ಗೆನ ನಾವು ಹಿಂದೆ ನೋಡಿದ್ವಿ. ಎಲ್ಲಿವರೆಗೆ ಲೈಸೆನ್ಸ್ ರಾಜ್ ಅಥವಾ ಎಲ್ಲಿವರೆಗೆ ಹೆಚ್ಚಿನ ಹರ್ಡಲ್ಸ್ ಇರ್ತಾವೋ ಅಲ್ಲಿವರೆಗೆ ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡಲು ಹಿಂದೇಟು ಹಾಕ್ತಾರೆ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಥವಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ. ಸೊ ಇದನ್ನು ನಾವು ಇನ್ನೂ ಸಂಕ್ಷಿಪ್ತವಾಗಿ ಚಾಪ್ಟರ್ 6ರಲ್ಲಿ ಮಾತಾಡ್ತೀವಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿ ಒಂದು ರಿಪೋರ್ಟ್ ಸಹ ಬರ್ತದೆ, ಅದು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್. ಇದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗನ್ನು ಡಿಫೈನ್ ಮಾಡ್ತದೆ. 2014ರಲ್ಲಿ ನಮ್ಮ ರ್ಯಾಂಕಿಂಗ್ 142 ಆಗಿತ್ತು. ಅದೇ 2019ರಲ್ಲಿ ನಾವು 63ಕ್ಕೆ ಇಳಿದಿದ್ದೀವಿ. ಅಂದರೆ 2014ರಲ್ಲಿ ಇರುವಂತಹ ಗೌರ್ಮೆಂಟ್ ಪಾಲಿಸೀಸ್ನಿಂದ ನಾವು 2019ಕ್ಕೆ ಶಿಫ್ಟ್ ಆಗಿದ್ದೀವಿ 63ನೇ ರ್ಯಾಂಕಿಂಗ್ಗೆ. ಆದರೂ ಸಹ ಇನ್ನೂ ನಾವು ಹೆಚ್ಚಿಗೆ ಕ್ಷೇತ್ರದಲ್ಲಿ ಅಥವಾ ಇನ್ನೂ ಇರುವಂತಹ ಲೋಪದೋಷಗಳ ಮೇಲೆ ವರ್ಕ್ ಮಾಡಿದ್ದಲ್ಲಿ ಟಾಪ್ 10 ಒಳಗೆ ಬರುವ ಸಾಧ್ಯತೆಗಳು ತುಂಬ ಜಾಸ್ತಿ ಇವೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಆದರೂ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣುವ ಪ್ಯಾರಾಮೀಟರ್ಸ್ ಎಲ್ಲಿ ನಾವು ಹಿಂದೇಟು ಹಾಕ್ತಾ ಇದ್ದೀವಿ ಅಂತಂದರೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡಬೇಕು ಅಂತಂದರೆ, ಟ್ಯಾಕ್ಸಸ್ ಕಟ್ಟಬೇಕು ಅಂತಂದರೆ, ಹಾಗೆ ಕಾಂಟ್ರಾಕ್ಟ್ಸ್ಗಳನ್ನು ಜಾರಿಗೆ ತರಬೇಕು ಅಂತಂದರೆ. ಸೊ ಈ ಥರ ಬೇರೆ ಬೇರೆ ವಿಭಾಗಗಳಲ್ಲಿ ಅಥವಾ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳ ಮೇಲೆ ನಾವು ಹೆಚ್ಚಿಗೆ ನೋಟ ನೋಡಬೇಕಾಗಿದೆ ಅಥವಾ ಹೆಚ್ಚಿಗೆ ಗವರ್ಮೆಂಟ್ ಅದ್ರ ಮೇಲೆ ವರ್ಕ್ ಮಾಡಬೇಕಾಗಿದೆ. ಅದರಿಂದಾಗಿ ಮಾತ್ರ ನಾವು ಏನಾದರೂ ಚೇಂಜಸ್ ಮಾಡಲು ಸಾಧ್ಯವಿದೆ. ಆದರೂ ಆಥರೈಸ್ಡ್ ಎಕಾನಾಮಿಕ್ ಆಪರೇಟರ್ ಸ್ಕೀಮ್ ಅನ್ನೋ ಒಂದು ಸ್ಕೀಮ್ ತಂದಿದ್ದಾರೆ. ಇದರಿಂದಾಗಿ ರಿಜಿಸ್ಟರ್ಡ್ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟರ್ಸ್ ಹಾಗೂ ಇಂಪೋರ್ಟರ್ಸಿಗೆ ತುಂಬ ಸಹಾಯವಾಗಿದೆ. ಆದರೂ ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಸಾಧ್ಯತೆ ಇದೆ ಅನ್ನೋದು ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಇಂಡಿಯಾಗೆ 8ರಿಂದ 10% ರೇಟಿನಲ್ಲಿ ಬೆಳೆಯುವಷ್ಟು ಸಾಧ್ಯವಿದೆ. ಅದೇ ರೀತಿಯಲ್ಲಿ ನಾವು ನಟ್ ಆ್ಯಂಡ್ ಬೋಲ್ಟ್ ಅಪ್ರೋಚನ್ನು ಯೂಸ್ ಮಾಡಬೇಕಾಗಿದೆ. ಅಂದರೆ ಇನ್ವೆಸ್ಟ್ ಮಾಡಿ ಅಥವಾ ಚೇಂಜಸನ್ನು ಮಾಡಿ, ಪಾಲಿಸಿ ಚೇಂಜಸನ್ನು ಮಾಡಿ, ಅದರಿಂದ ಬರ್ತಾ ಇರುವ ಫೀಡ್ಬ್ಯಾಕನ್ನು ತಗೊಂಡು ಮತ್ತೆ ಹೊಸ ಕಾರ್ಯಾಚರಣೆ ರೂಪಕ್ಕೆ ತರಬೇಕಾಗಿದೆ ಪಾಲಿಸೀಸನ್ನು ಅನ್ನೋದ್ರ ಬಗ್ಗೆ ಈ ನಟ್ ಆ್ಯಂಡ್ ಬೋಲ್ಟ್ ಅಪ್ರೋಚ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನೀವು ಈ ನಟ್ ಆ್ಯಂಡ್ ಬೋಲ್ಟ್ ಅಪ್ರೋಚನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ಬಿಕಾಸ್ ಎಕ್ಸಾಮ್ನಲ್ಲಿ ಇದನ್ನು ಕೇಳ್ಬೋದು. ಹಾಗೆ ನೆಕ್ಸ್ಟ್ ಇನ್ನೂ ಹೆಚ್ಚಿನ ಬಗ್ಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ನಾವು ಚಾಪ್ಟರ್ 6ರಲ್ಲಿ ನೋಡೋಣ. ಅದೇ ರೀತಿಯಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಮಾತಾಡ್ತಿದ್ದೀವಿ ಇನ್ನೊಂದು ಇನ್ಸ್ಟ್ರೂಮೆಂಟಲ್ಲಿ. ಸೊ ಬ್ಯಾಂಕಿಂಗ್ ಅಂದರೆ ಫೈನಾನ್ಷಿಯಲ್ ಸೆಕ್ಟರ್ ತುಂಬ ಇಂಪಾರ್ಟೆಂಟು. ಇದು ಎಫಿಷಿಯನ್ಸಿ ಆಫ್ ಎಕಾನಮಿನ ಡಿಫೈನ್ ಮಾಡೋದೇ ಬ್ಯಾಂಕಿಂಗ್ ಸೆಕ್ಟರು. ಹಾಗಾದರೆ ಕಳೆದ 50 ವರ್ಷದಲ್ಲಿ ಟಾಪ್ 5 ಎಕಾನಮೀಸ್ ನೋಡಿದಾಗ ಅವು ಎಲ್ಲವೂ ಟಾಪ್ 5 ಎಕಾನಮೀಸ್ನ ವರ್ಲ್ಡಲ್ಲಿ ನೋಡಿದಾಗ ಅವು ಎಲ್ಲವೂ ಬ್ಯಾಂಕಿಂಗ್ ಸೆಕ್ಟರಿಂದ ಸಪೋರ್ಟ್ ಪಡೆದಿರುವಂಥವು. ಅದರಲ್ಲಿ US ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆ ಅದು USಗೆ ಹೆಲ್ಪ್ ಮಾಡಿದೆ, ಅದು ಸೂಪರ್ ಪವರ್ ಆಗಲು ಸಾಧ್ಯವಾಗಿದೆ. ಹಾಗೆ ಜಾಪನೀಸ್ ಎಕಾನಮಿ ಕೂಡ, ಜಾಪನೀಸಲ್ಲಿ ಇರುವಂತಹ 15 ಟಾಪ್ ಬ್ಯಾಂಕ್ಸ್, ಇಡೀ ವರ್ಲ್ಡಲ್ಲಿ 25 ಟಾಪ್ ಬ್ಯಾಂಕ್ಸ್ನ ಡಿಫೈನ್ ಮಾಡಿದಾಗ 15 ಟಾಪ್ ಬ್ಯಾಂಕ್ಸ್ ಜಪಾನಲ್ಲಿ ಇರೋದ್ರಿಂದ ಸೊ ಅದು ಜಪಾನಿನ ಎಕಾನಮಿಗೆ ಹೆಲ್ಪ್ ಮಾಡ್ತಾ ಇವೆ. ಹಾಗೆ ಚೈನಾ ಕೂಡ ಸೂಪರ್ ಪವರ್ ಆಗಲು ಸಾಧ್ಯವಾಗಿದ್ದೇನು ಅಂತ ನೋಡಿದಾಗ ಟಾಪ್ ಲಾರ್ಜೆಸ್ಟ್ 4 ಬ್ಯಾಂಕ್ಸ್ ಏನು ಗ್ಲೋಬಲಿ ಇದ್ದಾವೆ ಅವು ಚೈನಾದಲ್ಲಿ ನೆಲೆಸಿಕೊಂಡಿವೆ. ಸೊ ಲಾರ್ಜೆಸ್ಟ್ ಬ್ಯಾಂಕ್ ಆಫ್ ದಿ ವರ್ಲ್ಡ್ ಏನಂತ ಕರಿತೀವಿ, ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಬ್ಯಾಂಕ್ ಆಫ್ ಚೈನಾ. ಇದು ಪ್ರಪಂಚದ ಅತಿ ದೊಡ್ಡ ಬ್ಯಾಂಕ್. ಇದು ಬೇರೆ ಬ್ಯಾಂಕ್ಸ್ ಆಗಿರುವಂತಹ ಲೈಕ್ 5ನೇ ಅತಿ ದೊಡ್ಡ ಬ್ಯಾಂಕ್ ಹಾಗೂ 6ನೇ ಅತಿ ದೊಡ್ಡ ಬ್ಯಾಂಕ್ ಆಗಿರುವಂತಹದ್ದು ಜಪಾನ್ ಹಾಗೂ ಅಮೆರಿಕದಲ್ಲಿದೆ. ಈ ಬ್ಯಾಂಕ್ಸ್ಗಿನ 2ರಷ್ಟು ದೊಡ್ಡದಾಗಿರುವಂತಹದ್ದು ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಬ್ಯಾಂಕ್ ಆಫ್ ಚೈನಾ. ಇದು ಪ್ರಪಂಚದ ಅತಿ ದೊಡ್ಡ ಬ್ಯಾಂಕ್ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಸೊ ಇದನ್ನು ನಾವು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಪ್ರಶ್ನೆಗಳು ಅಲ್ಲಿ ಕೇಳಬಹುದು. ಸೊ ಬ್ಯಾಂಕಿಂಗ್ ಸೆಕ್ಟರ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದು ಇದರಿಂದ ನಾವು ಅರ್ಥ ಮಾಡ್ಕೋಬಹುದು. ಸೊ ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದ ಜಿಯೋಗ್ರಫಿ ಹಾಗೂ ಪಾಪ್ಯುಲೇಷನ್ನ ನಾವು ನೋಡಿದಾಗ ಅದೇ ರೀತಿಯಲ್ಲಿ ನಾವು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಡೆವಲಪ್ಮೆಂಟ್ಸ್ ಮಾಡುವ ಅವಶ್ಯಕತೆ ಇದೆ. ಅದು ಯಾವ ರೀತಿಯಲ್ಲಿ ನಾವು ಮಾಡಬಹುದು ಅನ್ನೋದನ್ನು ಚಾಪ್ಟರ್ 7ಅಲ್ಲಿ ನಾವು ಅದನ್ನು ಓದೋಣ. ಅದರ ಜೊತೆಯಲ್ಲಿ
ಇಂಡಿಯಾ ದೇಶದಲ್ಲೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇರುವಂತಹದ್ದು 70% ಮಾರ್ಕೆಟ್ ಶೇರನ್ನು ಹೊಂದಿಕೊಂಡಿದೆ. ಈ 70% ಶೇರ್ಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಹೊಂದ್ಕೊಂಡಿರೋದ್ರಿಂದ $5 ಟ್ರಿಲಿಯನ್ ಎಕಾನಮಿಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಫಿಷಿಯೆಂಟ್ ಆಗಲು ಸಾಧ್ಯವಿಲ್ಲ. ಆದರೆ ಬರೀ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲೇ ನಾವು ಕೆಲಸ ನಡೆಸಬೇಕಾದರೂ ಸಹ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸನ್ನು ಇನ್ನೂ ಎಫಿಷಿಯೆಂಟ್ ಮಾಡುವ ಅವಶ್ಯಕತೆ ಇದೆ. ಅದು ಯಾವ್ಯಾವ ರೀತಿಯಲ್ಲಿ ನಾವು ಮಾಡ್ಬೋದು ಅನ್ನೋದನ್ನು ಚಾಪ್ಟರ್ 7ರಲ್ಲಿ ಇನ್ನೂ ಡಿಸ್ಕಷನ್ ಅಥವಾ ಇನ್ನೂ ಸಂಕ್ಷಿಪ್ತವಾಗಿ ನೋಡೋಣ. ಹಾಗೆ ಫ್ರೆಜಿಲಿಟಿ ಇನ್ NBFC ಸೆಕ್ಟರ್, ನಾವು ಶ್ಯಾಡೋ ಬ್ಯಾಂಕ್ಸ್ ಬಗ್ಗೆ ಓದಿದ್ವಿ. ಶ್ಯಾಡೋ ಬ್ಯಾಂಕ್ಸಲ್ಲಿ NBFCಸನ್ನು ವಿಂಗಡಿಸ್ತಾರೆ. ಸೊ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟರ್ ಈ ಟಾಪಿಕ್ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ಚಾಪ್ಟರ್ 8ರಲ್ಲಿ ಓದ್ತೀವಿ. ಹಾಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಯಾವಾಗ ನಮ್ಮ ಭಾರತ ದೇಶದ ಭೌಗೋಳಿಕ ವಿಸ್ತರಣೆ ಹಾಗೂ ಪಾಪ್ಯುಲೇಷನ್ನ ನೋಡಿದಾಗ ನಮ್ಮಲ್ಲಿ ಇರುವಂತಹ ಬ್ಯಾಂಕಿಂಗ್ ಸೆಟಪ್ ದೇಶದ ಪ್ರತಿ ಮೂಲೆಗೂ ರೀಚ್ ಆಗೋಕ್ಕೆ ಆಗೋದಿಲ್ಲ. ಆವಾಗ ಆ ಸಮಯದಲ್ಲಿ NBFC ಸೆಕ್ಟರ್ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟರ್ಸ್ ತುಂಬ ಉಪಕಾರಿಯಾಗಿವೆ. ಇವು ದೇಶದ ಪ್ರತಿ ಮೂಲೆಯಲ್ಲೂ ರೀಚ್ ಆಗಲು ಸಾಧ್ಯಕರವಾಗಿದೆ. ಸೊ ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು NBFCಸ್ನ ಉಪಯೋಗಿಸ್ಕೊಂಡು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರುವಂತಹ ಅಪಾರ್ಚುನಿಟೀಸನ್ನು ಬೇರೆ ಬೇರೆ ದೇಶದ ಮೂಲೆಗಳಿಗೆ ಸಾಗಿಸ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಇರೋವಂಥದ್ದು ಪ್ರೈವೇಟೈಸೇಷನಿಂದ ಹೇಗೆ ಸಂಪತ್ತು ಸೃಷ್ಟಿ ಮಾಡಲು ಸಾಧ್ಯವಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಆ್ಯಂಡ್ ಇದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಎಷ್ಟೋ ಸರಿ ನಾವು ನ್ಯೂಸಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ಸ್ ಬಗ್ಗೆನೂ ಮಾತಾಡ್ತಾ ಇದ್ದೀವಿ. ಸೊ ಡಿಸ್ಇನ್ವೆಸ್ಟ್ಮೆಂಟ್ಸಿಂದ ಆಗಿರುವ ಲಾಭಗಳೇನು, ಅದರಿಂದ ನಿಜವಾಗ್ಲೂ ಲಾಭ ಆಗಿದೆಯಾ ಪ್ರೈವೇಟೈಸೇಷನಿಂದ ಅಂತ ನೋಡಿದಾಗ ಅಲ್ಲೊಂದು ನಾವು ಉದಾಹರಣೆ ತಗೋಬೋದು. ಒಂದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕಂಪನಿನ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕಂಪನಿ ಜೊತೆ ನಾವು ನೋಡಿದಾಗ ಅಲ್ಲಿ 2019 ನಂತರ BPCL ಅಂದರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡನ್ನು ಪ್ರೈವೇಟೈಸ್ ಮಾಡಲಾಗಿತ್ತು. ಅದಾದ ನಂತರ HPCL ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇನ್ನೂ ಗೌರ್ಮೆಂಟಿನ ಹತೋಟಿಯಲ್ಲೇ ಉಳಿದುಕೊಂಡಿತ್ತು. ಅದೇ ರೀತಿಯಲ್ಲಿ ನಾವು ಡೆವಲಪ್ಮೆಂಟ್ಸ್ನ ನೋಡಿದಾಗ 1 ಸೆಪ್ಟೆಂಬರ್ 2019 ನಂತರ BPCL ಶೇರ್ಸು HPCL ಶೇರ್ಸ್ಗಿನ ತುಂಬ ಎತ್ತರಕ್ಕೆ ಏರ್ಬಿಟ್ಟಿತ್ತು. ಸೊ ಈ ಶೇರ್ಸಿನ ಮಧ್ಯ ಅಥವಾ ಈ ಶೇರ್ಸಲ್ಲಿ ಇಷ್ಟು ಹೆಚ್ಚಳವನ್ನು ಕಾಣೋದಕ್ಕೆ ಕಾರಣವೇನು, ಅಥವಾ ಆ ಕಂಪನಿಯಲ್ಲಿ ಅಷ್ಟೊಂದು ಇಂಪ್ರೂವ್ಮೆಂಟ್ಸ್ ಬರಲು ಸಾಧ್ಯವಾಗಿತ್ತು ಏನು ಕಾರಣಗಳು ಅನ್ನೋದನ್ನು ನಾವು ಪ್ರೈವೇಟೈಸೇಷನ್ನಲ್ಲಿ ಇದರ ಬಗ್ಗೆ ಓದೋಣ. ಸೊ BPCL ಆ್ಯಂಡ್ HPCL ಇದು ಒಂದು ಉದಾಹರಣೆ ಕೊಟ್ಟಿದ್ದು. ಅದೇ ರೀತಿಯಲ್ಲಿ BPCL 2019 ನಂತರ ಸರಿಸುಮಾರು 33,000 ಕೋಟಿಯಷ್ಟು ಹಣವನ್ನು ಶೇರ್ ಹೋಲ್ಡರ್ಸಿಂದ ಹೂಡಿಕೆ ಮಾಡುವಷ್ಟರಲ್ಲಿ ಸಾಧ್ಯವಾಯಿತು. ಸೊ ಈ ಥರದ ಬೇರೆ ಬೇರೆ ಪಾಯಿಂಟ್ಸನ್ನು ನಾವು ಇನ್ನೂ ಹೆಚ್ಚಾಗಿ ಚಾಪ್ಟರ್ 9ರಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಓದೋಣ. ಹಾಗೆ ರೋಲ್ ಆಫ್ GDP ನಂಬರ್ಸ್ ಹಾಗೂ ಥಾಲಿನಾಮಿಕ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಚಾಪ್ಟರ್ 10ರಲ್ಲಿ GDP ಬಗ್ಗೆ ನಾವು ಇಲ್ಲಿ ಮಾತಾಡ್ತಿದ್ದೀವಿ. ಅಲ್ಟಿಮೇಟ್ಲಿ ಒಂದು ದೇಶದ ಸಂಪತ್ತನ್ನು ನಾವು ಮೆಜರ್ ಮಾಡೋದು GDPಯ ಮುಖಾಂತರ. ನಾವು ಹೇಳಿದ ಹಾಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ GDP ಎಸ್ಟಿಮೇಷನ್ ಮೆಥಡಾಲಜಿ ಏನಿದೆ ನಾವು ಅದು 2011-12 ಬೇಸ್ ರೇಟ್ ಆಗಿ ತಗೋತೀವಿ. ಇದು ಮೊದಲಿಗೆ 2004-05 ಆಗಿತ್ತು. ಸೊ ಈ ಬದಲಾವಣೆಯಿಂದಾಗಿ ಎಷ್ಟೋ ಎಕಾನಮಿಗಳಲ್ಲಿ ಅಥವಾ ಎಷ್ಟೋ ಎಕಾನಮಿಸ್ಟ್ಗಳು ಏನಿದ್ದಾರೆ ಅವರು ಒಂದಿಷ್ಟು ಸಂದೇಹಗಳನ್ನು ವ್ಯಕ್ತಪಡಿಸ್ತಾರೆ. ಈ GDPಯ ಬೇಸ್ ರೇಟ್ ವೇರಿಯೇಷನ್ನಿಂದಾಗಿ ಭಾರತದ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಬೆಳವಣಿಗೆಯಲ್ಲಿ ಕಾಣಿಸ್ತಿರುವ ರೇಟ್ಗಳಲ್ಲಿ ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಎಕನಾಮಿಕ್ಸ್ಗಳು ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ. ಸೊ ಅದರ ಬಗ್ಗೆ GDP ನಂಬರ್ಸ್ಗಳ ಬಗ್ಗೆ ಯಾವ ರೀತಿಯ ಅವಶ್ಯಕತೆಗಳು ಈಗ ಅಲ್ಲಿ ಹೇಳ್ತಿರುವಂತಹ ಟೀಕೆಗಳು, ಆದರೆ ಬೇಸ್ ವೇರಿಯೇಷನ್ಸ್ ಮಾಡಿರೋದ್ರಿಂದ ಯಾವುದೇ ಆರ್ಥಿಕ ಬೆಳವಣಿಗೆಯಲ್ಲಿ ಬದಲಾವಣೆಗಳು ಇಲ್ಲ, ನಾವು ರಿಯಲ್ GDP ಗ್ರೋತ್ನೇ ಕಾಣ್ತಾ ಇದ್ದೀವಿ ಅಂತ ಹೇಳಿ ಈ ಚಾಪ್ಟರಲ್ಲಿ ನಾವು ಓದ್ತೀವಿ. ಸೊ ಚಾಪ್ಟರ್ 10 ಈಸ್ ಇಂಡಿಯಾಸ್ GDP ಗ್ರೋತ್ ರೇಟ್ ಈಸ್ ಓವರ್ ಸ್ಟೇಟೆಡ್ ಅಂತ ಹೇಳಿ ಚಾಪ್ಟರ್ನ ತೋರಿಸ್ಕೊಂಡಿದ್ದೀವಿ. ಸೊ GDP ಈ ಬಗ್ಗೆ ನಾವಲ್ಲಿ ಹೆಚ್ಚಾಗಿ ಓದೋಣ. ನೆಕ್ಸ್ಟ್ ಲಾಸ್ಟ್ನೇದು ಇರೋದು ಥಾಲಿನಾಮಿಕ್ಸ್ ಅಂತ ಮಾತಾಡ್ತಾ ಇದ್ದೀವಿ. ಥಾಲಿನಾಮಿಕ್ಸ್ ಅಂತಂದರೆ ಸೋಷಲ್ ಡೆವಲಪ್ಮೆಂಟ್ ಆರ್ ಸೋಷಲ್ ಸೆಕ್ಯೂರಿಟಿ ಬಗ್ಗೆ. ಥಾಲಿ ಅಂದರೆ ಹಿಂದಿ ವರ್ಡ್ ತಟ್ಟೆ ಅಂತ. ಸೊ ಎಕಾನಮಿಕ್ಸ್, ಒಂದು ತಟ್ಟೆಯ ಎಕಾನಮಿಕ್ಸ್ ಬಗ್ಗೆ ನಾವು ಇದರಲ್ಲಿ ಮಾತಾಡ್ತೀವಿ. ಅಂದರೆ ಒಬ್ಬ ಸಾಮಾನ್ಯ ಜನ
ಒಬ್ಬ ಸಾಮಾನ್ಯ ಮನುಷ್ಯನ ತಟ್ಟೆಯ ಬೆಲೆ ಅಥವಾ ಆ ತಟ್ಟೆಯ ಅಥವಾ ಊಟದ ಬೆಲೆ ಎಷ್ಟು ಅನ್ನೋದ್ರ ಬಗ್ಗೆ ಡಿಫೈನ್ ಮಾಡ್ತಾ ಇದ್ದೀವಿ. ಸೊ ಈ ಚಾಪ್ಟರಲ್ಲಿ ನಾವು ಸಂಪತ್ತು ಸೃಷ್ಟಿ ಆಗುವುದರಿಂದ ಆ ಸಂಪತ್ತು ಅಲ್ಟಿಮೇಟ್ಲಿ ಮೆಜರ್ ಮಾಡ್ತಿರೋದೇನು, ಜಿ ಡಿ ಪಿ ಪರ್ ಕ್ಯಾಪಿಟಾ ಅಂತ ಏನು ನಾವು ಡಿಫೈನ್ ಮಾಡ್ತಾ ಇದ್ದೀವಿ, ಅದ್ರ ಬದಲಿಗೆ ನಾವು ಥಾಲಿನಾಮಿಕ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಈ ಥಾಲಿನಾಮಿಕ್ಸಲ್ಲಿ ಈ ಥಾಲಿ ಎವ್ರಿ ಡೇ, ಪ್ರತಿದಿನ ಒಬ್ಬ ಮನುಷ್ಯ ಊಟ ಮಾಡುವ ಅದರ ಬೆಲೆ ಏನು, ಅದನ್ನು ಹೇಗೆ ನಾವು ಇನ್ನೂ ಇಂಪ್ರೂವ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ಚಾಪ್ಟರ್ 11ರಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತೀವಿ. ಸೊ ಈ ವಾಲ್ಯೂಮ್ 1ನಲ್ಲಿ ನಾವು ನೋಡಿದ ಹಾಗೆ ಟೋಟಲ್ 11 ಚಾಪ್ಟರ್ಸ್ ಇದ್ದಾವೆ. ಮೊದಲನೇ ಚಾಪ್ಟರ್ನ ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ, ವೆಲ್ತ್ ಕ್ರಿಯೇಷನ್ ದ ಇನ್ವಿಸಿಬಲ್ ಹ್ಯಾಂಡ್ ಆಫ್ ಟ್ರಸ್ಟ್, ಇನ್ವಿಸಿಬಲ್ ಹ್ಯಾಂಡ್ ಸಪೋರ್ಟೆಡ್ ಬೈ ಹ್ಯಾಂಡ್ ಆಫ್ ಟ್ರಸ್ಟ್ ಅನ್ನೋದು ಮೊದಲನೇ ಚಾಪ್ಟರ್. ಎರಡನೇ ಚಾಪ್ಟರ್ ಆಂಟ್ರಪ್ರನರ್ಶಿಪ್ ಬಗ್ಗೆ ಮಾತಾಡ್ತೀವಿ. ಸೊ ಈಕ್ವಲ್ ಅಪಾರ್ಚುನಿಟೀಸ್ ಆಫ್ ಆಂಟ್ರಪ್ರನರ್ಶಿಪ್ ಏನು ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ಆಂಟ್ರಪ್ರನರ್ಶಿಪ್ಪಲ್ಲಿ ಬೇಕಾಗಿರುವಂತಹ ಅಥವಾ ಹೂಡಿಕೆದಾರರಿಗೆ ಹೊಸ ಬಿಸ್ನೆಸ್ ಮ್ಯಾನ್ಗಳು ಯಾವ ರೀತಿಯಲ್ಲಿ ನಾವು ಜನರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೆಕೆಂಡ್ ಚಾಪ್ಟರ್. ಸೊ ಇಡೀ ವಾಲ್ಯೂಮ್ 1ನಲ್ಲಿ ನಾವು ಮಾತಾಡ್ತಾ ಇರುವಂತಹದ್ದು ಈ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಆಫ್ ವೆಲ್ತ್ ಕ್ರಿಯೇಷನ್ನೇ ಅಥವಾ ಸಂಪತ್ತು ಸೃಷ್ಟಿ ಮಾಡಲು ಬೇಕಾಗಿರುವಂತಹ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಸೊ ಈ ಇಡೀ ವಾಲ್ಯೂಮ್ 1ನಲ್ಲಿ ಸಂಪತ್ತು ಸೃಷ್ಟಿ ಮಾಡಲು ಬೇಕಾಗಿರುವಂತಹ ಆಯುಧಗಳು, ಆ ಆಯುಧಗಳು ಈಗ ಇರುವಂತಹ ಪರಿಸ್ಥಿತಿ ಏನು, ಆ್ಯಂಡ್ ಆ ಆಯುಧಗಳನ್ನು ಯಾವ ರೀತಿ ನಾವು ಇನ್ನೂ ಚೂಪುಗೊಳಿಸಿ ಅಥವಾ ಇನ್ನೂ ಶಾರ್ಪನ್ ಮಾಡಿ ಅದನ್ನು ನರೇಂದ್ರ ಮೋದಿ ಸರ್ಕಾರ ಕಂಡಂತಹ ಕನಸು $5 ಟ್ರಿಲಿಯನ್ ಹೇಗೆ ಮುಟ್ಟಿಸಬಹುದು ಅಥವಾ ಹೇಗೆ ಅದನ್ನು ಸಾಧಿಸಬಹುದು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಹಂತ ಹಂತವಾಗಿ ಮಾತಾಡೋಣ. ಸೊ ಈ ಮೊದಲನೇ ಚಾಪ್ಟರ್ನ ಇಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ದು ಮುಂದಿನ ಚಾಪ್ಟರ್ನಲ್ಲಿ ನಮಗೆ ಸುಲಭವಾಗಲಿ ಅಂತ ಹೇಳಿ. ಸೊ ಇಂದಿನ ಈ ಸಂಚಿಕೆಯನ್ನು ಈ ಚಾಪ್ಟರ್ ಒಂದಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ಹೊಸದಾಗಿ ಆಂಟ್ರಪ್ರನರ್ಶಿಪ್ ಚಾಪ್ಟರ್ 2 ಇಂದ ಶುರು ಮಾಡೋಣ. ಸೊ ಈ 8 ದಿನಗಳ ಕಾಲ ಈ ಕಾರ್ಯಕ್ರಮನ ನೀವು ಅಕಾಡೆಮಿಕಲಿ ಅಥವಾ ಪರೀಕ್ಷೆಗೋಸ್ಕರನೇ ಅಂತಲೇ ತಿಳ್ಕೊಬೇಡಿ. ಇದು ನಿಮ್ಮ ಸಾಮಾನ್ಯ ಜ್ಞಾನ ಅಥವಾ ನಮ್ಮ ಭಾರತ ದೇಶದ ಕನಸು, ಆರ್ಥಿಕವಾಗಿ ನಾವು ಹೇಗೆ ಬೆಳಿಬೇಕು, ನಮ್ಮ ದೇಶದಲ್ಲಿ ಇರುವಂತಹ ಸಾಮಾಜಿಕ ಅಡೆತಡೆಗಳು ಅಥವಾ ಸಾಮಾಜಿಕ ಕುಂದುಕೊರತೆಗಳನ್ನು ನೀಗಿಸಲು ಇದು ಒಂದು ಭವ್ಯ ಕನಸು ಕಂಡಿರುವಂಥದ್ದು. ಇದನ್ನು ಯಾವ ರೀತಿಯಲ್ಲಿ ನಾವು ಭಾರತ ದೇಶ ಒಂದು ಯಂಗೆಸ್ಟ್ ಪಾಪ್ಯುಲೇಷನ್ ಆಫ್ ದಿಸ್ ವರ್ಲ್ಡ್ ಅಂತಲೇ ಹೇಳ್ತೀವಿ. ಸೊ ಈ ಪಾಪ್ಯುಲೇಷನ್ ಅಥವಾ ಈ ಯೂತನ್ನು ಏನಾದರೂ ಮುಂದಿನ ನೆಕ್ಸ್ಟ್ ಹಂತಕ್ಕೆ ಒಯ್ಯಲು ಸಾಧ್ಯವಾಗಬೇಕು ಅಂತಂದರೆ ಒಂದನೇದು ನಾಲೆಜ್. ಸೊ ನಾಲೆಜ್ ಈಸ್ ಪವರ್. ಸೊ ಆ ನಾಲೆಜ್ ನಿಮ್ಮಲ್ಲಿ ಇದ್ದಾಗ ನೀವು ಮುಂದೆ ಬರಲು ಸಾಧ್ಯವಾಗುತ್ತದೆ. ಸೊ ಇದು ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗುವಂಥವರೇ ಈ ಕಾರ್ಯಕ್ರಮನ ನೋಡಬೇಕು ಅಂತಲ್ಲ, ಜೀವನದಲ್ಲಿ ದೇಶಕ್ಕೋಸ್ಕರ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ತಮ್ಮ ನಾಲೆಜನ್ನು ಬೆಳೆಸ್ಕೋಬೇಕು ಅಂತ ಅನ್ನೋರು ಈ ಕಾರ್ಯಕ್ರಮನ ನೋಡಿ ತಮ್ಮ ನಾಲೆಜನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.